ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕಮಾನ್, ನಿಮ್ಮ ಪಕ್ಕದವರಿಗೆ ಒಂದು ಒಳ್ಳೆಯ ಸ್ಮೈಲ್ ಕೊಟ್ಟು ಹೇಳ್ರಿ, ನೀನು ಇದ್ದ ಹಾಗೆ ಇರುವುದೇ ಇಲ್ಲ. ಇದುವರೆಗೆ ಹೇಳದ ರೀತಿಯಲ್ಲಿ ಹೇಳ್ರಿ. ಇದು ಡೈಲಿ ಡಯಲಾಗ್ ಅಂತ ಅನಿಸ್ಬಿಡ್ರಿ, ಹೇಳಿರಿ. ಎವ್ರಿ ವರ್ಡ್, ನಿಮ್ಮ ಎವ್ರಿ ಟೈಮ್ ನಿಮ್ಮ ಬಾಯಲ್ಲಿ ಬರುವ ಮಾತಿನಲ್ಲಿ ಶಕ್ತಿ ಇದೆ. ಯು ಆರ್ ಗೋಯಿಂಗ್ ಟು ಪ್ರೊಫೆಸೈಡ್. ದಾನಿಯೇಲನು ಬಲಹೀನನಾಗುತ್ತಾನೆ. ಓಕೆ, ದಾನಿಯೇಲನು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡಾಗ he was weak. ಸಡನ್ಲಿ ದೇವದೂತ ಹೇಳ್ತಾನೆ, ಬಲಗೊಳ್ಳು. ಆ ವಚನವನ್ನು ಓದಿರಿ, 10ನೇ ಅಧ್ಯಾಯ 19ನೇ ವಚನ, 10 chapter 19 verse. ಡ್ಯಾನಿಯಲ್ ಮನುಷ್ಯ ಸದೃಶನು ಪುನಃ ನನ್ನನ್ನು ಮುಟ್ಟಿ ಬಲಪಡಿಸ್ತಾನು. ನೆಕ್ಸ್ಟ್, ಆಮೇಲೆ ಆ ಪುರುಷ ನನಗೆ ಅತಿ ಪ್ರಿಯನೇ, ಭಯಪಡಬೇಡ, ನಿನಗೆ ಸಮಾಧಾನವಿರಲಿ, ಬಲಗೊಳ್ಳು, ಬಲಗೊಳ್ಳು ಎಂದು ಹೇಳಿದನು. ಹೇಳ್ರಿ, ಬಲಗೊಳ್ಳು, ಬಲಗೊಳ್ಳು ಎಂದು ಹೇಳಿದನು. ಅವನು ಆ ಮಾತನ್ನು ಹೇಳಿದ ಕೂಡಲೇ ನಾನು ಬಲಗೊಂಡು. ಕಮಾನ್, ಏನು ಹೇಳಿದ? ದೇವದೂತ ಹೇಳ್ತಾನೆ ಬಲಗೊಳ್ಳು, ದೇವರು ಹೇಳ್ತಾನೆ ಬಿ ಸ್ಟ್ರಾಂಗ್. ಹೇಳಿದ ಕೂಡಲೇ ನಾನು ಬಲಗೊಂಡು ನನ್ನೊಡನೆ ಮಾತಾಡು, ಸ್ಟಾಪ್ ಮಾಡಬೇಡ. ಪ್ರತಿಯೊಂದು ವರ್ಡ್ ನಿನ್ನ ಬಾಯಿಂದ ಬರುತ್ತಿರುವಾಗ ನಾನು ಬಲಗೊಳ್ತಾ ಇದ್ದೇನೆ. ಇದು ನಿಮಗೆ ಅರ್ಥ ಆದರೆ ನಿಮಗೆ ದೇವರ ವಾಕ್ಯ ಬರುವಾಗ ಅದು ಕಿರಿಕಿರಿ ಆಗುವುದಿಲ್ಲ. ನಿಮ್ಮ ಆತ್ಮಕ್ಕೆ ಪ್ರವೇಶಿಸಿದಾಗ ನೀವು ಬಲಗೊಳ್ತೀರಿ. ದಿ ಇಂಪಾರ್ಟೆಂಟ್, ಸೈಕಲ್ ಪಂಪಿನಲ್ಲಿ ಎಷ್ಟು ಗಾಳಿ ಹಾಕಿದರೂ ಅದರ ನಿಬ್ಬಿದೆ ನೋಡಿ, ಅದು ಓಪನ್ ಮಾಡಬೇಕು. ಮತ್ತೆ ಗಾಳಿ ಹಾಕಿದರೆ ಒಳಗಿನ ಟ್ಯೂಬಿಗೆ ಗಾಳಿ ಹೋಗ್ತದೆ. ಒಳಗಿನ ಟ್ಯೂಬ್ ಸರಿ ಇದೆ ಅಂತ ಹೇಳಿದರೆ, ಈಗ ಟ್ಯೂಬ್ಲೆಸ್ ಇದೆ ಇರಲಿ, ಹೊರಗಿನ ಟಯರ್ ಏನಿರ್ತದೆ ಕರೆಕ್ಟ್ ಇರ್ತದೆ. ಹೊರಗಿನ ಟಯರ್ ಕರೆಕ್ಟ್ ಇದ್ದರೆ ಸೈಕಲ್ ಕೂಡ ಕರೆಕ್ಟ್ ಇರ್ತದೆ. ರೈಟ್, ಪ್ರಯಾಸ ಕಮ್ಮಿ. ಇಲ್ಲ ಅಂತ ಹೇಳಿದರೆ ಜಾಸ್ತಿ ದೂಡಿಕೊಂಡು ಹೋಗಬೇಕು. ಗಾಳಿ ಇಲ್ಲದ ಟಯರ್ ಜಾಸ್ತಿ ದೂಡಿದರೆ ಅದರ ರಿಮ್ ಬೆಂಡ್ ಆಗ್ತದೆ. ನೆಕ್ಸ್ಟ್ ಒಂದೊಂದೇ ನಟ್ ಬೋಲ್ಟ್ಗಳು ಉದುರ್ಲಿಕ್ಕೆ ಪ್ರಾರಂಭವಾಗ್ತವೆ. ಯಾವಾಗ ಅದರ ಟ್ಯೂಬಲ್ಲಿ ಸಾಕಷ್ಟು ಗಾಳಿ ಇರ್ತದೆ, ಅದರ ಟಯರ್ ಕ್ಲಿಯರ್ ಇರ್ತದೆ, ರಿಮ್ ಕ್ಲಿಯರ್ ಇರ್ತದೆ, ಅದು ಸ್ವಲ್ಪ ಓಡಿಸ್ತಾರೆ ಓಡ್ತದೆ. ಇಲ್ಲಾದರೆ ತುಳಿಬೇಕು. ಕ್ರಿಸ್ತಿಯ ಜೀವಿತ ಆತ್ಮಿಕ ವೀಕ್ ಆಗಿದ್ದರೆ ಇದೇ ರೀತಿ ನಿಮಗೆ ಪ್ರಯಾಸ. ಮೊಂಡು ಕತ್ತಿಯಿಂದ ಎಷ್ಟು ಕಡಿದರೂ ಕೂಡ ಪ್ರಯಾಸ. ಉಪವಾಸ ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಸ್ಪಿರಿಟ್ ಮ್ಯಾನನ್ನು ಶಾರ್ಪ್ ಮಾಡೋದಕ್ಕೋಸ್ಕರ. ನಮ್ಮ ಸ್ಪಿರಿಟ್ ಮ್ಯಾನ್, ನಮ್ಮ ಆತ್ಮಿಕ ಮನುಷ್ಯನನ್ನು ಬಲಪಡಿಸೋದಕ್ಕೋಸ್ಕರ. ರೈಟ್, ನಮ್ಮ ಇನ್ನರ್ ಮ್ಯಾನ್ ಅನ್ನು ಬಲಪಡಿಸೋದಕ್ಕೋಸ್ಕರ. ನಾನು ಕೈ ಇಟ್ಟಾಗ ನೀವು ರಿಸೀವ್ ಮಾಡಿದರೆ ಮಾತ್ರ ಹೊಂದುತ್ತೀರಿ. ದಟ್ ಈಸ್ ಅಪ್ ಟು ಯು. ರೈಟ್, ಸುಮ್ಮನೆ ನಿಬ್ಬಾಗಿ ಕೂತ್ಕೊಂಡ್ರೆ ಏನು ದೊರಕುವುದಿಲ್ಲ. ದಿ ಇಂಪಾರ್ಟೆಂಟ್ ವರ್ಡ್. ರೈಟ್, ಓಕೆ. ಇಲ್ಲಿ ನಾವು ನೋಡ್ತೇವೆ, ಆಮೇಲೆ ಪುರುಷ ನನಗೆ ಅತಿ ಪ್ರಿಯನೇ, ಭಯಪಡಬೇಡ. ಯಾಕೆ ಅತಿ ಪ್ರಿಯನೇ ಅಂತ ಹೇಳ್ತಾನೆ? ಪರಲೋಕದಲ್ಲಿ ದಾನಿಯೇಲನನ್ನು ದೇವರು ನೋಡುವಾಗ ಅತಿ ಪ್ರಿಯನೆಂದು ನೋಡ್ತಾನೆ. ಏನು ನೋಡ್ತಾನೆ? ಪರಲೋಕ
ದಾನಿಯೇಲನನ್ನು ನೋಡುವಾಗ ಅತಿ ಪ್ರಿಯನು ಅಂತ ನೋಡ್ತದೆ. ಹಾಗಾದರೆ ಪರಲೋಕ ನಿಮ್ಮ ಬಗ್ಗೆ ಏನು ಹೇಳ್ತದೆ ಅದೇ ನೀವು ಆಗಿದ್ದೀರಿ. ಆ್ಯಂಡ್ ಹಿ ಸೆಡ್, ಓ ಮ್ಯಾನ್, ಗ್ರೇಟ್ಲಿ ಬಿಲವರ್ಡ್, ಗ್ರೇಟ್ಲಿ ಬಿಲವರ್ಡ್. ಪಕ್ಕದವರಿಗೆ, ಯು ಆರ್ ಎ ಗ್ರೇಟ್ಲಿ ಬಿಲವರ್ಡ್, ಗ್ರೇಟ್ಲಿ ಬಿಲವರ್ಡ್, ಅತಿ ಪ್ರಿಯನೇ. ಮೇ ಬಿ ಲೋಕ ನಿಮ್ಮ ಬಗ್ಗೆ ಏನು ಹೇಳ್ಬೋದು, ಜನ ನಿನ್ನ ಬಗ್ಗೆ ಏನು ಹೇಳ್ಬೋದು, ನೇಬರ್ಗಳು ಏನು ಹೇಳ್ಬೋದು, ರೈಟ್, ಊರಿನವರು ಏನೇ ಹೇಳ್ಬೋದು, ಫ್ರೆಂಡ್ಸ್ಗಳು ಏನು ಹೇಳ್ಬೋದು, ಸೇವಕರು ಏನೇ ಹೇಳ್ಬೋದು. ಬಟ್ ಪರಲೋಕ ನಿಮ್ಮನ್ನು ಅತೀ ಪ್ರಿಯ ಎಂದು ನೋಡ್ತಾನೆ. ಪರಲೋಕ ನಿಮ್ಮನ್ನು ಹೇಗೆ ನೋಡ್ತದೋ ಆ ರೀತಿ ನಿಮ್ಮನ್ನು ನೀವು ನೋಡಬೇಕು. ಲೋಕ ನಿಮ್ಮನ್ನು ಹೇಗೆ ನೋಡ್ತದೋ ಅದರಲ್ಲಿ ನಿಮ್ಮನ್ನು ನೋಡುವುದಲ್ಲ. ಪ್ಲೀಸ್ ಗಾಡ್, ಕೇಳ್ತಾ ಇದ್ದೀರಾ? ಪರಲೋಕ ನಿಮ್ಮನ್ನು ಹೇಗೆ ನೋಡ್ತಾ ಇದೆಯೋ ಅದೇ ರೀತಿ ನಿಮ್ಮನ್ನು ನೀವು ನೋಡಬೇಕು. ನಿಮ್ಮನ್ನು ನೀವು ಧ್ಯಾನ ಮಾಡೋದಂದರೆ ಪರಲೋಕ ನಿಮ್ಮನ್ನು ಹೇಗೆ ನೋಡ್ತಾ ಇದೆ ಅದನ್ನು ನೀವು ಧ್ಯಾನ ಮಾಡಿ ಅದನ್ನು ನೀವು ಹೇಳುವುದು. ಪ್ರಾರ್ಥನೆಯಲ್ಲಿ ಹೇಳುವುದಕ್ಕಿಂತ ಕೇಳುವುದು ಮುಖ್ಯ. ನೀನು ಸರಿಯಾಗಿ ಕೇಳಿದರೆ ಸರಿಯಾಗಿ ಪ್ರಾರ್ಥನೆ ಮಾಡು. ನಿನ್ನೆ ನಾನು ಪ್ರೀಚ್ ಮಾಡ್ತಾ ಇದ್ದೇನೆ, ವಾಟ್ ಈಸ್ ಪ್ರೇಯರ್, ಪ್ರಾರ್ಥನೆ ಅಂದರೆ ಏನು, ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು. ಓಕೆ, ಪ್ರಾರ್ಥನೆ ಅಂದರೆ ಏನು, ಓಕೆ, ಪ್ರಾರ್ಥನೆ ನಾವು ಯಾಕೆ ಮಾಡಬೇಕು, ಓಕೆ, ಪ್ರಾರ್ಥನೆ ಹೇಗೆ ಮಾಡಬೇಕು. ಪ್ರಾರ್ಥನೆ ಅಂದರೆ ನಮಗೆ ಗೊತ್ತಿಲ್ಲ. ಓಕೆ, ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲ, ಹೇಗೆ ಪ್ರಾರ್ಥನೆ ಮಾಡಬೇಕಂತ ಗೊತ್ತಿಲ್ಲ, ಯಾರ ಹತ್ರ ಪ್ರಾರ್ಥನೆ ಮಾಡಬೇಕಂತ ಗೊತ್ತಿಲ್ಲ. ಈ ಮೂರು ಸಂಗತಿಗಳು. ನಾವೇನೇ ಪ್ರೇಯರ್ ಮಾಡಬೇಕಾದ್ರೆ ಸ್ಕ್ರಿಪ್ಚರ್ ಆಧಾರ, ನಮ್ಮ ರಿಲೀಜಿಯಸ್ ಸಂಪ್ರದಾಯ ಅಲ್ಲ. ನಾವು ಪ್ರಾರ್ಥನೆ ಮಾಡುವುದು ಯಾವ ದೇವದೂತನ ಹತ್ರ ಅಲ್ಲ. ನಾವು ಪ್ರಾರ್ಥನೆ ಮಾಡುವುದು ಯಾವುದೇ ವ್ಯಕ್ತಿಯೊಟ್ಟಿಗೆ ಅಲ್ಲ. ನಾವು ಪ್ರಾರ್ಥನೆ ಮಾಡೋದು ಏಸುವಿನ ಸಂಗಡವಲ್ಲ. ನಾವು ಪ್ರಾರ್ಥನೆ ಮಾಡುವುದು ಏಸುವಿನ ಹೆಸರಿನಲ್ಲಿ ತಂದೆಯಾದ ದೇವರದ್ದು. ಪ್ರೈಸ್ ಗಾಡ್. ಹೇಗೆ ಪ್ರಾರ್ಥನೆ ಮಾಡೋದು? ನಾವು ಪ್ರಾರ್ಥನೆ ಮಾಡೋದು ಯಾವ ದೇವದೂತನ ಹತ್ರ ಅಲ್ಲ. ನಾವು ಪ್ರಾರ್ಥನೆ ಮಾಡೋದು ಯಾವ ಮನುಷ್ಯನ ಹತ್ರ ಅಲ್ಲ. ನಾವು ಪ್ರಾರ್ಥನೆ ಮಾಡುವುದು ಏಸುವಿನ ಹತ್ತಿರ ಕೂಡ ಅಲ್ಲ. ನಾವು ಪ್ರಾರ್ಥನೆ ಮಾಡುವುದು ಏಸುವಿನ ಹೆಸರಿನಲ್ಲಿ ತಂದೆಯಾದ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ನೀವೊಂದು ಲೆಟರ್ ಹಾಕ್ತೀರಿ. ನೀವು ಲೆಟರ್ ಹಾಕಿದಾಗ ನಿಮಗೆ ಸರಿಯಾಗಿ ಆನ್ಸರ್ ರಿಟರ್ನ್ ಬರುವುದಿಲ್ಲ ಅಂತ ಹೇಳಿದರೆ, ಮೊದಲು ಲೆಟರ್ ಇತ್ತು, ರೈಟ್? ಈಗ ಫೋನ್, ಲೆಟರ್ ಹಾಕ್ತಿದ್ದರು. ಲೆಟರ್ ಬರೆದು ಒಳ್ಳೆ ಮಾಡಿ ಪೋಸ್ಟ್ ಬಾಕ್ಸಿಗೆ ಹಾಕಿದ್ದು, 10 ದಿನ ವೆಯ್ಟ್ ಮಾಡಿದ್ದೆ ರಿಪ್ಲೈಗೋಸ್ಕರ. 30 ದಿನ ವೆಯ್ಟ್ ಮಾಡಿದ್ದೆ, ಏನು ರಿಪ್ಲೈ ಬರಲಿಲ್ಲ. ಯಾಕೆ ಬರಲಿಲ್ಲ? ಸರಿಯಾದ ಅಡ್ರೆಸ್ ಹಾಕದಿದ್ದರೆ ಅದು ರೀಚ್ ಆಗುವ ಜಾಗಕ್ಕೆ ಆ ಲೆಟರ್ ರೀಚ್ ಆಗುವುದಿಲ್ಲ, ರೈಟ್? ಎಲ್ಲಿ ಹೋಗಿ ಅದು ತಲುಪಬೇಕು ಅದು ತಲುಪುವುದಿಲ್ಲ. ಅಡ್ರೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಡ್ರೆಸ್. ಹಲ್ಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡೋತಾರಂತ ನಾವು ಪ್ರಾರ್ಥನೆ ಮಾಡಿ. ನಿನ್ನೆ ನಾನು ಪ್ರೀಚ್ ಮಾಡ್ತಾ ಇದ್ದೆ, ನೀವು ಪ್ರಾರ್ಥನೆ ಮಾಡುವಾಗ ಅನೇಕ ಮಾತುಗಳನ್ನು ಹೇಳಿ ಪ್ರಾರ್ಥನೆ ಮಾಡಿದರೆ ದೇವರು ಅವರು ಪ್ರಾರ್ಥನೆ ಮಾಡೋದು ಕೇಳುತ್ತಾನಂತ ಅವರು ನೆನೆಸ್ತಾರೆ. ಮಾಡುವವರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್, ರೈಟ್? ಮಾಡುವವರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್. ನೀವು ಅಜ್ಞಾನಿಗಳ ಹಾಗೆ ಬೈಬಲ್ ಹೇಳುತ್ತೆ, ಅಜ್ಞಾನಿಗಳು. ಹೇಳ್ರಿ, ನಾವು ಅಜ್ಞಾನಿಗಳಲ್ಲ, ಜ್ಞಾನಿಗಳು. ಹೇಳಿ, ಜ್ಞಾನಿಗಳು. ಇನ್ನೊಂದು ಹೇಳ್ತೇನೆ, ಅಜ್ಞಾನಿಗಳ ಹಾಗೆ ಏನು ತಿನ್ನುವುದು, ಏನು ಕುಡಿಯುವುದು, ಏನು ಹೊದ್ದುಕೊಳ್ಳುವುದು. ನಿನ್ನೆ ಮೆಸೇಜ್ ಕೇಳಿ, ಏನು ತಿನ್ನುವುದು, ಏನು ಹೊದ್ದುಕೊಳ್ಳುವುದು, ಏನು ಕುಡಿಯುವುದು, ಇವುಗಳಿಗೆಲ್ಲ ಪ್ರಾರ್ಥನೆ ಮಾಡುವುದು ಯೇಸು ಸ್ವಾಮಿ ಹೇಳಿದ ಅಜ್ಞಾನಿಗಳು. ಓಕೆ, ಅಜ್ಞಾನಿಗಳು. ದ ನಾಲೆಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಲೆಜ್,
ಜ್ಞಾನ ಇಲ್ಲದೆ ಪ್ರಾರ್ಥನೆ ಮಾಡು. ಇಲ್ಲಿ ನಾಲೆಜ್ ಮಾತಾಡುವಂಥದ್ದು ನಿಮ್ಮ ಇಂದ್ರಿಯಗಳ ನಾಲೆಜ್ ಅಲ್ಲ. ಇಲ್ಲಿ ಮಾತಾಡುವಂಥದ್ದು ಸ್ಪಿರಿಚುವಲ್ ವರ್ಲ್ಡಿನ ನಾಲೆಜ್. ಕಾಣದ ಲೋಕದಲ್ಲಿ ದೇವರಿದ್ದಾನೆ. ಪ್ರತಿಯೊಂದು ದೇವರ ವಾಕ್ಯ ನಿಮಗೆ ಏನು ಇನ್ಸ್ಟ್ರಕ್ಷನ್ ಕೊಡುತ್ತದೆ ಅದನ್ನು ಮಾಡಿದಾಗ ಆತ್ಮಿಕ ಲೋಕದಲ್ಲಿ ಸಮಥಿಂಗ್ ನಡೆಯುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೈಗಳನ್ನು ಎತ್ತುವಂಥದ್ದು. ಎಲ್ಲಿದೆ ಕೈಗಳನ್ನು ಎತ್ತುವಂಥದ್ದು? ಹೊಸ ಒಡಂಬಡಿಕೆಯಲ್ಲಿ ಇದೆ, ಹಳೆ ಒಡಂಬಡಿಕೆಯಲ್ಲಿದೆ. ಪುರುಷರು ಯಾವ ವಾಗ್ದಾದ ಇಲ್ಲದೆ ತಮ್ಮ ಪರಿಶುದ್ಧ ಕೈಗಳನ್ನು ಎತ್ತಿ ಪ್ರಾರ್ಥಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಯಾವ ಕೋಪ ವಾಗ್ದಾದ ಇಲ್ಲದೆ. 2 chapter 8 verse ನಾವು ನೋಡ್ತೇವೆ, ರೈಟ್? 8 ರೈಟ್. 1 ತಿಮೋತಿ ಮತ್ತೆ ಬರುವ ಇಲ್ಲಿ 1 ತಿಮೋತಿ 2 chapter 8 verse. ಹೀಗಿರಲಾಗಿ ಪುರುಷರು ಎಲ್ಲ ಸ್ಥಳಗಳಲ್ಲಿ, ಎಲ್ಲ ಚರ್ಚಲ್ಯ, ಐ ಡಿಸೈರ್ ದೇರ್ ಫಾರ್ ದಟ್ ದ ಮೆನ್ ಪ್ರೇ ಎವ್ರಿವೇರ್. ರೈಟ್? ಹೀಗಿರಲಾಗಿ ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವು ವಾಗ್ದಾದವು ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿ ಕೈಗಳನ್ನು ಎತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸ್ತೇನೆ. ಕೈಗಳನ್ನು ಎತ್ತುವಂಥ ರೆವಲೇಷನ್ ನಿಮಗೆ ವಾಕ್ಯದಲ್ಲಿ ಆದರೆ ಸಮ್ಟೈಮ್ಸ್ ನಮಗೆ ಆಗದಿದ್ದರೂ ವರ್ಡನ್ನು ನೀವು ಬಿಲೀವ್ ಮಾಡಬೇಕು. ಇವನು ಹೇಳ್ತಾನೆ, ಡೇವಿಡ್ ಹೇಳ್ತಾನೆ 141ನೇ ಕೀರ್ತನೆ, ರೈಟ್? ನಾನು ಕೈಗಳನ್ನು ಎತ್ತುವಂಥದ್ದು, ನನ್ನ ಪ್ರಾರ್ಥನೆಯು ನಿನಗೆ ಧೂಪವಾದಂತೆಯೂ ನನ್ನ ಕೈಗಳನ್ನು ಎತ್ತುವಂಥದ್ದು ಸಂಧ್ಯಾ ನೈವೇದ್ಯವಾಗಿ ಸಮರ್ಪಣೆ ಆಗ್ತದೆ. ಓದಿ ಅದನ್ನು. 141ನೇ ಕೀರ್ತನೆ 138ರಲ್ಲಿ, ಇಲ್ಲಾದರೆ 41, ರೈಟ್? ಓದಿ 141. ಕೇಳ್ತದ ಹಿಂದೆ ಅಲ್ಲಿ? ಓಕೆ. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಿರಲಿ. ಲೆಟ್ ಮೈ ಪ್ರೇಯರ್ ಬಿ ಸೆಟ್ ಬಿಫೋರ್ ಯು ಆಸ್ ಇನ್ಸೆನ್ಸ್, ದ ಲಿಫ್ಟಿಂಗ್ ಅಪ್ ಮೈ ಹ್ಯಾಂಡ್ಸ್ ಆಸ್ ದ ಈವ್ನಿಂಗ್ ಸಕ್ರಿಫೈಸ್. ಈವ್ನಿಂಗ್ ಸಕ್ರಿಫೈಸಲ್ಲಿ ಏನಾಗ್ತದೆ? ಸಕ್ರಿಫೈಸ್ ಮಾಡುವಾಗ ಯು ಆರ್ ಅಟ್ರಾಕ್ಟಿಂಗ್ ಏಂಜಲ್ಸ್. You are attracting angels. Angels will come to assist you. ಅನ್ಯರು ರಾಂಗ್ ಸಕ್ರಿಫೈಸ್ ಕೊಡುತ್ತಾರೆ. ರಾಂಗ್ ಸಕ್ರಿಫೈಸ್. ದೇ ಆರ್ ಅಟ್ರಾಕ್ಟಿಂಗ್ ಡೀಮನ್ಸ್. ಅವರಿಗೆ ಅದರ ಮೇಲೆ ವಿಶ್ವಾಸ ಇದೆ. ಅವರು ಯಜ್ಞಗಳನ್ನು ಸಮರ್ಪಿಸ್ತಾರೆ. 24 hours ಯಜ್ಞ ಸಮರ್ಪಿಸ್ತಾರೆ ಕೆಲವು ಕಡೆಯಲ್ಲಿ. ದೇ ಆರ್ ಅಟ್ರಾಕ್ಟಿಂಗ್ something different. They are attracting spiritual influence. But now ಕೈಗಳನ್ನೆತ್ತಿ ದೇವರಿಗೆ ಯಜ್ಞ ಸಮರ್ಪಿಸ್ತಿರುವಾಗ something we are attracting angels. ನಾವು ದೇವದೂತರನ್ನು ಆಕರ್ಷಿಸ್ತೇವೆ. ಅತಿ ಸತ್ಕಾರಗಳನ್ನು ಮಾಡುತ್ತಿರುವಾಗ ನಾವು ದೇವದೂತರನ್ನು ಆಕರ್ಷಿಸ್ತೇವೆ. ಕಾಣಿಕೆಗಳನ್ನು ಸಮರ್ಪಿಸ್ತಿರುವಾಗ ಸುಮ್ಮನೆಲ್ಲ ಟೆಂಕ್ ಹಾಕುವಂಥದ್ದು. ಅಪೊಸ್ತಲ ಪೌಲ್ ಹೇಳ್ತಾನೆ, ನಿಮ್ಮಿಂದ ನನಗೆ ದಾನ ಬೇಕಾಗಿಲ್ಲ, ನಿಮ್ಮ ಆತ್ಮಕ್ಕೆ ಪ್ರೀತಿಯ ಫಲವನ್ನೇ ನಾನು ಅಪೇಕ್ಷಿಸೋನಾಗಿದ್ದೇನೆ. ಬೇಕಾದೆಲ್ಲ ನನಗೆ ಉಂಟು. ನೀವು ಎಫೋಪ್ರದಿತನ ಕೈಯಿಂದ ನನಗೆ ಕೊಟ್ಟು ಕಳಿಸಿದ್ದು ಅದು ದೇವರಿಗೆ ಮೆಚ್ಚುಗೆ ಆದದ್ದು. ಇಷ್ಟ ಯಜ್ಞ, ಸುಗಂಧ ವಾಸನೆ. ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲ್ ಪ್ರಾರ್ಥನೆ ಮಾಡುತ್ತಾನೆ. ನಿಮ್ಗೆ ಗೊತ್ತಾ ದಾನಿಯೇಲನ ಪ್ರಾರ್ಥನೆ ಆಗೋಗ ಏನು ಉತ್ತರವಂತ ಅವನಿಗೆ? 9ನೇ ಅಧ್ಯಾಯ 20ನೇ ವಚನ ಓದಿರಿ. 20-21 9ನೇ ಅಧ್ಯಾಯ. ನಾನು ಬಾಯಿ ಬಿಟ್ಟು ಬೇಡಿಕೊಂಡು ನನ್ನ ಮತ್ತು ನನ್ನ ಜನರಾದ ಇಸ್ರಾಯೇಲ್ ಪಾಪವನ್ನು ಅರಿಕೆ ಮಾಡುತ್ತಾ ನನ್ನ ದೇವರ
ಪವಿತ್ರ ಪರ್ವತದ ವಿಷಯವಾಗಿ ನನ್ನ ದೇವರಾದ ಯೆಹೋವನಿಗೆ ಭಿನ್ನಯಿಸಿ ಪ್ರಾರ್ಥಿಸುತ್ತಿರುವಾಗಲೇ, ನೆಕ್ಸ್ಟ್, ಮೊದಲು ನನ್ನ ಕನಸಿನಲ್ಲಿ ಕಂಡ ಗಾಬ್ರಿಯೇಲನೆಂಬ ಪುರುಷನು ಹಸುರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ. ಸಂಧ್ಯಾ ನೈವೇದ್ಯ ಅಂದ್ರೆ ಏನು? ಈವ್ನಿಂಗ್ ಆಫರಿಂಗ್, ಈವ್ನಿಂಗ್ ಸಕ್ರಿಫೈಸ್. NLT ಅಲ್ಲಿ ಹೇಳ್ತದೆ ಈವ್ನಿಂಗ್ ಸಕ್ರಿಫೈಸ್. Yes, while I was speaking in prayer, okay, NLT ಅಲ್ಲಿ ಏನು ಹೇಳ್ತದೆ? See, I was praying. Gabriel, whom I had seen in the earlier vision, came swiftly to me, and at the time of the evening sacrifice. ನಮ್ಮ ಪ್ರಾರ್ಥನೆಯು ಧೂಪದಂತೆಯೂ ನಾವು ಕೈಗಳನ್ನು ಎತ್ತುವಂಥದ್ದು ಆತನಿಗೆ ಈವ್ನಿಂಗ್ ಸಕ್ರಿಫೈಸ್. ಓಕೆ, ರೆವಲೇಷನ್ ಅಂತ ಹೇಳಿದರೆ ಆತ್ಮಿಕ ಲೋಕದಲ್ಲಿ ಏನು ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗೋ. ಇಲ್ಲ ಅಂತ ಹೇಳಿದ್ರೆ ನೀನು ಆತ್ಮಿಕ ಕುರುಡ, ರೈಟ್? ಆತ್ಮಿಕ ಕುರುಡ. ದೇವದೂತರು ಹೆಚ್ಚಾಗಿ ನಿನ್ನೊಟ್ಟಿಗೆ ಸೇರಿದರೆ ಏನು ಮಾಡುತ್ತಾರೆ? ನಿನಗೆ ಸೇವೆ ಮಾಡುತ್ತಾರೆ, ನಿನ್ನೊಟ್ಟಿಗೆ ಮಿನಿಸ್ಟ್ರಿ ಮಾಡುತ್ತಾರೆ. ಅದರಿಂದ ನೀವು ಕೈಗಳನ್ನೆತ್ತುವಂಥದ್ದು, ದೇವರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಅದು ನಿಮಗೆ ಟಾರ್ಚರ್ ಕೊಡಲಿಕ್ಕೆಲ್ಲ. ಕೈಗಳನ್ನು ಎತ್ತಿ ಅಂತ ಹೇಳುವಂಥದ್ದು. ಸಮಥಿಂಗ್ ವಿಲ್ ಹ್ಯಾಪನ್. ಎಷ್ಟು ಕ್ಲಿಯರ್ ಆಗಿ ಹೇಳ್ತದೆ ನೋಡಿ. ಮೊದಲು ನನ್ನ ಕನಸಿನಲ್ಲಿ ಕಂಡ ಗಾಬ್ರಿಯೇಲನೆಂಬ ಪುರುಷನು ಹಸುರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ. ನಿಮಗೆ ಗೊತ್ತಾ, ಫಸ್ಟ್ ಯಜ್ಞವನ್ನು ಸಮರ್ಪಿಸಿದ್ದು ಅಬ್ರಹಾಮನು. ಯಜ್ಞವನ್ನು ಸಮರ್ಪಿಸಿದ ನಾವು ನೋಡ್ತೇವೆ. ಆತನ ಮೊಮ್ಮಗ ಯಾಕೋಬ ನನ್ನ ತಂದೆಯ ಮನೆಯನ್ನು ಬಿಟ್ಟು ಆತನು ಹೋಗುವಾಗ ಕತ್ತಲೆ ಆಗ್ತದೆ. ಕೈಯಲ್ಲಿ ಸ್ವಲ್ಪ ಎಣ್ಣೆ ಮತ್ತೊಂದು ಕೋಲು ಹಿಡ್ಕೊಂಡು ಹೋಗುತ್ತಿರುವಾಗ ಅಲ್ಲಿ ಒಂದು ಕಲ್ಲು ಇರ್ತದೆ. ಆ ಕಲ್ಲು ಯಾವುದಂತ ಅವನಿಗೆ ಗೊತ್ತಿಲ್ಲ. ಅಲ್ಲಿ ಅವನು ಮಲಗುತ್ತಾನೆ. ಮಲಗಿದಾಗ ಅವನಿಗೆ ಕನಸು ಕಾಣ್ತದೆ. ಕನಸು ಅಂತ ಹೇಳಿದ್ರೆ ಸಮಟೈಮ್ ನಮ್ಮ ಬಾಡಿ ಮಲಗಿದರೂ ನಮ್ಮ ಸ್ಪಿರಿಟ್ ನೋಡ್ತದೆ. ನಾನು ಎಷ್ಟೇ ಸಂದರ್ಭದಲ್ಲಿ ನಾನು ಪ್ರೇಯರ್ ಮಾಡುವಾಗ ಕೆಲವೊಮ್ಮೆ ನನ್ನ ಬಾಡಿ ಮಲಗುವುದನ್ನು ನಾನು ನೋಡಿದ್ದೇನೆ. ನನ್ನ ಗೊರಕೆ ನನಗೆ ಕೇಳ್ತಾ ಇರ್ತದೆ ಕ್ಲಿಯರ್ ಆಗಿ. ನಿಮ್ಗೆ ಎಷ್ಟು ಮಂದಿಗೆ ಅನುಭವ ಆಗಿದೆ ಗೊತ್ತಿಲ್ಲ. ನನ್ನ ಗೊರಕೆ ಅಂದರೆ ಬಾಡಿ ಮಲಗಿದೆ, ನನ್ನ ಸ್ಪಿರಿಟ್ ಅಲರ್ಟ್ ಇದೆ. ಬಾಡಿ ಮಲಗಿ ಗೊರಕೆ ಹೊಡೀತಾ ಉಂಟು. ನಿಮ್ಮ ಸ್ಪಿರಿಟ್ ನೋಡ್ತದೆ. ಇಲ್ಲಿ ಯಾಕೆ ದೇವರು ಅದೇ ಪ್ಲೇಸಿಗೆ ಕರ್ಕೊಂಡು ಬಂದ? ಅವನಿಗೆ ಗೊತ್ತಿಲ್ಲ ಆ ಕಲ್ಲಿನ ಹತ್ತಿರ ಅಂತ ಇಂಟೆನ್ಷನ್ಲಿ ಬರಲಿಲ್ಲ. ಅವನಿಗೆ ಗೊತ್ತೇ ಇಲ್ಲ ಅದು ಕಲ್ಲು ಯಾವುದಂತ. ಅವನೇ ಹೇಳ್ತಾನೆ, ಇದು ದೇವರ ಮನೆ ಎಂದು ನನಗೆ ತಿಳಿಯದೆ ಹೋಯಿತು, ನನಗೆ ಗೊತ್ತೇ ಇರಲಿಲ್ಲ. ಯಾವಾಗ ನಾವು ದೇವರ ಉದ್ದೇಶಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಇಲ್ಲಿ ಯಾಕೋಬ ತನ್ನಷ್ಟಕ್ಕೆ ತಾನು ಮನೆ ಬಿಟ್ಟು ಬರುವುದಿಲ್ಲ. ತಂದೆಯ ಆಶೀರ್ವಾದವನ್ನು ತೆಗೆದುಕೊಂಡು ಆತನು ಬರ್ತಾನೆ. ತಾಯಿಯ ಆಶೀರ್ವಾದವನ್ನು ತೆಗೆದುಕೊಂಡು ಬರ್ತಾನೆ. ಅವನು ತಂದೆಯಿಂದ ಕಳುಹಿಸಲ್ಪಟ್ಟವನಾಗಿ ಬರ್ತಾನೆ. ತನ್ನಷ್ಟಕ್ಕೆ ಅವನು ಬರಲಿಲ್ಲ.
ಯಾವಾಗ ನೀವು ದೇವರಿಂದ ಕಳುಹಿಸಲ್ಪಡುತ್ತೀರಿ, ಯು ವಿಲ್ ಬಿ ಇನ್ ದ ರೈಟ್ ಟೈಮ್ ಅಟ್ ರೈಟ್ ಪ್ಲೇಸ್ ಫಾರ್ ದ ರೈಟ್ ಪರ್ಪಸ್. ನೀವು ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ, ಸರಿಯಾದ ಉದ್ದೇಶಕ್ಕೋಸ್ಕರವಿರುತ್ತೀರಿ. ನಿಮ್ಮ ಹೆಜ್ಜೆಗಳು ದೇವರಿಂದ ನೇಮಿಸಲ್ಪಡುತ್ತವೆ, ದೇವರಿಂದ ನೇಮಿಸಲ್ಪಡುತ್ತವೆ. ಅಲ್ಲಿ ಆ ವ್ಯಕ್ತಿ ನಾವು ನೋಡ್ತೇವೆ, ಮಲಗಿದಾಗ ದೇವದೂತರೊಂದು ನಿಚ್ಚಣಿಗೆ ಆಕಾಶದಿಂದ ಕೆಳಗಿನ ಮೇಲೆ ಹೋಗಿದೆ. ದೇವದೂತರು ಏರುತ್ತಾ ಇಳಿಯುತ್ತಾ ಇದ್ದರು. ಯಾಕೆ ಅಲ್ಲಿ ಮಾತ್ರ ದೇವದೂತರು ಏರುತ್ತಾ ಇಳಿತಾ ಇದ್ದರು? ಯಾವಾಗ ಅಬ್ರಹಾಮನು ಯಜ್ಞವನ್ನು ಸಮರ್ಪಿಸಿದ, ಅಲ್ಲಿ ಪೋರ್ಟಲ್ ಓಪನ್ ಆಗಿತ್ತು. ಇಲ್ಲ ಅಂತ ಹೇಳಿದ್ರೆ, ಯಾವಾಗ ಆದಾಮ ಪಾಪ ಮಾಡಿದ, ಇಲ್ಲಿ ಕೇಳ್ರಿ, ಯಾವಾಗ ಆದಾಮ ಪಾಪ ಮಾಡಿದ, ಯಾವ ದಿವಸ ಪಾಪ ಮಾಡಿದ, ಪರಲೋಕಕ್ಕೆ ಮತ್ತು ಭೂಲೋಕಕ್ಕೆ ಒಂದು ಡಿವಿಷನ್ ಸ್ಟಾರ್ಟ್ ಆಯಿತು. ಆದಾಮನು ತನ್ನನ್ನು ಸೈತಾನಿಗೆ ಒಪ್ಪಿಸಿಕೊಟ್ಟ. ಆ ನಂತರ ಇಡೀ ಭೂಮಿ, ವರ್ಲ್ಡ್ ಅಂಧಕಾರದ ದೊರೆತನದ ಕಂಟ್ರೋಲಲ್ಲಿ ಬಂತು. ಇಲ್ಲಿ ದಾನಿಯೇಲ ಆತನು ಇಲ್ಲಿದ್ದಾನೆ, ಎಲ್ಲಿ? ಬ್ಯಾಬಿಲೋನ್ನಲ್ಲಿದ್ದಾನೆ. ಬ್ಯಾಬಿಲೋನ್ನಲ್ಲಿ ಇರುವಾಗ ಅವನು 21 ದಿನ ಪ್ರಾರ್ಥನೆ ಮಾಡುತ್ತಾನೆ. 21 ದಿನ ಪ್ರಾರ್ಥನೆ ಮಾಡುವಾಗ ದೇವದೂತ ಗಾಬ್ರಿಯೇಲ ಇಳಿದು ಬರ್ತಾನೆ. ನೀನು ಪ್ರಾರ್ಥನೆಗೆ ಮನಸ್ಸು ಮಾಡಿದ ಮೊದಲನೇ ದಿನದಲ್ಲಿ ನಿನ್ನ ಮಾತು ನನಗೆ ಕೇಳಿಸಲ್ಪಟ್ಟವು, ಬಟ್ ನನ್ನನ್ನು ಪಾರ್ಸಿಯದ ಪ್ರಿನ್ಸ್ ಆತ ನನ್ನನ್ನು ಅರೆಸ್ಟ್ ಮಾಡಿದ, ಹಿಡಿದ, ನನ್ನನ್ನು ತಡೆದ. ಎಷ್ಟು ದಿನ ತಡೆದ? 21 ದಿನ ತಡೆದ. ಇಲ್ಲಿ ಪಾರ್ಸಿ ಎಂಬುವಂಥದ್ದು ಅದು ಕಿಂಗ್ಡಮ್, ಬಟ್ ಅದರ ಸ್ವಾಭಾವಿಕ ಕಿಂಗ್ ಕೊರೇಷ್ಯ. ಸೈತಾನ್ ಏನು ಮಾಡಿದ್ದಾನೆ? ಎಲ್ಲ ಕಿಂಗ್ಡಮ್ಗಳನ್ನು ಸೆಟಪ್ ಮಾಡಿದ್ದಾನೆ. ಎಲ್ಲ ರಾಜ್ಯಗಳು ಎಲ್ಲಿದ್ದವಂತಂದರೆ ಅವನ ಕಂಟ್ರೋಲಲ್ಲಿದ್ದವು. ಈ 4 ಕ್ಯಾಟಗರಿ ಇವೆ: ಪ್ರಿನ್ಸಿಪಾಲಿಟಿ, ಪವರ್, ರೂಲರ್ಸ್ ಆಫ್ ಡಾರ್ಕ್ನೆಸ್, ವಿಕೆಡ್ ಸ್ಪಿರಿಟ್ ಇನ್ ಹೆವನ್ಲಿ ರಲ್ಮ್ ಅಂತ. ರಾಜ್ಯತ್ವ, ಪ್ರಭುತ್ವ, ಅಧಿಕಾರ, ಆಕಾಶ ಮಂಡಲದ ದುರಾತ್ಮ ಸೇನೆಗಳು. ಆ ವರ್ಲ್ಡ್ ಏನು ಮಾಡ್ತಾ ಇದೆ? ಈ ನ್ಯಾಚುರಲ್ ವರ್ಲ್ಡನ್ನು ಕಂಟ್ರೋಲ್ ಮಾಡ್ತಾ ಇದೆ, ಸ್ವಾಭಾವಿಕ ಲೋಕ. ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ಇವನು ಹೋದ ನಂತರ ನಾನೀಗ ಪಾರ್ಸಿಯದ ದಿವ್ಯಪಾಲಕನ ಹತ್ರ ಹೋರಾಟ ಮಾಡಲಿಕ್ಕೆ ಉಂಟು. ಅದರ ನಂತರ ಇವನು ಬರ್ತಾನೆ. ಯಾರು? ಗ್ರೀಕ್ ಕಿಂಗ್ಡಮ್. ಅಲ್ಲಿ ನೆಬೂಕದ್ನೆಚ್ಚರ್ ನಾವು ನೋಡ್ತೇವೆ, ಗ್ರೀಕ್ ಕಿಂಗ್ಡಮ್ ಬರುತ್ತದೆ. ಬಟ್ ಒಂದು ರಾಜ್ಯ ಮಾತ್ರ, ಒಂದು ಇಸ್ರೇಲ್ ದೇಶ ಮಾತ್ರ ಸ್ಪಿರಿಚುವಲ್ ವರ್ಲ್ಡಲ್ಲಿ ದುರಾತ್ಮಗಳ ಕಂಟ್ರೋಲಲ್ಲಿ ಇರಲಿಲ್ಲ. ಅದರ ಪಾಲಕನಾಗಿದ್ದ, ಪ್ರಿನ್ಸ್ ಆಗಿದ್ದ ಯಾರಂತ ಹೇಳಿದರೆ ಮೈಕಲ್. ಮಿಕಾಯಲ. ಯಾಕೆ? ದೇವರು ಅವರೊಟ್ಟಿಗೆ ಒಡಂಬಡಿಕೆ ಮಾಡಿದ. ದೇವರು ಅವರೊಟ್ಟಿಗೆ ಏನು ಮಾಡಿದ? ಒಡಂಬಡಿಕೆ ಮಾಡಿದ, ಕವನೆಂಟ್. ಸ್ಪಿರಿಚುವಲ್ ವರ್ಲ್ಡಲ್ಲಿ ಆ ಏನು ಆಜ್ಞೆಗಳನ್ನು ದೇವರು ಕೊಟ್ಟ ಅದನ್ನು ಪಾಲಿಸಿದಾಗ ಸ್ಪಿರಿಚುವಲ್ ವರ್ಲ್ಡಲ್ಲಿ ಹೋಲ್ ಇಸ್ರಾಯೇಲ್ರನ್ನು ಕಂಟ್ರೋಲ್ ಮಾಡುತ್ತಿದ್ದವ ಮಿಕಾಯಲ್. ಉಳಿದೆಲ್ಲ ರಾಜ್ಯಗಳು ಈ ಪ್ರಿನ್ಸಿಪಾಲಿಟಿ, ಈ ರಾಜ್ಯತ್ವ, ಪ್ರಭುತ್ವ, ಆಕಾಶ ಮಂಡಲದ ದುರಾತ್ಮ ಸೇನೆಗಳಿಗೆ ಕಂಟ್ರೋಲ್ ಆಗಿದ್ದವು. ಅವರ ಸುತ್ತಲೂ ದೇವರು ಬೇಲಿ ಹಾಕಿದ. ಯಾವಾಗ ಇಸ್ರಾಯೇಲ್ ಜನರು ಪಾಪ ಮಾಡಿದರು, ದೇವರಿಗೆ ಅವಿಧೇಯರಾದರು, ಇಮ್ಮಿಡಿಯೇಟ್ಲಿ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಬೇಲಿ ಓಪನ್ ಆಗ್ತಿತ್ತು. ಬೇಲಿ ಓಪನ್ ಆಯಿತು ಅಂತ ಹೇಳಿದ್ರೆ ಈವಿಲ್ ಫೋರ್ಸ್ ಸ್ಪಿರಿಚುವಲ್ ವರ್ಲ್ಡ್ ಒಳಗೆ ಬರ್ತಿತ್ತು. ಅದಕ್ಕೆ ದೇವರು ಸೊಲ್ಯೂಷನ್ಗಳನ್ನು ಕೊಟ್ಟ. ಏನು ಕೊಟ್ಟ? ದೋಷ ಪರಿಹಾರಕ ಯಜ್ಞ, ಸಮಾಧಾನ ಯಜ್ಞ, ಕೆಲವು ಯಜ್ಞಗಳನ್ನು ದೇವರು ಕೊಟ್ಟ. ಯಾವಾಗ ಅವರು ರಿಪೆಂಟ್ ಆಗಿ, ದೇವರೇ ನಮ್ಮ ತಪ್ಪಾಯಿತು, ನಾವು ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸ್ತೇವೆ ಅಂತ ಹೇಳಿಕೊಂಡು ರಿಪೆಂಟ್ ಆದಾಗ ಇಮ್ಮಿಡಿಯೇಟ್ಲಿ ಆ ಬಾಗಿಲು ಮುಚ್ಚಲ್ಪಡ್ತಿತ್ತು.
ಹಳೆ ಒಡಂಬಡಿಕೆಯಲ್ಲಿ ಬಾಗಿಲು ಮುಚ್ಚಲ್ಪಡ್ತಾ ಇತ್ತು. ಈ ಜನರು ಏನೆನಿಸ್ತಾರೆ ಗೊತ್ತುಂಟಾ, ಕಡೆಗೆ ನಾವು ಸಮರ್ಪಿಸುವ ಯಜ್ಞದಿಂದಲೇ ದೇವರು ಬದುಕುವುದಂತ. ಅದಕ್ಕೆ ದೇವರು ಹೇಳ್ತಾನೆ, ಭೂಮಿಯು ಅದರಲ್ಲಿರುವ ಸಮಸ್ತವು ನನ್ನದು, ನಿಮ್ಮ ಹಟ್ಟಿಯಿಂದ ನನಗೆ ದನ ಕರು ಏನು ಬೇಕಾಗಿಲ್ಲ. ಎಲ್ಲಿದೆ ಓದಿ 50ನೇ ಕೀರ್ತನೆ ಓದಿ, ಕೀರ್ತನೆ 50. ಸಿಸ್ಟರ್ ವಿಲ್ಮಾ ಓದಿ. ಪಾಸ್ಟರ್ 7ನೇಂದ ಓದಿ. ಆತನು ಆಜ್ಞಾಪಿಸುವುದೇನೆಂದರೆ, ಪ್ರಜೆಗಳಿರ ಇಸ್ರಾಯೇಲರೇ, ದೇವರಾದ ನಾನೇ ನಿಮ್ಮ ದೇವರು, ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಕೇಳಿರಿ. ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ತಪ್ಪೆಣಿಸುವುದಿಲ್ಲ. ಸರ್ವಾಂಗ ಹೋಮಗಳನ್ನು ನೀವು ನಿತ್ಯವೂ ನನಗೆ ಸಮರ್ಪಿಸುತ್ತೀರಲ್ಲ, ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ಹೋತ ಬೇಕಿಲ್ಲ. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತುಂಟು. ನನಗೆ ಹಸಿವೆ ಇದ್ದರೆ ನಿಮಗೆ ತಿಳಿಸುವುದಿಲ್ಲ, ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದಲ್ಲವೇ. ನಾನು ಹೋರಿಗಳ ಮಾಂಸವನ್ನು ತಿನ್ನುವುದು, ಹೋತಗಳ ರಕ್ತವನ್ನು ಕುಡಿಯುವುದು ಉಂಟೆ. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಹರಕೆಗಳನ್ನು ಪಾರಾತ್ಮನಿಗೆ ಸಲ್ಲಿಸಿರಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಇಲ್ಲಿ ಜನರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರು. ಏನಂತ ಹೇಳಿದ್ರೆ, ಅವರಿಗೆ ಹಾರ್ಡ್ ಆಯ್ತದು. ಅವರನ್ನಿಸ್ತರು ಇದು ನಮಗೆ ಒಂದು ಹಿಂಸೆ. ಬೇರೆ ಜನಾಂಗದವ್ರಿಗೆ ಏನಾದರೂ ಇದೆಯಾ ನೋಡಿ, ನಮಗೆ ದಿನಾಲು ದೋಷ ಪರಿಹಾರಕ ಯಜ್ಞ, ಓಕೆ, ಸಮಾಧಾನ ಯಜ್ಞ, ಇದನ್ನೆಲ್ಲ ಸಮರ್ಪಿಸಬೇಕು. ನಾವು ಸಮರ್ಪಿಸುವ ಯಜ್ಞದಿಂದಲೇ ಜನರು ಬದುಕುದಂತ ಅವರೆನಿಸ್ತರು. ಬಟ್ ದೇವರು ಕೊಟ್ಟದ್ದು ಯಾಕೆ? ಹೋಲ್ ವರ್ಲ್ಡ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಡಿಮನ್ಸ್. ಬಟ್ ಆತ್ಮಿಕ ಲೋಕದಲ್ಲಿ ಇಸ್ರಾಯೇಲ್ ನೇಷನ್ಗೆ ಮಾತ್ರ ದೇವರು ದುರಾತ್ಮನ ಕಂಟ್ರೋಲಲ್ಲಿ ಇರಲಿಲ್ಲ. ಅವರ ಪಾಲಕನಾಗಿದ್ದ ಮಿಕಾಯಲನು, ಓಕೆ, ಅವರ ಪಾಲಕನಾದ ಮಿಕಾಯಲನು. ಓದಿರಿ ಬೇಕಾದರೆ 10ನೇ ಅಧ್ಯಾಯ 21ನೇ ವಚನದಿಂದ ಓದಿರಿ. ದಾನಿಯೇಲ್ 10:21 ಓದಿ. ಆದರೂ ಸತ್ಯ ಶಾಸನದಲ್ಲಿ ಲಿಖಿತವಾದ್ದನ್ನು ಈಗ ನಿನಗೆ ತಿಳಿಸುವನು, ಇವರೊಬ್ಬರೊಂದಿಗೆ ಹೋರಾಡುವಲ್ಲಿ ನಿಮ್ಮ ಪಾಲಕನಾದ, ಅವನು ಹೇಳ್ತಾನೆ ನಿಮ್ಮ ಪಾಲಕ, ಓಕೆ, ನಿಮ್ಮ ಪಾಲಕ, ದ ಮೈಕಲ್ ಯುವ ಪ್ರಿನ್ಸ್. ಒಂದು ಟ್ರಾನ್ಸ್ಲೇಷನ್ ಇದೆ, ದ ಪ್ರಿನ್ಸ್ ಆಫ್ ಇಸ್ರಾಯಲ್, ನ್ಯಾಷನಲ್ ಗಾರ್ಡಿಯನ್. ಯಾವಾಗ ನಾವು ಪ್ರಾರ್ಥನೆ ಮಾಡುವಾಗ ಸ್ಪಿರಿಚುವಲ್ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಓಕೆ. ಬಟ್ ಥ್ಯಾಂಕ್ ಗಾಡ್, ಯೇಸು ಎಂತವನು? ಯೇಸು 2ನೇ ಆದಾಮನಾಗಿ ಬಂದು, ಹಲ್ಲೆಲೂಯಾ, 2ನೇ ಆದಾಮನಾಗಿ ಬಂದು ನಮ್ಮೆಲ್ಲರ ಪಾಪ ತೀರ್ಪನ್ನು ಆತನು ಹೊಂದಿದವನಾಗಿ, ಪ್ರೇಸ್ ಗಾಡ್, ಆತನು ಕ್ರೂಜೆಯಲ್ಲಿ ಸತ್ತ. ಯಾವಾಗ ಕ್ರೂಜೆಯಲ್ಲಿ ಆತನು ಸತ್ತ, ಜಡ್ಜ್ಮೆಂಟ್ ಅವನ ಮೇಲೆ ಬಂತು. ಇಡೀ ಡಿಮಾನಿಕ್ ಫೋರ್ಸ್ ಸ್ಪಿರಿಚುವಲ್ ವರ್ಲ್ಡಲ್ಲಿ ಅವನಲ್ಲಿ ಆಕ್ರಮಣ ಮಾಡಿತು. ಗೊತ್ತಾ ನಿಮಗೆ? ಸ್ಪಿರಿಚುವಲಿ ಇಡೀ ಲೋಕದ ಪಾಪಕ್ಕೆ ಸಂಬಂಧಪಟ್ಟ ಶಾಪ ಎಲ್ಲವೂ ಆತನ ಮೇಲೆ ಆಕ್ರಮಣವಾಯಿತು. ಎಲ್ಲವನ್ನು ಆತನು ತೆಗೆದುಕೊಂಡು ಕಡೆಗೆ ಹೇಳಿದ, ಇಟ್ ಈಸ್ ಫಿನಿಶ್, ತೀರಿತು. ಆತನು ಹೂಣಲ್ಪಟ್ಟ, ಆತನ ಆತ್ಮ ಪಾತಾಳಕ್ಕೆ ಹೋಯಿತು. ಪಾತಾಳಕ್ಕೆ ಯಾರು ಹೋದರೆ ಅವರು ಹಿಂದೆ ಬರುತ್ತಿರಲಿಲ್ಲ. ಸೈತಾನಿಗೆ ನ್ಯಾಯಬದ್ಧ ಅಧಿಕಾರ ಪ್ರತಿಯೊಬ್ಬನ ಮೇಲೆ ಇತ್ತು. ಬಟ್ ಯೇಸುವನ್ನು ಮರಣವು
ಹಿಡೀಲಿಕ್ಕೆ ಅಸಾಧ್ಯವಾಗಿತ್ತು. ಯಾಕಂದರೆ ಆತನಲ್ಲಿ ಪಾಪ ಇರಲಿಲ್ಲ. ಆತನು 3ನೇ ದಿನ ಎಲ್ಲ ರಾಜತ್ವ, ಪ್ರಭುತ್ವ, ಅಧಿಕಾರ, ಮಹತ್ವ, ಎಲ್ಲ ಕಿಂಗ್ಡಮ್ಗಳು ಇವುಗಳ ಮೇಲೆ ಆತನು ಎದ್ದು ಬಂದ. ಆತನು ಕಾಂಕರ್ ಆಗುವಾಗ, ಆತನು ಸತ್ತವರ ಒಳಗಿಂದ ಏಳುವಾಗ ಈ ಎಲ್ಲ ಪ್ರಿನ್ಸಿಪಾಲಿಟಿ, ಪವರ್, ರೂಲ್ಸ್ ಆಫ್ ಡಾರ್ಕ್ನೆಸ್, ವಿಕೆಟ್ ಸ್ಪಿರಿಟ್, ಹೆವನ್ಲಿ ರಲ್ಮ್ ಇವುಗಳ ಮೇಲೆ ಆತನು ಸ್ಪಿರಿಚುವಲಿ ಎದ್ದು ಬಂದಿದ್ದಾನೆ. ಅದಕ್ಕೆ ಅಪೋಸ್ತಲ ಪೌಲ್ ಹೇಳುತ್ತಾನೆ, 1ನೇ ಅಧ್ಯಾಯ 17ರಿಂದ ಒಂದು ಪ್ರೇಯರ್ ಮಾಡುತ್ತಾನೆ. ಯಾಕೆ? ಆತನಿಂದ ಕರೆಸಿಕೊಂಡವರಾದ ನಿಮ್ಮ ಪದವಿ ಅಂತದ್ದು. ನೀವು ಈ ಮಿಸ್ಟ್ರಿಯನ್ನು ತಿಳಿಬೇಕು, ದೇವರ ಸಂಬಂಧವನ್ನು ನೀವು ತಿಳಿಬೇಕು ಎಂದು ಆತನು ಪ್ರಾರ್ಥನೆ ಮಾಡುತ್ತಾನೆ. ಆತನ ಬಲಾತಿಶಯವು ಎಷ್ಟು ಮಹತ್ವದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದೆ. ಹೇಗೆಂದರೆ ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಹೇಳ್ರಿ, ಸಕಲ ರಾಜತ್ವ, ಸಕಲ ಅಧಿಕಾರ, ಸಕಲ ಮಹತ್ವ, ಸಕಲ ಪ್ರಭುತ್ವಾದಿಗಳ ಮೇಲೆ ಈ ಲೋಕದಲ್ಲಿ ಮಾತ್ರ, ಬರುವ ಲೋಕದಲ್ಲಿ ಹೆಸರುಗೊಂಡವರೆಲ್ಲ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡರು. ಯೇಸು ಹೇಳುವಾಗ ಎಲ್ಲ ಪ್ರಿನ್ಸಿಪಾಲಿಟಿ, ಪವರ್, ರೂಲ್ಸ್ ಆಫ್ ಡಾರ್ಕ್ನೆಸ್, ಅಂಧಕಾರದ ದೊರೆತನಗಳ ಮೇಲೆ ಆತನು ಎದ್ದು ಬಂದಿದ್ದಾನೆ. ಯೇಸು ಹುವಾ ಹಾ 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 ಯೇಸು ಹುವಾ ಹಾ 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 ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು, ಗ್ಲೋರಿ, ಸುಂದರನು. ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು, ಗ್ಲೋರಿ, ಸುಂದರನು. ಯೇಸು ಹುವಾ ಹಾ ಹಾ ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ಹೇಳ್ರಿ, ಸಕಲ ರಾಜ್ಯತ್ವ, ಸಕಲ ದೊರೆತನ, ಸಕಲ ಮಹತ್ವ, ಸಕಲ ಪ್ರಭುತ್ವ ಇವುಗಳ ಮೇಲೆ ಯೇಸು ಎದ್ದು ಬಂದಿದ್ದಾನೆ. ಯೇಸುವನ್ನು ಅಂಗೀಕಾರ ಮಾಡಿದ ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ವಿ ಆರ್ ದ ಬಾಡಿ ಆಫ್ ಕ್ರೈಸ್ಟ್. ಹೇಳಿ, ನಾವು ಕ್ರಿಸ್ತನ ದೇಹವಾಗಿದ್ದೇವೆ. 2-3 ಜನ ಕೇಳಿ, ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ನೀವು ಕೂಡ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ ನೀವು ಎದ್ದಿದ್ದೀರಿ. ಈಗ ದೇವರು ಅಥಾರಿಟಿಯನ್ನು ಫುಲ್ಲು ಸಭೆಗೆ ಕೊಟ್ಟಿದ್ದಾನೆ. ಈ ಕೃಪಾ ಕಾಲದಲ್ಲಿ ದೇವರು ಇಡೀ ಅಧಿಕಾರವನ್ನು ಯಾರಿಗೆ ಕೊಟ್ಟಿದ್ದಾನೆ? ಸಭೆ ಕೊಟ್ಟಿದ್ದಾನೆ. ಪಕ್ಕದವ್ರಿಗೆ ಹೇಳ್ರಿ, ಸಭೆಗೆ ಕೊಟ್ಟಿದ್ದಾನೆ. ಇಲ್ಲಿ ಕೇಳಿ, ಇಲ್ಲಿ ಕೇಳಿ, ಇಲ್ಲಿ ಕೇಳಿ, ಸಭೆಗೆ ಕೊಟ್ಟಿದ್ದಾನೆ. ಪ್ರಾರ್ಥನೆ ಅಂತ ಹೇಳಿದರೆ ನಾವು ದೇವರೇ ಅದು ಕೊಡು ಇದು ಕೊಡು ಅಲ್ಲ. ಪ್ರಾರ್ಥನೆ ಅಂದರೆ ನಾವು ದೇವರನ್ನು, ತಂದೆಯನ್ನು ತಿಳಿಯುವಂಥ, ನೋವಿಂಗ್ ಅವರ್ ಫಾದರ್, ನಮ್ಮ ತಂದೆಯನ್ನು ತಿಳಿಯುವುದೇ ಪ್ರಾರ್ಥನೆ. ಓಕೆ, ವಿ ಮಸ್ಟ್ ನೋ ಅವರ್ ಫಾದರ್. ತಂದೆ ಏನು ಮಾಡಿದಾನೆ ನಮಗೆ. ಫಾದರ್ ಈಸ್ ಫೇತ್ಫುಲ್, ಗಾಡ್ ಈಸ್ ಫೇತ್ಫುಲ್. ಆತನು ನಂಬಿಗಸ್ತನು. ಆತ ನಮ್ಮನ್ನು ತನ್ನ ಮಗನ ಅನ್ಯೋನ್ಯತೆಗೆ ಕರೆದಿದ್ದಾನೆ, ಫೆಲೋಶಿಪ್ಗೆ ಕರೆದಿದ್ದಾನೆ, ಅಥಾರಿಟಿಗೆ ಕರೆದಿದ್ದಾನೆ, ಶೇರ್ ಹೋಲ್ಡರ್ ಆಗಿ ಕರೆದಿದ್ದಾನೆ, ಪಾರ್ಟ್ನರ್ ಆಗಿ ಕರೆದಿದ್ದಾನೆ. ಅಥಾರಿಟಿಯಲ್ಲಿ ನಮ್ಮನ್ನು ಪಾರ್ಟ್ನರ್ ಮಾಡಿದ್ದಾನೆ. ಆತನ ಮಗನ ಅನ್ಯೋನ್ಯತೆಯಲ್ಲಿ ಪಾರ್ಟ್ನರ್ ಮಾಡಿದ್ದಾನೆ. ಆತನ ಶೇರ್ ಹೋಲ್ಡರ್ ಆಗಿ ಮಾಡಿದ್ದಾನೆ. ಆತನ ಜೀವದಲ್ಲಿ ಪಾಲುಗಾರನಾಗಿ ಮಾಡಿದ್ದಾನೆ. ಆತನ ಮಹಿಮೆಯಲ್ಲಿ ಪಾಲುಗಾರನಾಗಿ ಮಾಡಿದ್ದಾನೆ. ಆತನ ದೊರೆತನದಲ್ಲಿ ಪಾಲುಗಾರನ ಮಾಡಿದ್ದಾನೆ. ಆತನ ಜೀವದೊಂದಿಗೆ ನಮ್ಮನ್ನು ಒಂದು ಮಾಡಿದ್ದಾನೆ. ಹಾ 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 ಹಾ
ದೇವರು ನಮ್ಮನ್ನು ಕರೆದಿದ್ದಾನೆ ಅನ್ಯೋನ್ಯತೆಗೆ. ಆತನು ಕರೆದಿದ್ದಾನೆ. ಇದೆಲ್ಲ ಸ್ಪಿರಿಚುವಲ್ ಗ್ರಹಿಕೆ. ಇಲ್ಲಿ ಕಂಟಿನ್ಯೂ ಆಗಿ ಬರೀತಾನೆ. ಯಾರು? ಅಪೊಸ್ತಲ ಪೌಲ್ ಪ್ರಾರ್ಥನೆ ಮಾಡುತ್ತಾನೆ. ಅಪೊಸ್ತಲ ಪೌಲ್ ಬರೀತಿರುವಾಗ ಅಧ್ಯಾಯ ಮತ್ತು ವಚನಗಳನ್ನು ವಿಂಗಡಿಸಲಿಲ್ಲ. ಬಟ್ 2ನೇ ಅಧ್ಯಾಯ 1ನೇ ವಚನದಲ್ಲಿ ಬರೀತಾನೆ. ಓದಿ, ಎಫೆಸಿಯನ್ 2:1. ಓಕೆ. ಆತನ ಅಪರಾಧಗಳು ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಅಲ್ಲಿ ಏನು ಹೇಳ್ತದೆ? ಕ್ರಿಸ್ತನನ್ನು ಬದುಕಿಸ್ತಾನು ಅಂತ ಹೇಳ್ತದೆ ಅಲ್ವಾ? ಎಲ್ಲಿದೆ? ನೀವು ಓದ್ತಿರಲ್ಲ ಬೈಬಲ್ ದಿನಾಲು, ಸ್ಕ್ರಿಪ್ಚರ್ಗಳು ನೆನಪಿರ್ಬೇಕು ನಿಮಗೆ. ಓಕೆ ಓಕೆ. ಆತನ ಅಪರಾಧಗಳು ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೆಕ್ಸ್ಟ್, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ, ಅಂದರೆ ಇಹಲೋಕ ಪ್ರಾಪಂಚಿಕರಾಗಿ ಏನು ನೋಡ್ತೀರಿ, ಏನು ಕೇಳ್ತೀರಿ, ಏನು ಫೀಲ್ ಆಗ್ತದೆ, ಏನು ನಿಮಗೆ ಅನಿಸ್ತದೆ, ಏನು ರಿಪೋರ್ಟ್ ಕೊಡ್ತಾರೆ, ಅದಕ್ಕೆ ಅನುಸಾರವಾಗಿ ನೀವು ಹೆಜ್ಜೆ ಹಾಕ್ತಿದ್ದೀರಿ. ಹೇಗೆ ಹೆಜ್ಜೆ? ಇಹಲೋಕಾಚಾರಕ್ಕೆ ಅನುಸಾರವಾಗಿ ನೀವು ಹೆಜ್ಜೆ ಹಾಕ್ತಿದ್ದೀರಿ. ಹಲೋ, ಇದ್ದೀರಾ? ನಡೆದುಕೊಂಡಿರಿ ವಾಯುಮಂಡಲದಲ್ಲಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೋಲ್ಲದವರನ್ನು ಅವಿಧೇಯತೆಗೆ ಈಗ ರೈಟ್ ನಾವು ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಎವ್ರಿ ಟೈಮ್ ವಾಟ್ ಯು ಫೀಲ್, ವಾಟ್ ಯು ಸಿ, ವಾಟ್ ಯು ಹಿಯರ್, ಯು ಆರ್ ಲಿವಿಂಗ್, ಯು ಆರ್ ಕಂಟ್ರೋಲ್ ಬೈ ಸಂಬಡಿ. ದ ಬೈಬಲ್ ಹೇಳುತ್ತದೆ, ನನ್ನವನಾಗಿರುವ ನೀತಿವಂತನು ಅವನು ನಂಬಿಕೆಯಲ್ಲೇ ಬದುಕುತ್ತಾನೆ. ಪ್ರೈಸ್ ಗಾಡ್. ಹೇಳ್ರಿ, ನಾವು 2 ಲೋಕದಲ್ಲಿದ್ದೇವೆ. ಕಮಾನ್ ಹೇಳ್ರಿ, 2 ಲೋಕದಲ್ಲಿದ್ದೇವೆ. ಒಂದು ಕಾಣದ ಲೋಕ ಮತ್ತೆ ಕಾಣುವಂಥ ಲೋಕ. ಇದು ಸರಿಯಾಗಿ ಹೇಳುವುದಾದರೆ ನಾವು ಜೀವಿಸುವುದು ಕಾಣದ ಲೋಕದಲ್ಲಿ. ಕಾಣುವ ಲೋಕದಲ್ಲಿ ಫಂಕ್ಷನ್ ಆಗಲಿಕ್ಕೆ ದೇವರು ನಮಗೆ ಶರೀರ ಕೊಟ್ಟಿದ್ದಾನೆ. ಈ ಶರೀರ ಎಂಬ ಮನೆಯಲ್ಲಿ ಇರುವ ತನಕ ಮಾತ್ರ ಒಬ್ಬರಿಗೊಬ್ಬರು ಕಮ್ಯುನಿಕೇಟ್ ಮಾಡ್ಬೋದು. ಶರೀರ ಎಂಬ ಮನೆಯನ್ನು ಬಿಟ್ಟರೆ ನಾನು ಇದ್ದೇನೆ ನಿತ್ಯತ್ವಕ್ಕೆ, ಬಟ್ ನನಗೆ ಈ ಲೋಕದಲ್ಲಿದ್ದ ವ್ಯಕ್ತಿಯನ್ನು ಸಂಧಿಸಲಿಕ್ಕೆ ಆಗುವುದಿಲ್ಲ. ಐ ಕ್ಯಾನಾಟ್ ಕಮ್ಯುನಿಕೇಟ್. ಬಟ್ ನಾನು ನಿಮ್ಮನ್ನು ನೋಡಬಹುದು, ಬಟ್ ನಾನು ಮಾತಾಡಿದ್ದು ನಿಮಗೆ ಕೇಳುವುದಿಲ್ಲ. ರೈಟ್? ಬಟ್ ನೀವು ನನ್ನನ್ನು ನೋಡಲಿಕ್ಕೆ ಆಗುವುದಿಲ್ಲ. ನೀವು ನೋಡುವುದು ಡಿಫ್ರೆಂಟ್. ಒಬ್ಬ ವ್ಯಕ್ತಿ ಸತ್ತಿದಾನಂತ ಹೇಳಿದರೆ ಆ ವ್ಯಕ್ತಿ ನಮ್ಮನ್ನು ನೋಡ್ತಾ ಇರ್ತಾನೆ. ಆ ವ್ಯಕ್ತಿ ನೋಡ್ತಾ ಇರ್ತಾನೆ, ಬಟ್ ನೀವು ನೋಡುವುದು ಅವನ ಶರೀರವನ್ನು. ಇಲ್ಲಿ ಬೈಬಲ್ ಹೇಳ್ತೇನೆ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ, ಅಂದರೆ ಆತ್ಮಿಕ ಲೋಕದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೋಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಹೇಳ್ರಿ, ನಾವು ಅದರ ಪ್ರಕಾರ ನಡೆಯುವರಲ್ಲ. ಹೇಳಿ, ನಾವು ಮೂಡಿನಲ್ಲಿ ನಡೆಯುವರಲ್ಲ, ನಾವು ಭಾವನೆಗಳಲ್ಲಿ ನಡೆಯುವರಲ್ಲ. ಹಲ್ಲೆಲೂಯಾ. ನಾವು ಆತ್ಮದಲ್ಲಿ ನಡೆಯುವವರು. Those who are led by the Spirit of God, they are sons of God. ಎಲ್ಲಿವರೆಗೆ ಆತ್ಮದಲ್ಲಿ ಒಬ್ಬ ವ್ಯಕ್ತಿ ನಡೆಯುವುದಿಲ್ಲ, ಅಲ್ಲಿವರೆಗೆ ಈ ಲೋಕದ ಕಂಟ್ರೋಲ್ನ ಒಂದು ಗುಲಾಮ ಅವನು. ಅವನಷ್ಟೇ ಎಷ್ಟೇ ಪವಿತ್ರಾತ್ಮನ ವರಗಳಿರಲಿ, ಎಷ್ಟೇ ಅವನು ಪ್ರೊಫೆಟಿಕ್ ಮಾತಾಡಲಿ, ಬಟ್ ಎಲ್ಲಿವರೆಗೆ ಆ ವ್ಯಕ್ತಿ
ಅವನು ಏನು ಫೀಲ್ ಆಗ್ತದೆ, ಏನು ಅವನಿಗೆ ಕೇಳ್ತದೆ, ಏನು ಅವನಿಗೆ ಸ್ಮೆಲ್ ಬರ್ತದೆ, ಏನು ಅವನು ಫೀಲ್ ಮಾಡ್ತಾ ಇದ್ದಾನೆ, ಅದರಲ್ಲಿ ನಡೆಯುವ ವ್ಯಕ್ತಿ ಇಂಡೈರೆಕ್ಟ್ಲಿ ಇನ್ನೊಂದು ರಲ್ಮಿಗೆ ಕನೆಕ್ಟ್ ಆಗಿದ್ದಾನೆ. ವಾಯುಮಂಡಲದ ಅಧಿಕಾರಿಗೆ ಅವನು ಕನೆಕ್ಟ್ ಆಗಿದ್ದಾನೆ. ಬಟ್ ನಾವು ಆತ್ಮದಲ್ಲಿ ಆಲ್ರೆಡಿ ಡಿಸ್ಕನೆಕ್ಟ್ ಆಗಿದ್ದೇವೆ. ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ದೇವರ ರಾಜ್ಯದಲ್ಲಿ ಇದ್ದು 6 ರಾಜ್ಯದಲ್ಲಿ ಫಂಕ್ಷನ್ ಆಗು, ಇಂಡಿಯಾದಲ್ಲಿ ಇದ್ದು ಶ್ರೀಲಂಕಾಗೋಸ್ಕರ ಕೆಲಸ ಮಾಡು. ಅವರು ಪಾಪ ಶ್ರೀಲಂಕಾದಲ್ಲಿ ಇದ್ದು ಕೂಡ ಶ್ರೀಲಂಕಾಗೋಸ್ಕರ ಕೆಲಸ ಮಾಡ್ತಾರೆ. ಈ ವಿಶ್ವಾಸಗಳಿದ್ದಾರೆ ನೋಡಿ, ಆತ್ಮಿಕ ದೇಶದ್ರೋಹಿಗಳಿದ್ದಾರೆ. ಹಲೋ, ದೇವರು ನಮ್ಮನ್ನು ಎಲ್ಲಿಟ್ಟಿದ್ದಾನೆ? ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ, ರಾಜತ್ವ, ಪ್ರಭುತ್ವ, ಆಕಾಶ ಮಂಡಲದ ದೊರೆತನದಿಂದ ಆತನು ನಮ್ಮನ್ನು ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದ್ದಾನೆ. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಹೇಳ್ರಿ, ನಮಗೆ ಬಿಡುಗಡೆ ಆಯಿತು. ಹಾ ಹೇಳ್ರಿ, ಬಿಡುಗಡೆ ಆಯಿತು. ನಿಮ್ಮ ಶರೀರ ಒಪ್ಪಲಿಕ್ಕೆಲ್ಲ ಆತ್ಮ ಹೇಳ್ತದೆ ನನಗೆ ಬಿಡುಗಡೆ ಆಗಿದೆ. ಆತ್ಮಿಕ ರಿಯಾಲಿಟಿ ಏನಂತ ಹೇಳಿದ್ರೆ ನಿಮಗೆ ಬಿಡುಗಡೆ ಆಗಿದೆ. ನಾವು ಆತ್ಮಿಕವಾಗಿ ಮೆಚೂರ್ ಆಗಬೇಕು. ಆತ್ಮಿಕ ಯಾರು ಮೆಚೂರ್ ಆಗುತ್ತಾನೆ, ದೇವರು ಅವನಿಗೆ ಕರೀತಾನೆ. ಪಾಸ್ಟರ್ ಎಂಬುದು ಕರೆ, ಅಪೋಸ್ತಲ ಎಂಬುದು ಕರೆ. ಓಕೆ, ಪ್ರಾಪರ್ಟಿ ಎಂಬುದು ಕರೆ. ಆ ಕರೆ, ಆ ದೇವರು ಕರೆದ ನಂತರ ಆ ದೇವರು ಆ ವರವನ್ನು ಎಲ್ಲಿ ಕೊಡ್ತಾನೆ? ಸಭೆಗೆ ಕೊಟ್ಟು ಬಿಡ್ತಾನೆ. ಒಬ್ಬ ಪಾಸ್ಟರ್, ಒಬ್ಬ ಅಪೊಸ್ತಲ ಎಂಬುವಂಥದ್ದು ಆ ಸಭೆಗೆ ದೇವರು ಕೊಡುವಂತ ವರ. ಹೇಗೆ ಯೇಸುವನ್ನು ದೇವರು ಗಿಫ್ಟ್ ಆಗಿ ಕೊಟ್ಟನೋ ಅದೇ ರೀತಿ ಆ ಸಭೆಗೆ ಕೊಡುವಂತ ವರ. ಏನ್ ಹೇಳ್ತದೆ ಬೈಬಲ್? ಎಫೆಸಿಯನ್ 4 ಚಾಪ್ಟರ್ 11 ವರ್ಸ್ 11. ಎಲ್ಲರೂ ಕ್ಲಿಯರ್ ಆಗಿ ಕೇಳ್ರಿ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿ ಅನುಗ್ರಹಿಸಿದನು. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿ ಅನುಗ್ರಹಿಸಿದನು. ಸಭಾಪಾಲಕ ಉಪದೇಶ ಕನೆಕ್ಟ್ ಆಗಿರುತ್ತದೆ, ರೈಟ್? ಅನುಗ್ರಹಿಸ್ತನು. ಯಾರು ಅನುಗ್ರಹಿಸ್ತನು? ಆತನು ಅನುಗ್ರಹಿಸ್ತನು. ಹೇಳ್ರಿ, ಆತನ ಅನುಗ್ರಹ. ಯಾಕೆ ಅನುಗ್ರಹಿಸಿದನು? ನೆಕ್ಸ್ಟ್ ಓದಿಯಲ್ಲಿ ಯಾಕೆ ಅನುಗ್ರಹಿಸ್ತನು? ವಾಟ್ ಇಸ್ ದ ರೀಸನ್? ನಾವೆಲ್ಲರೂ ಬಾರ್ನ್ ಅಗೇನ್ ಆದವರು, ದೇವರ ರಾಜ್ಯದಲ್ಲಿ ಹುಟ್ಟಿದವರು, ನಾವೆಲ್ಲರೂ ನಂಬಿಕೆಯಿಂದಲೂ, ಭಾವನೆಗಳಿಂದಲ್ಲ, ಫೀಲಿಂಗ್ಗಳಿಂದಲ್ಲ. ಹಲೋ, ಭಾವನೆಗಳಿಂದಲ್ಲ, ಫೀಲಿಂಗ್ಗಳಿಂದಲ್ಲ, ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದ. ನಾಟ್ ಸೆನ್ಸ್ ನಾಲೆಜ್, ಸ್ಪಿರಿಚುವಲ್ ನಾಲೆಜ್. ಉಂಟಾಗುವ ಐಕ್ಯ ಹೊಂದಿ. ಯೂನಿಟಿ ಯಾವಾಗ ಬರುತ್ತದೆ? ವೆನ್ ಯು ವಾಕ್ ಇನ್ ದ ರೆವಲೇಷನ್, ದೇರ್ ಇಸ್ ಎ ಯೂನಿಟಿ. ರೆವಲೇಷನ್ ಅಲ್ಲಿ ನಡೆಯುವುದಿಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ನೋ ಯೂನಿಟಿ. ದೇರ್ ಇಸ್ ಎ ಡಿವಿಷನ್, ದೇರ್ ಇಸ್ ಎ ಟೂ ವಿಷನ್. ಯೂನಿಟಿ ಬೇಕು. ಶರೀರಗಳು ಒಂದಾಗಿರಬಹುದು, ಬಟ್ ಅವರ ಆತ್ಮಿಕ ಮನಸ್ಸುಗಳು ಒಂದಾಗಿರುವುದಿಲ್ಲ ಎಲ್ಲಿವರೆಗೆ ಸ್ಪಿರಿಚುವಲ್ ನಾಲೆಜ್ ಇಲ್ಲ. ಎಲ್ಲರೂ ಮಾತಾಡ್ತಾರೆ ಯೂನಿಟಿ ಬೇಕಂತ. ಯೂನಿಟಿ ಇರುವಂತದ್ದು ಡಿಫರೆಂಟ್ ಇಂಟೆನ್ಷನ್ಗೋಸ್ಕರ. ಜೆನ್ಯೂನ್ ಇಂಟೆನ್ಷನ್ ಯಾವಾಗ ಇರ್ತದೆ ಅಂತ ಹೇಳಿದ್ರೆ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯ, ಕ್ರಿಸ್ತನ ವಿಷಯದ ಜ್ಞಾನ. ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ದೇರ್ ಇಸ್ ಒನ್ ಹೆಡ್, ದೇರ್ ಇಸ್ ಒನ್ ಬಾಡಿ, ಯೂನಿವರ್ಸಲ್ ಬಾಡಿ. ನಾವೆಲ್ಲರೂ ಪರಸ್ಪರ ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ. ಹಲೋ, ಹೇಳ್ರಿ ನಾವೆಲ್ಲರೂ ನಂಬಿಕೆಯಿಂದಲೂ
ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಮೆಚೋರ್ ಆಗುವುದಕ್ಕೋಸ್ಕರ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ದೇಹವು ಓಹೋ ಹೇಳ್ರಿ, ಕ್ರಿಸ್ತನ ದೇಹವು ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ. ಫುಲ್ನೆಸ್ ಆಫ್ ಕ್ರೈಸ್ಟ್. ಯು ಆರ್ ದ ಫುಲ್ನೆಸ್ ಆಫ್ ಹಿಮ್. ಯು ಆರ್ ಕಂಪ್ಲೀಟ್ ಇನ್ ಹಿಮ್. ಫುಲ್ನೆಸ್, ಕಮನ್ ಹೇಳ್ರಿ, ಫುಲ್ನೆಸ್. ಆತನಲ್ಲಿ, ಕ್ರಿಸ್ತನಲ್ಲಿ ದೇವರ ಫುಲ್ನೆಸ್, ಸಂಪೂರ್ಣತೆ ಅವತರಿಸಿ ವಾಸ ಮಾಡ್ತಾ ಇದೆ. ನೀವು ಆತನಲ್ಲೇ ಇದ್ದವರಾಗಿ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಇಲ್ಲಿ ಬೈಬಲ್ ಹೇಳ್ತದೆ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ. ನೆಕ್ಸ್ಟ್ ವಚನ, 3 ಸಂಗತಿಗಳು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ದೇವಜನರನ್ನು, ದೇವಜನ ಯಾರು born again ಆಗಿದ್ದಾರೆ, ಯಾರು born again ಆಗಿದ್ದಾರೆ, ಅವರು ಹೊಸದಾಗಿ ಹುಟ್ಟಿದ್ದಾರೆ, ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ ಅವರು ಯೋಗ್ಯರಾಗಿ ಜೀವಿಸಬೇಕು, ಅವ್ರು ಯೋಗ್ಯರಾಗಿ ನಡೆಯಬೇಕು, ಅವ್ರು ಯೋಗ್ಯರಾಗಿ ಫಂಕ್ಷನ್ ಆಗಬೇಕು. ಯಾವ ರಾಜ್ಯದಲ್ಲಿ ಹುಟ್ಟಿದಾರೋ ಆ ರಾಜ್ಯದಲ್ಲಿ ಅವರು ಫಂಕ್ಷನ್ ಆಗಬೇಕು. ದೇವಜನರು ರಿಲಿಜಿಯಸ್ ವ್ಯಕ್ತಿಗಳಾಗುವುದಲ್ಲ, ದೇವಜನರು ಸ್ಟಿಲ್ ಕಾರ್ನಲ್ ವ್ಯಕ್ತಿಗಳಾಗಿರುವುದಲ್ಲ, ಹುಟ್ಟಿ born again ಆಗಿ 10 ವರ್ಷ ಆದರೂ ಶಿಶುಗಳಾಗಿರುವುದಲ್ಲ. ಅವರು ಮೆಚೂರ್ ಆಗಬೇಕು, ಅವ್ರ ಪ್ರವೀಣತೆಗೆ ಬರಬೇಕು. ಶಿಶುಗಳು ಯಾವಾಗಲೂ ಫ್ಲಶ್ನ ಕಂಟ್ರೋಲಲ್ಲಿರ್ತದೆ, ವಾಯುಮಂಡಲದ ಅಧಿಕಾರದ ಇಂಡೈರೆಕ್ಟ್ಲಿ ಕಂಟ್ರೋಲಲ್ಲಿ. ಓಕೆ, ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ, ಸಭೆಯ ಸೇವೆಗೋಸ್ಕರವು ದೇವರು ಕೊಡುವಂಥವರ ಅವರಷ್ಟಕ್ಕೆ ಪಾಸ್ಟರ್ ಆಗಲಿಕ್ಕೆ ಆಗೋದಿಲ್ಲ. ಅವರಷ್ಟಕ್ಕೆ ಪಾಸ್ಟರ್ ಆದರೆ ಏನಾಗ್ತದೆ ನೆಕ್ಸ್ಟ್ ಹೇಳ್ತೇನೆ. ಮತ್ತೆ ನೋಡುವ. ಸಭೆಯ ಸೇವೆಗೋಸ್ಕರವು, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವು ಆತನು ಇವರನ್ನು ಅನುಗ್ರಹಿಸಿದನು. ಯಾಕೆ ಅನುಗ್ರಹಿಸಿದನು? ಯಾರು ಅನುಗ್ರಹಿಸಿತು? ಕರ್ತನು ಅನುಗ್ರಹಿಸಿದನು. ದೇ ಆರ್ ಗಿಫ್ಟ್. ದೇವರ ಕರೆಯುವಿಕೆ, ದೇವರ ನೇಮಿಸುವಿಕೆ ವೆರಿ ಇಂಪಾರ್ಟೆಂಟ್. ಗಾಡ್ಸ್ ಕಾಲ್ and God's time and God's appointment. ಮೋಶೆಯನ್ನು ದೇವರು ಕರೆದ, ಬಟ್ ಟೈಮ್ ವಾಸ್ ರಾಂಗ್. ಒಬ್ಬ ಐಗುಪ್ತನನ್ನು ಏನು ಮಾಡಿದ ಅಂತ ಹೇಳಿದರೆ ಕೊಂದುಬಿಟ್ಟ. ಡೆಲಿವರೆನ್ಸ್ ಮಿನಿಸ್ಟ್ರಿ. ನೆಕ್ಸ್ಟ್ ಸಹೋದರರು ಜಗಳ ಮಾಡುವಾಗ ಕೌನ್ಸಿಲಿಂಗ್ ಮಿನಿಸ್ಟ್ರಿ ಮಾಡಿದ. ಅವನನಿಸ್ತ 7ನೇ 24ನೇ ವಚನ, ನನಗೀಗ ಫುಲ್ಲು ಗೊತ್ತಿದೆ, ಜನರೀಗ ನನ್ನನ್ನು ತಿಳಿದುಕೊಳ್ಳುತ್ತಾರೆ. ಏನು ತಿಳಿದುಕೊಳ್ಳುತ್ತಾರೆ? ನಾನು ದೇವರಿಂದ ಕರೆಯಲ್ಪಟ್ಟವನೆಂದು. 7ನೇ 24ನೇ ವಚನ, ಅಪೊಸ್ತಲ ಕೃತ್ಯ 7:24 ಆಕ್ಟ್ ಆಫ್ ಅಪೋಸ್ಟಲ್. ಮತ್ತು ನಿನ್ನ ಅವರಲ್ಲಿ ಒಬ್ಬನಿಗೆ ಅನ್ಯಾಯವಾಗುವುದನ್ನು ನೋಡಿ ಅವನಿಗೆ ಆಶ್ರಯ ಕೊಟ್ಟು ಪೀಡಿಸುವ ಐಗುಪ್ತನನ್ನು ಹೊಡೆದು ಹಾಕಿ ಮುಯಿ ತೋರಿಸಿದನು. ನೆಕ್ಸ್ಟ್, ದೇವರು ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆಂಬುದು ತನ್ನ ಸಹೋದರಿಗೆ ತಿಳಿದು ಬರುವುದೆಂದು ಭಾವಿಸಿದನು. ಇವರಿಗೆ ಗೊತ್ತಾಗ್ತದೆ, ಈಗ ದೇವರು ನನ್ನನ್ನು ಕರೆದಿದ್ದಾನೆ, ದೇವರನ್ನು ಅಭಿಷೇಕಿಸಿದ್ದಾನೆ, ದೇವರು ನನ್ನನ್ನು ಪಾಸ್ಟರ್ ಮಾಡಿದ್ದಾನೆ. ಓಕೆ, ಆದರೆ ಅವರು ಹಾಗೆ ತಿಳುಕೊಳ್ಳಿಲ್ಲ. ಕಡೆಗೆ ತಿಳಿಯದಿದ್ದರೆ ಗೊತ್ತಾಗ್ಜಂಬೆ ಪಾಸ್ಟರ್ ಒಂದು ಫ್ಲಶ್. ಬಟ್ ಯಾವಾಗ ಮೋಶೆಯನ್ನು ದೇವರು ಅಪಾಯಿಂಟ್ ಮಾಡಿ ಕಳಿಸ್ತಾನೆ, he will send with the spiritual influence. More angels are add ಆಗ್ತಾರೆ.
ಯು ವಿಲ್ ಗೋ ವಿತ್ ದ ಅಥಾರಿಟಿ. ನೆಕ್ಸ್ಟ್ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯಾವಾಗ ದೇವರಿಂದ ಅವನು ಕಳುಹಿಸಲ್ಪಟ್ಟ. 11ನೇ ಅಧ್ಯಾಯ 3ನೇ ವಚನ ಓದಿರಿ. ವಿಮೋಚನ ಕಾಂಡ 11:3. ಯೆಹೋವನು ಇಸ್ರಾಯೇಲರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದನು. ಇದಲ್ಲದೆ ಐಗುಪ್ತ ಪ್ರದೇಶದಲ್ಲಿ ಫರೋಹನ ಪ್ರಜಾಪರಿವಾರದವರು ಆ ಮೋಶೆಯನ್ನು ಮಹಾಪುರುಷನೆಂದು ತಿಳಿದುಕೊಂಡರು. ಹಲೋ, ಮೊದಲು ಇವನನ್ನು ತಿಳಿದುಕೊಳ್ಳಿಲ್ಲ, ಕುರುಬ ಅಂತ ಎಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ. ಇವನು ಯಾರು? ಫರೋಹನ ಮನೆಯಲ್ಲಿ ಪ್ರಿನ್ಸ್ ಆಗಿ ಬೆಳೆದಿದ್ದಾನೆ, ಇವರೇ ಕೇರ್ ಮಾಡೋದಿಲ್ಲ. ಇಸ್ರೇಲ್ ಜನರು ಫುಲ್ ಫ್ಲೆಶ್. ಇನ್ನ ಓಲ್ಡಿ ನಾಲೆಜ್ ಇಟ್ಕೊಂಡು, ಓಲ್ಡಿ ಸ್ಕ್ರಿಪ್ಚರ್ ನಾಲೆಜ್ ಇಟ್ಕೊಂಡು, ನೋ, ವಿ ನೀಡ್ ಗ್ರೇಸ್. ವೆನ್ ಗಾಡ್ ಕಾಲ್ಸ್ ಯು, He appoint you and He will give you grace. ಪ್ರೇರೆ, ನಾವು ಎಷ್ಟೇ ಪ್ರೀಚಿಂಗ್ ಮಾಡ್ಬೋದು ಪಚ 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 ಅಂತ, ಬಟ್ ಎಷ್ಟು ಪ್ರೀಚ್ ಮಾಡಿದರೂ ಕೇಳುವಂತೆ ಮಾಡುವವನು ದೇವರು. ಇದೇ ಬೈಬಲಲ್ಲಿ 4ನೇ ಅಧ್ಯಾಯ 17ನೇ ವಚನ, ತಿಮೋತಿ 4ನೇ ಅಧ್ಯಾಯ 17ನೇ ವಚನ. ತಿಮೋತಿ 4:17. ಸೆಕೆಂಡ್ ತಿಮೋತಿ 4:17. ಓಕೆ. ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸ್ವಾರ್ಥೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ. ಓಹೋ, ಮುಂದಿನ ಜನರು ಕೇಳುವಂತೆ ಮಾಡುವಂತ ಕೆಲಸ ದೇವರದ್ದು. ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತ ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. ಏನ್ ಹೇಳ್ತಾನೆ? ಕರ್ತನ್ ನನ್ನನ್ನು ಬಲಪಡಿಸಿದನು, ನನ್ನ ಮೂಲಕ ಸ್ವಾರ್ಥೆಯನ್ನು ಹೇಳುವಂತೆಯೂ ಅನ್ಯ ಜನರು ಕೇಳುವಂತೆಯೂ. ಹಾಗಾದ್ರೆ ಹೇಳುವಂತೆ ಅಟರೆನ್ಸ್ ಕೊಡುವ ಆತನು ಪವಿತ್ರ ಆತ್ಮ. ದೇವರು ನಿನ್ನನ್ನು ಕರೆದರೆ, ದೇವರು ನಿನ್ನನ್ನು ಸೇವೆಗೆ ಅಪಾಯಿಂಟ್ ಮಾಡಿದರೆ, ದೇವರು ನಿನ್ನನ್ನು ಸೆಲ್ ಲೀಡರ್ ಆಗಿ ಅಪಾಯಿಂಟ್ ಮಾಡಿದರೆ, ಯು ವಿಲ್ ಗೋ ವಿತ್ ದ ಗ್ರೇಸ್. ಜನರು ನಿನ್ನ ಮಾತನ್ನು ಕೇಳ್ತಾರೆ, ಸೆಲ್ ಗ್ರೂಪಿನವರು ನಿನ್ನ ಮಾತನ್ನು ಕೇಳ್ತಾರೆ. ಕೇಳ್ತಾರೆ. ಇಲ್ಲದ್ರೆ ಮೋಶೆಯನ್ನು ರಿಜೆಕ್ಟ್ ಮಾಡಿದಾಗ ಇನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದೇನೆ, ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎಂದು ಆರಾಧಿಸಿ. ಇನ್ನೊಂದು ಸ್ಕ್ರಿಪ್ಚರ್ 16ನೇ ಅಧ್ಯಾಯ 14ನೇ ವಚನ. ಆಕ್ಟ್ ಆಫ್ ಅಪೋಸ್ತಲ್, ಆಕ್ಟ್ ಆಫ್ ಅಪೋಸ್ತಲ್. ಆಕ್ಟ್ ಆಫ್ ಅಪೋಸ್ತಲ್, ಅಪೋಸ್ತಲ ಕೃತ್ಯ 16ನೇ ಅಧ್ಯಾಯ 14ನೇ. ಇದನ್ನು ಕೇಳಿ 16, 14, 14. ಓಕೆ. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ಯಳೆಂಬೊಬ್ಬ ಸ್ತ್ರೀ ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ದ್ವೈತರ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಯಾರು ತೆರೆದನು? ಕರ್ತನು ಆಕೆಯ ಹೃದಯವನ್ನು ತೆರೆದನು.
ಹೇಳಿ, ಕರ್ತನು ಆಕೆಯ ಹೃದಯವನ್ನು ತೆರೆದನು. ದಿಸ್ ದ ಗ್ರೇಸ್ ಆಫ್ ಗಾಡ್. ಇದು ಕೃಪೆ. ಯಾಕೆ ಕೃಪೆ ಗೊತ್ತಾ? ಮನುಷ್ಯರಿಗಿಂತ ಜಾಸ್ತಿಯಾಗಿ ಕಾಣದ ಲೋಕದಲ್ಲಿ ದುರಾತ್ಮಗಳಿವೆ. ಆ ಒಬ್ಬ ಮನುಷ್ಯನ ಕಿವಿ ಮತ್ತು ಕಣ್ಣುಗಳನ್ನು ಬಂದ್ ಮಾಡಿ ಬಿಡ್ತವೆ, ಕೇಳದ ಹಾಗೆ. ಬಟ್ ದೇವರ ಕೃಪೆ ಹೋಗಿ ಏನು ಮಾಡ್ತಾ ಅಂತ ಹೇಳಿದ್ರೆ, ನೀನು ಹೋಗುವ ಮುಂಚೆ ವೆನ್ ಯು ಪ್ರೇ, ಅವರ ಕಿವಿ ಕಂಟ್ರೋಲ್ ಮಾಡಿದ ಡಿಮನ್ಸ್ಗಳನ್ನು ಪುಷ್ ಬ್ಯಾಕ್ ಮಾಡ್ತದೆ. ನೆಕ್ಸ್ಟ್ ಆ ವ್ಯಕ್ತಿ ಕೇಳುವಂತೆ ಮಾಡುತ್ತದೆ. ಇಟ್ಸ್ ನಾಟ್ ಎ ನ್ಯಾಚುರಲ್, ಇಟ್ಸ್ ದ ಸ್ಪಿರಿಚುವಲ್. ನಾವು ನ್ಯಾಚುರಲ್ ಎಷ್ಟೇ ಹೇಳ್ಬೋದು. ಅದಕ್ಕೋಸ್ಕರ ಒಬ್ಬ ಪ್ರಸಂಗಿ ಪ್ರೀಚ್ ಮಾಡುವ ಮುಂಚೆ ಈ ಮಸ್ಟ್ ಪ್ರೇ. ಅದನ್ನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದಾಗ ಪವಿತ್ರಾತ್ಮ ಏನು ಮಾಡ್ತಾನೆ? ಆಗ ಅನೇಕರ ಕಣ್ಣು ಮತ್ತು ಕಿವಿಗಳನ್ನು ಬೆಳಗಿಸ್ತಾನೆ. ನನ್ನ ನಡೆಸುವವ ನೀನೇ, ತಲೆ ಎತ್ತಿದವ ನೀನೇ, ತಕ್ಕ ಸಮಯದಿ ನನ್ನ ನಡೆಸಿ. ಕೆಲವರು ಕಳುಹಿಸಲ್ಪಡದೆ ತಾವೇ ಹೋಗಿ ಏನೇನೋ ಮಾಡ್ತಾರೆ. ಬೈಬಲ್ ಹೇಳ್ತದೆ, ಸತ್ಯವೇದ ಹೇಳ್ತದೆ, 15ನೇ ಅಧ್ಯಾಯದಲ್ಲಿ ಒಂದು ಲೆಟರ್ ಬರೀತಾರೆ ಅಪೊಸ್ತಲರು. ನನ್ನಿಂದ ಅಪ್ಪಣೆಯನ್ನು ತೆಗೆದುಕೊಳ್ಳದೆ, ನಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಬಳಿಗೆ ಬಂದು, ನಾವು ಕಳಿಸಿದ ವ್ಯಕ್ತಿಗಳು ನಿಮ್ಮ ಹತ್ತಿರ ಬಂದು ನಿಮ್ಮನ್ನು ಗಲಿಬಿಲಿಪಡಿಸಿದ್ದಾರೆ. ಇದೆಯಾ? ಓದಿರಿ, 15ನೇ ಅಧ್ಯಾಯ 25ನೇ ವಚನದಿಂದ ಓದಿ. ಆಕ್ಟ್ ಆಫ್ ಅಪೋಸ್ತಲ್. ಆಕ್ಟ್ ಆಫ್ ಅಪೋಸ್ತಲ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ ಜೀವದ ಹಂಗನ್ನು ತೊರೆದವರಾದ ನಮ್ಮ ಪ್ರಿಯ ಬರ್ನಬ ಪೌಲರ ಜೊತೆಯಲ್ಲಿ ನಿಮ್ಮ ಬಳಿಗೆ ಕಳಿಸಿಕೊಡುವುದು ಯುಕ್ತವೆಂದು ನಾವೆಲ್ಲರೂ ಏಕಮನಸ್ಸರಾಗಿ ತೀರ್ಮಾನಿಸಿದೆವು. ಆದ್ದರಿಂದ ಯೂದನನ್ನು ಸೀಲನನ್ನು ಕಳಿಸ್ತೇವೆ. ಬೇಕಾದರೆ 24ರಲ್ಲಿ ಓದಿ. 24. ಅದಾಗಿ ನಮ್ಮ ಒಳಗಿಂದ, ಎಲ್ಲಿ? ನಮ್ಮ ಹೊರಗಿನಿಂದ ಅಲ್ಲ. ನಾಟ್ ಔಟ್ಸೈಡ್ ದ ಚರ್ಚ್, ಇನ್ಸೈಡ್ ದ ಚರ್ಚ್. ನಮ್ಮ ಒಳಗಿಂದ ಹೋದ ಕೆಲವರು ನಮ್ಮಿಂದ ಏನೂ ಅಪ್ಪಣೆ ಹೊಂದದೆ ತಮ್ಮ ಮಾತುಗಳಿಂದ ನಿಮ್ಮಲ್ಲಿ ಅಸಮಾಧಾನವನ್ನು ಹುಟ್ಟಿಸಿ ನಿಮ್ಮ ಮನಸ್ಸುಗಳನ್ನು ಕಳವಳಗೊಳಿಸಿದ್ದಾರೆ ಎಂಬುದನ್ನು ಕೇಳಿದ್ದರಿಂದ ನಾವು ಕೆಲವರನ್ನು ಆರಿಸಿಕೊಂಡು, ಏನು ಹೇಳ್ತಾನೆ? ಈ ಸಭೆಗೆ ಸೆಲ್ ಲೀಡರ್ ಕೊಟ್ಟಿದ್ದಾರೆ. ಸೆಲ್ ಲೀಡರ್ ಅವರು ಸಭೆಯಿಂದ ಕಳಿಸಲ್ಪಟ್ಟರು. ನೀವು ಅವರದ್ದು ಕೇಳಬೇಕೆ ಹೊರತು ಪಡದವರಿಂದ ಕೇಳುವುದಲ್ಲ. ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ. ಕೆಲವರು ಹೇಳಿದ್ದಾರೆ, ನಾನು ಲೀಡರ್ನ ದಾಲ ಕೇಳು, ನಾನು ಪಾಸ್ಟನ್ನು ಮಾತ್ರ ಕೇಳಿ. ಅಯ್ಯೋ, ನಿಮ್ಮ ಪ್ರಯೋಜನಗೋಸ್ಕರ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅವರು ಕಳಿಸಲ್ಪಟ್ಟಿದ್ದಾರೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಯಾಕೆ ಪ್ರೊಟೆಕ್ಷನ್ ಅಂತ ಮತ್ತೆ ಹೇಳ್ತೇನೆ. ದಿಸ್ ಅ ಪ್ರೋಟೋಕಾಲ್. ಬಟ್ ಬೈಬಲ್ ಹೇಳ್ತದೆ, ಸಭಾ ಹಿರಿಯನ ವಿಷಯದಲ್ಲಿ ಯಾರಾದರೂ ತಪ್ಪು ಹೊರಿಸಿದರೆ ಕೇಳಬೇಡ ಅಂತ ಹೇಳ್ತದೆ, ಒಂದು ಮಾತಿನಿಂದ. ಬಟ್ 2-3 ಹೇಳಿದರೆ ಕೇಳಬೇಕಾಗ್ತದೆ. ನನ್ನ ಅಕ್ಕ ಇದ್ದರು. ನನ್ನ ಅಕ್ಕ ನನ್ನ ಮೂಲಕ ರಕ್ಷಣೆಗೆ ಬಂದರು. ನನ್ನ ಅಕ್ಕ ನನ್ನ ಮುಖಾಂತರ ರಕ್ಷಣೆಗೆ ಬಂದರು ಮಾತ್ರ ಅಲ್ಲ, ಒಂದು ಸೆಲ್ ಗ್ರೂಪಿನ ಲೀಡರ್ ಆಗಿದ್ರು ಬಾಂಬೆಯಲ್ಲಿ. ಅವಳಿಗೆ ಒಂದು 2 ವಾರ ಚರ್ಚಿಗೆ ಹೋಗಲಿಲ್ಲ. ಒಂದು ಬ್ಯುಸಿಯಾಗಿ ಏನೋ ಒಂದು ಸಿಚುವೇಶನ್ ಬಂತು.
ಆಕೆಯ ಅತ್ತೆ ಮನೆಗೆ ಬಂದರು, ಇವರು ಸಿಕ್ಕಿಬಿದ್ದರು, ಇವರಿಗೆ ಬಿಟ್ಟು ಹೋಗ್ಲಿಕ್ಕೆ ಆಗಲಿಲ್ಲ. 3ನೇ ವಾರದಲ್ಲಿ ಒಂದು ಗುಂಪು ಬಂತು, ಮರ್ದರ್ ಜೆರುಸಲೇಮ್ ಅಂತ. ಅವರವರ ಬೋಧನೆಯನ್ನು ಸ್ಟಾರ್ಟ್ ಮಾಡಿದರು. ಅವರು ಫಸ್ಟ್ ಕ್ವಶನ್ ಹಾಕ್ತಾರೆ. ಸೈತಾನ ಒಮ್ಮೆಲೆ ಬರುವುದಿಲ್ಲ, ಅವನು ಕ್ವಶನ್ ಹಾಕುವುದು. ಏನವ್ವಾ, ಈ ಎಲ್ಲ ಮರದ ಹಣ್ಣುಗಳನ್ನು ತಿನ್ನಬಾರದೆಂದು ದೇವರು ಹೇಳಿದ್ದು ನಿಜವೋ? ನಿಜವೋ? ಆಕೆ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಹಾಗಲ್ಲ, ಎಲ್ಲ ಮರದ ಹಣ್ಣನ್ನು ತಿನ್ಬೋದು, ಅವನಿಗೆ ಗೊತ್ತುಂಟು. ಆದರೆ ಒಂದು ಮರದ ಹಣ್ಣನ್ನು ತಿನ್ನಬಾರದು ದೇವರು ನಮಗೆ ಅಪ್ಪಣೆ ಕೊಟ್ಟು, ಅದನ್ನು ಮುಟ್ಟಲು ಬಾರದು, ತಿನ್ನಲು ಬಾರದು. ಅದೇ ಅದೇ ಯಾಕೆ? ದೇವರಿಗೆ ಚೆನ್ನಾಗಿ ಗೊತ್ತುಂಟು, ಯಾವ ದಿವಸ ನೀವು ತಿನ್ನುತ್ತೀರಿ ನೀವು ದೇವರಾಗಿ ಆಗ್ತೀರಿ, ನೀವಂತೂ ಸಾಯುವುದೇ ಇಲ್ಲ. ಬರುವಾಗ ಸೈತಾನ ಹೇಗೆ ಬಂದ? ಸರ್ಪದ ಮೂಲಕ ಬಂದ. ಡೈರೆಕ್ಟ್ ಬಂದನ? ಇಲ್ಲ. ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಆಯಿತು. ಹಣ್ಣು ತಿಂದು ಬಿಟ್ರು, ಪಕ್ಕ ಇದ್ದ ಗಂಡನಿಗೂ ಕೊಟ್ಟು ಬಿಟ್ರು. ಗಂಡ ಎನಿಸ್ತಾ ಹವ್ವ ಕೊಟ್ಟಳು ಅಂತ. ಹವ್ವನ ಒಳಗೆ ಹೊಕ್ಕಿದಾನಂತ ಅವನಿಗೆ ಗೊತ್ತುಂಟ? ಹವ್ವ ಅಲ್ಲಿಂದ ಕೇಳಿ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಳು. ನೆಕ್ಸ್ಟ್ ಹವ್ವವೇ ಸೈತಾನ ಬಾಯಿ ಆದಳು. ಬಟ್ ನಾವು ಯಾರ ಹತ್ರವೂ ಡೀಲ್ ಮಾಡುವಾಗ ಫಸ್ಟ್ ನಮ್ಮ ಹತ್ರ ವಾಕ್ಯ ಇರಬೇಕು. ವಾಕ್ಯ ಇಲ್ಲ ಅಂತ ಹೇಳಿದ್ರೆ ಸೈತಾನ ಯಾರ ಮುಖಾಂತರ ಮಾತಾಡ್ತಾನಂತ ಗೊತ್ತಾಗುವುದಿಲ್ಲ. ಕೆಲವೊಮ್ಮೆ ಹೆಂಡತಿಯ ಮುಖಾಂತರ ಮಾತಾಡ್ಬೋದು, ಗಂಡನ ಮುಖಾಂತರ ಮಾತಾಡ್ಬೋದು, ಫ್ರೆಂಡ್ಸ್ಗಳ ಮುಖಾಂತರ ಮಾತಾಡ್ಬೋದು. ಎಲ್ಲದಕ್ಕೆ ಅಲರ್ಟ್ ಆಗಿರಬೇಕು. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರು ನುಂಗಲೆಂದು ಹುಡುಕುತ್ತಾ ತಿರುಗುತ್ತಾನೆ. ಹೇಗೆ? ಅವನಿಗೆ ಮುಟ್ಲಿಕ್ಕೆ ಅಧಿಕಾರ ಇಲ್ಲ. ಈ ಯಾರನ್ನು ನೀವು ಹೆಚ್ಚಾಗಿ ಗಮನಿಸ್ತೀರಿ ನೋಡಿ, ಅವರ ಮುಖಾಂತರ. ಅದಕ್ಕೆ ಬೈಬಲ್ ಹೇಳುತ್ತೆ, ವಂಚನೆಗೆ ಒಳಗಾದದ್ದು ಆದಾಮನಲ್ಲ, ಹವ್ವಳು ವಂಚನೆಗಳು. ಯಾಕೆ ಅನೇಕರು ವಂಚನೆ ಒಳಗಾಗ್ತಾರೆ? ಡಿಸೀವಿಂಗ್ ಬಿಕಾಸ್ ದೇ ಡೋಂಟ್ ನೋ ದ ವರ್ಡ್ ಆಫ್ ಗಾಡ್. ಸತ್ಯ ಗೊತ್ತಿಲ್ಲದ ಕಾರಣ ವಂಚಿಸಲ್ಪಡುವುದು. ಸತ್ಯ ಗೊತ್ತಿದ್ದು ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಹೋಗಿ ಮಾಡುವಂಥ ಅವಿಧೇಯತ್ವ. ದಟ್ ಈಸ್ ಕಾಲ್ಡ್ ಡಿಸೊಬೀಡಿಯನ್ಸ್. ವಂಚನೆ ಬೇರೆ, ಡಿಸೊಬೀಡಿಯನ್ಸ್ ಬೇರೆ. ಡಿಸೊಬೀಡಿಯನ್ಸ್ ಅಂದರೆ ನಿನಗೆ ಗೊತ್ತು, 100% ಗೊತ್ತು. ಬ್ಯಾಪ್ಟಿಸಮ್ ತೆಗೆದುಕೊಳ್ಬೇಕಂತ ಗೊತ್ತು, ತೆಗೆದುಕೊಳ್ಳುವುದಿಲ್ಲ. ಏನೋ ಒಂದು ಹಿಡನ್ ಅಜೆಂಡ ಗೊತ್ತು, 100% ದೇವರು ನಿನಗೆ ಕನ್ವಿಕ್ಷನ್ ಕೊಟ್ಟಿದ್ದಾನೆ. ಅದನ್ನು ಸಾಧಿಸಲಿಕ್ಕೆ ನೀನು ಏನನ್ನು ಮಾತಾಡ್ತೀಯ? ಸುಮ್ಮನೆ ಆದ್ರೂ ಕೂತ್ಕೊಳ್ತೀಯ? ವಂಚನೆಗೊಳಗಾದವರು ಮಾತಾಡ್ತಾರೆ, ಅವ್ರಿಗೆ ಪಾಪ ಗೊತ್ತಿಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ಮೂರ್ಖನಿಗೆ ಸರಿಯಾದ ಉತ್ತರ ಕೊಡಬೇಡ ಅಂತ ಹೇಳ್ತದೆ. ಇನ್ನೊಂದು ಕಡೆ ನೆಕ್ಸ್ಟ್ ಇದೇ ಸ್ಕ್ರಿಪ್ಚರ್ ಇದೆ, ಮೂರ್ಖನಿಗೆ ಸರಿಯಾದ ಉತ್ತರವನ್ನು ಕೊಡು ಅಂತ ಹೇಳ್ತದೆ. ಇಲ್ಲದೆ ನೀನು ಕೂಡ ಅವನಾಗೇ ಆದಿ. ಇಲ್ಲಿ ಮೂರ್ಖರಲ್ಲಿ 2 ರೀತಿಯ ಮೂರ್ಖರಿದ್ದಾರೆ. ಮಲಗಿದವರಲ್ಲಿ 2 ರೀತಿಯ ಮಲಗಿದವರಿದ್ದಾರೆ. ಮಲಗಿದವನನ್ನು ಎಬ್ಬಿಸಲಿಕ್ಕೆ ಈಸಿ, ಮಲಗಿದ ಹಾಗೆ ನಟನೆ ಮಾಡುವವರಿಗೆ ಎಬ್ಬಿಸುವುದು ಕಷ್ಟ. ಅರ್ಥ ಆಗ್ತಾ ಇದೆಯಾ? ಈಗ ರಿಯಲ್ ಒಬ್ಬ ಮಲಗಿದ್ದಾನೆ, ಕೃಪಣ್ಣ ರಿಯಲ್ ಮಲಗಿದ್ದಾನೆ, ಅವನು ಎಬ್ಬಿಸ್ಬೋದು. ಥ್ಯಾಂಕ್ ಯು, ಅವನು ಥ್ಯಾಂಕ್ ಯು ಹೇಳ್ತಾನೆ. ಅದೇ ಬರ್ಬೇಕು ಆನೆ ಬಂದು ಬೊಬ್ಬೆ ಹಾಕಿದ್ರೆ ಅವನು ಹೇಳುವುದಿಲ್ಲ. ಯಾಕಂದ್ರೆ ಅವನಿಗೆ ನಿದ್ರೆ ಬರಲಿಲ್ಲ, ಅವನಿಗೆ ಎಚ್ಚರಿಕೆ ಇದೆ, ಅವನು ಕೇಳ್ತಾನೆ. ಬಟ್ ಅವನಿಗೆ ಹೇಳಲಿಕ್ಕೆ ಬೇಡ. ರೈಟ್? ಅದಕ್ಕೆ ಬೈಬಲ್ ಹೇಳ್ತದೆ, ಮೂರ್ಖನಿಗೆ ಸರಿಯಾದ ಉತ್ತರ ಕೊಡು, ಇಲ್ಲಾದ್ರೆ ನೀನು ನೆಕ್ಸ್ಟ್ ಹೇಳ್ತದೆ, ಮೂರ್ಖನಿಗೆ ಸರಿಯಾದ ಫಸ್ಟ್ ಉತ್ತರ ಕೊಡಬೇಡ, ನೆಕ್ಸ್ಟ್ ಕೊಡು ಅಂತ ಹೇಳ್ತದೆ. ಅದರಲ್ಲಿ ಕೂಡ 2 ರೀತಿ ಇದ್ದಾರೆ. ಜೆನ್ಯೂನ್ ಮೂರ್ಖರಿದ್ದಾರೆ, ಅದರಲ್ಲಿ 2 ಭಾಗ. ಜೆನ್ಯೂನ್ ನಿದ್ರೆ ಮಾಡುವವರಿದ್ದಾರೆ, ನಿದ್ರೆ ಬಂದ ಹಾಗೆ ನಟಿಸುವವರಿದ್ದಾರೆ. ಇಲ್ಲಿ ಹವ್ವ ಆಕೆ ವಂಚನೆಗೊಳಗಾದಳು.
ವಂಚನೆಗೆ ಒಳಗಾದ. ಯಾಕೆ ಸೈತಾನು ಡೈರೆಕ್ಟ್ ಆಗಿ ಆದಾಮನ ಹತ್ರ ಮಾತಾಡ್ಬೋದಿತ್ತಲ್ವ? ಮಾತಾಡಲಿಲ್ಲ. ಕಾಸ್ಟ್ ಔಟ್ ಮಾಡಿಬಿಡ್ತಾನೆ. ಮಾತಾಡಿದರೆ ಏಯ್ ದೇವರು ತಿನ್ಬಾರದಂತ ಹೇಳಿದ್ರೆ ತಿನ್ನೋದಿಲ್ಲ, ಮುಗಿಯಿತು. ಇಲ್ಲಿ ಒಂದು ಡೌಟ್, ಸೈತಾನ ಹಾಕುವುದೇ ಮೊದಲು ಡೌಟ್, ರೈಟ್? ನೀವು ಆತ್ಮಿಕವಾಗಿ ಮೆಚೂರ್ ಇಲ್ಲ ಅಂತ ಹೇಳಿದ್ರೆ ನೀವು ವಂಚನೆಗೆ ಒಳಗಾಗ್ತೀರಿ. ಮೆಚೂರ್ ಇದ್ದ ನಿಮಗೆ ಯಾರು ವಂಚಿಸಲಿಕ್ಕೆ ಆಗುವುದಿಲ್ಲ. ಜಯ ಹೊಂದಿದವನಿಗೆ ನನ್ನ ಆಲಯದಲ್ಲಿ ನಾನು ಸ್ತಂಭವಾಗಿ ನಿಲ್ಲಿಸುವೆನು. ದೇವರು ಸ್ತಂಭವಾಗಿ ನಿಲ್ಲಿಸುವ ತನಕ ನೀನು ಕಲ್ಲಾಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಬೈಬಲ್ ಇದೆ, ಆದ್ದರಿಂದ ನಮ್ಮೊಳಗಿಂದ ಹೋದ ಕೆಲವರು ನಮ್ಮಿಂದ ಏನೂ ಅಪ್ಪಣೆ ಹೊಂದದೆ ತಮ್ಮ ಮಾತುಗಳಿಂದ ನಿಮ್ಮಲ್ಲಿ ಅಸಮಾಧಾನ ಹುಟ್ಟಿಸಿ ನಿಮ್ಮ ಮನಸ್ಸುಗಳನ್ನು ಕಳವಳಗೊಳಿಸುತ್ತಾರೆ ಎಂಬುದನ್ನು ಕೇಳಿದ್ದರಿಂದ ನಾವು ಕೆಲವರನ್ನು ಆರಿಸಿಕೊಂಡು, ಅಂದರೆ ಸಭೆಯಿಂದ ಆರಿಸಿ ಕಳಿಸ್ತಾರೆ ಪ್ರೊಟೆಕ್ಟ್ ಮಾಡಲಿಕ್ಕೆ. ನೀವು ಡಿಸೀವ್ ಆಗಬಾರದು, ವಂಚನೆಗೆ ಒಳಗಾಗಬಾರದು. ಯಾಕೆ ದೇವರು ಕೊಟ್ಟನು? ಮುಂದೆ ಓದಿ, ಅಲ್ಲಿ ಮುಂದೆ 14ನೇ ವಚನ, ಎಫೆಸಿಯನ್ 4:14. ನಾವು ಹೇಳ್ರಿ, ನಾವು ಎಲ್ಲರೂ ಹೇಳ್ರಿ, ಇದನ್ನು ಓದುವಾಗ ನಿಮ್ಮನ್ನು ಸೇರಿಸಿ ಓದಿರಿ. ಹೇಳ್ರಿ, ನಾವು ಇನ್ನು ಮೇಲೆ ಕೂಸುಗಳಾಗಬಾರದು. ಓಹೋ, ಹೇಳ್ರಿ, ಕೂಸುಗಳಾಗಬಾರದು. ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತ ಇತ್ತ, ಹೇಳ್ರಿ, ಅತ್ತ ಇತ್ತ, ಹೇಳ್ರಿ, ಅತ್ತ ಇತ್ತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು. ಬಾರ್ನ್ ಅಗೇನ್ ಆದ ವ್ಯಕ್ತಿ 20 ವರ್ಷವಾದರೂ ಕೂಸಾಗುವುದಲ್ಲ. ಕೂಸು ಯಾವಾಗಲೂ ನಿಪ್ಪುಲ್ ಕುಡಿಯುತ್ತದೆ. ನಿಪ್ಪುಲ್ ಬಿಡ್ಲಿಕ್ಕೆ ಕಲಿಬೇಕು, ರೈಟ್? ಕೂಸು ಸಿಕ್ಕಿದ್ದನ್ನು ಬಾಯಿಗೆ ಇಡುತ್ತದೆ, ಕಕ್ಕ ಮಾಡಿದರೂ ಬಾಯಿಗೆ ಇಡುತ್ತದೆ. ನಿಮಗೆ ಅಸಹ್ಯ, ಅದಕ್ಕೆ ಅದು ಆಹಾರ. ಅದಕ್ಕೆ ನಾಲೆಜ್ ಇದೆಯಾ? ಯಾವ ಮಗುವನ್ನು ನೀವು ಕರೆಕ್ಟಾಗಿ ಟೇಕ್ ಕೇರ್ ಮಾಡೋದಿಲ್ಲ, ಆ ಮಗು ಜಾಸ್ತಿ ದಿನ ಬದುಕುವುದಿಲ್ಲ. ಸಿಕ್ಕಿದ್ದನ್ನು ಬಾಯಿಗೆ ಇಡುತ್ತದೆ. ಚಾರ್ಜರ್ ಸಿಕ್ಕಿದರೆ ಬಾಯಿಗೆ ಇಡುತ್ತದೆ, ಕರೆಂಟ್ ತೆಗೆದು ಅದಕ್ಕೆ ಏನು ಗೊತ್ತು? ಅದಕ್ಕೆ ನಾಲೆಜೇ ಇಲ್ಲ. ಆ ಮಗುವನ್ನು ಯಾರಾದರೂ ಕೇರ್ ಮಾಡಬೇಕು, ಮಗುವನ್ನು ಯಾರಾದರೂ ನರಿಶ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ಮಗುವಿನ ಕೈಗೆ ಸಿಗದಾಗೆ ಅನೇಕ ಸಂಗತಿಗಳನ್ನು ಇಡಬೇಕು. ಮಗುವಿಗೆ ಕೆಲವೊಮ್ಮೆ ಎಚ್ಚರಿಕೆ ಕೊಡಬೇಕು, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ ಅಂತ. ಅದೇನು ಹೇಳ್ತಾರೆ, ನನಗೆ ಸ್ವಾತಂತ್ರ್ಯ ಇಲ್ಲವಾ? ಮಗು ನನಗೇನು ಕಂಟ್ರೋಲ್ ಮಾಡ್ತಾರೆ? ನೋಡಿ, ಸಣ್ಣ ಮಗು ನೋಡಿ, ಅದು ಹೇಳಿದಾಗ ಎಲ್ಲರೂ ಕೇಳ್ತಾರೆ, ರೈಟ್? ನನಗೆ ಫುಲ್ ಕಮಾಂಡ್ ಮಾಡ್ತದೆ ಮಗು. 1 ವರ್ಷದ ಮಗು ಎಲ್ಲ ಕಮಾಂಡ್ ಮಾಡ್ತಾನೆ, ಅಂದರೆ ಹೋಗು ಅಂತ, ಅಲ್ಲಿಂದ ಕರ್ಕೊಂಡು ನಾನು ಹೋಗ್ತೇನೆ. ಹೀಗೆಲ್ಲ ಮಗು ಹೇಳಿದಾಗ ನಾನು ಕೇಳ್ತೇನೆ. ಎಲ್ಲ ಕೇಳುವುದಿಲ್ಲ, ಕೇಳ್ತೇನೆ ಹೆಚ್ಚಾಗಿ. ಅದೇ ಮಗುವಿಗೆ ಕೆಲವೊಂದು ಸಂಗತಿ ನಾನು ಹೈಡ್ ಮಾಡಿಡ್ತೇನೆ. ಪಿನ್, ಬ್ಲೇಡ್, ಚಾರ್ಜರ್, ಕತ್ತರಿ, ಚೂರಿ, ರೈಟ್? ಅದೆಲ್ಲ ತಪ್ಪಿಸಿಡ್ತೇನೆ. ಅದಕ್ಕೆ ಯಾವುದು ಆಹಾರ ತಿನ್ಬೇಕಂತ ಅದಕ್ಕೆ ಗೊತ್ತಿಲ್ಲ. ಒಂದು ಜೋಕಿತ್ತು, ಒಬ್ಬನಿಗೆ ಮಗುವನ್ನು ಟೇಕ್ ಕೇರ್ ಮಾಡಲಿಕ್ಕೆ ಇಟ್ಟರು. ಮಗು ಕೂಗ್ತಾ ಇದೆ, ಅಂತ ಕೂಗ್ತಾ ಉಂಟು. ಅಲ್ಲಿ ಕೇಳ್ತಾ ಇದ್ದಾನೆ ಅಪ್ಪ ಮಗನಿಗೆ, ಅಯ್ಯೋ ಮಗು ಯಾಕೆ ಕೂಗ್ತಾ ಇದೆಯಾ? ಅದಕ್ಕೆ ಏನು ಕೇಳಿದರೆ ಕೊಡ ಮಗುವಿಗೆ. ಕೊಟ್ಟೆ ಪಪ್ಪ, ಎಲ್ಲ ಕೊಟ್ಟೆ ಪಪ್ಪ, ಆದರೂ ಕೂಗ್ತಾ ಇದೆ. ಇಷ್ಟೆಲ್ಲ ಕೊಟ್ಟರೆ ಮತ್ತೆ ಯಾಕೆ ಕೂಗ್ತಾ ಇದೆ ಅದು? ಇಲ್ಲ ಪಪ್ಪ, ಕಾಯಿ ಮುಂಚಿ ಬೇಕಂತ ಹಠ ಮಾಡಿತ್ತು, ಕೊಟ್ಟೆ, ನೋಡಿ ಇನ್ನೂ ಸಹ ಕೂಗ್ತಾ ಇದೆ.
ಅದು ಹಠ ಮಾಡ್ತದೆ, ಕಾಯಿ ಮುಂಚಬೇಕಂತ. ನೀವು ಕೊಡ್ತೀರಾ? ನೀವು ಮಗು ಆಗುವುದಲ್ಲ. ಬಟ್ ಮಗು ಈ ರೀಸನ್ ಹತ್ರ ಹೇಳಿದ್ರೆ ಕೊಡ್ತಾಳೆ ಅವಳು. ಒಂದು ಮಗು ಇನ್ನೊಂದು ಮಗುವಿನ ಪಾಲಕ ಆಗಲಿಕ್ಕೆ ಆಗೋದಿಲ್ಲ. ಒಂದು ಮಗು ಇನ್ನೊಂದು ಮಗುವಿನ ಭಯಂಕರ ಅದು ಕಿಸ್ ಕೊಡ್ತದೆ, ಮುದ್ದು ಕೊಡ್ತದೆ, ಎತ್ತಿಕೊಂಡಿದೆ. ಕಕ್ಕ ಮಾಡ್ಲಿ ನೋಡುವ. ಅದೇ ತಾಯಿ ಬಂದು ಏನು ಮಾಡ್ತದೆ, ಅದರ ಕಕ್ಕವನ್ನು ತೊಳೆದು ಅದಕ್ಕೆ ಪೌಡರ್ ಹಾಕಿ, ಡೈಪರ್ ಹಾಕಿ, ಹೊಸ ಅಂಗಿ ಹಾಕಿ ಎತ್ತಿಕೊಂಡು ಪ್ರಿಪೇರ್ ಮಾಡಿ ಕೊಡ್ತದೆ. ಸಭೆಗೆ ಬರುವಾಗ ಕೆಲವರು ಭಾಷೆಗಳಿಂದ, ವರ್ತನೆಗಳಿಂದ ಡಿಫ್ರೆಂಟ್ ಕಕ್ಕ ಮಾಡ್ಬೋದು. ಕೆಲವರು ಹೇಳ್ತೇವೆ ಬಾಲ್ಯದ ಪೀದುನ ಗೊತ್ತಾಗ್ಬಿಡಂತ. ಯಾರಿಗೆ ಗೊತ್ತಾಗ್ತದೆ? ತಾಯಿ ಗೊತ್ತಾಗ್ತದೆ. ತಾಯಿ ಬಿಸಾಡ್ತದ. ಅದೇ ಮಗು ಇನ್ನೊಂದು ಮಗು ಹತ್ತಿರ ಬರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಬರುವುದಿಲ್ಲ. ಬಟ್ ಪಾಲಕ ಏನು ಮಾಡ್ತಾನೆ? ಅವ್ರು ಏನು ಮಾಡಿದ್ರು, ಏನು ಬೈದರು, ಏನು ಕಿಚಿ ಮಾಡಿದ್ರು ಅದಕ್ಕೆ ಶಪಿಸ್ಲಿಕ್ಕೆ ಹೋಗುದಿಲ್ಲ. ಶಪಿಸಿದಂದ್ರೆ ತೆಗೆದು ಬಿಸಾಡೋದಿಲ್ಲ. ಜೋರು ಮಾಡೋದು ಯಾರಿಗೆ ಅಂತ ಹೇಳಿದ್ರೆ ದೊಡ್ಡ ಮಕ್ಕಳಿಗೆ. ಬೆತ್ತ, ಈ ಬೆತ್ತ ಹಿಡಿದೇ ಮಗು ಆದ್ರೆ ಎಂಕ್ ಕುಟ್ಟಿಯೇರಿ, ಎಂಕ್ ನೆರ್ರಿಯೇರಿ. ಯು ಆರ್ ನಾಟ್ ಮೆಚೂರ್. ನೀವು ಈಗ ಬೆತ್ತ ಹಿಡಿಯುವಾಗ ನಾನು ಚಿಕ್ಕವಳಿಗೆ ಹಿಡಿತೇನಾ, ದೊಡ್ಡವಳಿಗೆ ಹಿಡಿತೇನಾ? ರೈಟ್? ಸಣ್ಣ ಮಗುವನ್ನು ನಾವು ಕೇರ್ ಮಾಡುತ್ತೇವೆ. ಅದೇ ರೀತಿ ನೀವು ವಿಶ್ವಾಸಿಗಳು ಬರುವಾಗ ಅವರು ಶಿಶುವಿನ ಒಂದು ರೀತಿಯಲ್ಲಿ ಇರುತ್ತಾರೆ. ಮೇ ಬಿ ಅವರಿಗೆ ಗೊತ್ತಿರುವುದಿಲ್ಲ. ಇಮಿಡಿಯೇಟ್ಲಿ ಅವನು ತೆಗೆದು ಬಿಸಾಡೋದಲ್ಲ. ವಿ ನೀಡ್ ಟು ಪ್ರೇ ಫಾರ್ ದೇಮ್. ಅವ್ರಿಗೋಸ್ಕರ ಪ್ರೇಯರ್ ಮಾಡಬೇಕು, ಅವ್ರನ್ನ ಕೇರ್ ಮಾಡಬೇಕು. ಹೆಂಗರು ಸುವಾರ್ತೆ ಕೊಡ್ತಾ ಇಂಚಲುಲ್ಲಿ ಅವನ ವರ್ತನೆಗಳು ಇರ್ಬೋದು, ಒಂದೇ ದಿನದಲ್ಲಿ ಚೇಂಜ್ ಆಗೋದಿಲ್ಲ. ಅವನು ಫುಲ್ಲು ಚೇಂಜ್ ಆಗಿ ಬರುವುದಾದ್ರೆ ಸಭೆ ಯಾಕೆ? ಸಭೆ ಯಾಕೆ? ಸಭೆ ಇರುವುದು ಪರ್ಫೆಕ್ಟ್ ವ್ಯಕ್ತಿಗಳಿಗೋಸ್ಕರ ಅಲ್ಲ, ಪರ್ಫೆಕ್ಟಿಂಗ್ ದ ಸೈನ್ಸ್. ದೇವ ಜನರನ್ನು ಯೋಗ್ಯರಾಗಿ ಮಾಡಲಿಕ್ಕೆ. ಯೋಗ್ಯರಿದ್ದವರಿಗೆ ಸಭೆ ಅಲ್ಲ. ಹಲೋ, ಯೋಗ್ಯ ಇಲ್ಲದವರಿಗೆ ಏನು ಮಾಡಲಿಕ್ಕೆ? ಪರ್ಫೆಕ್ಟ್ ಇಲ್ಲದವರಿಗೆ ಪರ್ಫೆಕ್ಟ್ ಮಾಡಲಿಕ್ಕೆ. ಯೋಗ್ಯ ಇಲ್ಲದವರನ್ನು ಇನ್ನೂ ಅಯೋಗ್ಯರನ್ನಾಗಿ ಬಿಸಾಡಲಿಕ್ಕೆ ಅಲ್ಲ. ಬಟ್ ಅದೇ ವ್ಯಕ್ತಿ ಮೆಚೂರ್ ಆದವನು ಗೊತ್ತಿದ್ದು ಕೂಡ ಬೇಕಂತ ಮಾಡ್ತಾನಂತ ಹೇಳಿದ್ರೆ ಸ್ಪಿರಿಚುವಲ್ ಲೇಜಿನೆಸ್. ಹೊಸ ವ್ಯಕ್ತಿಗಳು ಮಾಡುವ ತಪ್ಪನ್ನು ಮೆಚೂರ್ ಆದವರು ಮಾಡುವುದಲ್ಲ. ನನ್ನ ಮಗು ಈಗ ಅಂತ ಹೇಳ್ತದೆ, ನಾನು ಏನಾದರೂ ಮಾಡ್ತೇನೆ ಅದಕ್ಕೆ. ಅದೇ ರೇಮ ಫೂ ಅಂತ ಹೇಳಿದ್ರೆ ಚಾಟಕ್ಕ ಕೊಡ್ದೆ ಅಂತ. ಚಿಕ್ಕ ಮಗು ತೂ ಹೇಳಿದ್ರೆ ಒಂದು ಖುಷಿ. ನೋಡಿ, 1 ವರ್ಷದ ಮಗು ತೂ ಹೇಳಿ ಅದು ಏನೇನೋ ಕರೀತದೆ. ರಶ್ಮಿಗೆ ಸಿಸ್ಟರ್ ಅಂತ ಕರೀತಾನೆ. ಯಾಕಂದ್ರೆ ಇಲ್ಲಿ ತುಂಬಾ ಜನ ಬರ್ತಾರೆ, ಅವರೊಟ್ಟಿಗೆ ಸೇರ್ತಾಳೆ. ಒಬ್ಬರು ಸಿಸ್ಟರ್ ಹೆಂಗಾರು ಸಿಸ್ಟರ್ ಕರೀತಾರೆ, ಮಕ್ಕಳು ಮಮ್ಮಿ ಅಂತ ಮಮ್ಮಿ ಕರೀತಾಳೆ. ಅದು ಗಾಳಿಯಿಂದ ಹತ್ತಿತ್ತ ನೂಕಿಸಿಕೊಂಡಿರ್ತದೆ ಇವರೊಟ್ಟಿಗೆ. ಹಲೋ, ಇದ್ದೀರಾ ಇಲ್ಲಿ? ಬೆಳಿಗ್ಗೆ ಸಿಸ್ಟರ್ ಕರೆದ್ರೆ ಸಂಜೆ ಮಮ್ಮಿ ಅಂತ ಕರೀತಾಳೆ. ಈಗ ಅದಕ್ಕೆ ಕನ್ಫ್ಯೂಸ್, ಯಾವುದು ಕರೆಯುವುದಂತ. ಅದು ಮಗು ಏನು ಮಾಡಿದ್ರು ಅದು ಚಂದ. ರೈಟ್? ಹೊಸ ವಿಶ್ವಾಸಗಳು ಹೇಗೆ ಪ್ರಾರ್ಥನೆ ಮಾಡಿದ್ರು ಒಂದು ಚಂದ. ದೇವರವರ ಪ್ರಾರ್ಥನೆಯನ್ನು ಕೇಳ್ತಾನೆ.
ಅದೇ ಮಗು ಹೇಳ್ತೇನೆ, ನಾನು ಚಿಕ್ಕ ಇರುವಾಗ ಹೇಳಿದೆ, ಡ್ಯಾಡಿ ಏನು ಮಾಡಲಿಲ್ಲ, ಈಗ ಯಾಕೆ ಹೊಡಿತಾರೆ? ಡ್ಯಾಡಿ ಚೇಂಜ್ ಆಗಿದ್ದಾರೆ, ಪಾಸ್ಟರ್ ಚೇಂಜ್ ಆತೇರು, ನಿಮ್ಮದೇ ಕೈಜಾರು ಚೇಂಜ್ ಆಗಿದ್ದಾರೆ. ನೀನು ಚೇಂಜ್ ಆಗಬೇಕು. ಇದೆಲ್ಲ ಸೌಂಡ್ ಕೇಳಿದ್ದೀರ ನೀವು? ಎಲ್ಲಿಯಾದರೂ ಸೌಂಡ್ ಕೇಳಿದೆಯಾ ನಿಮ್ಗೆ ಇಂಥದ್ದು? ಪಾಸ್ಟ್ ಚೇಂಜ್ ಆತೇರು. ಅದೇ ಮಗು 1 ವರ್ಷದ ಮಗು ಹೇಳಿದಾಗ ನಾನು ಏನು ಮಾಡಲಿಲ್ಲ. ಅದೇ 10 ವರ್ಷದ ಮಗು ಹೇಳಿದಾಗ ಚಟಕ್ಕ 2 ಕೊಟ್ಟಾಗ ಡ್ಯಾಡಿ ಮೊದಲನಾಗಿ ಇಲ್ಲ, ಫುಲ್ ಚೇಂಜಸ್. ಸಣ್ಣ ಮಕ್ಕಳಿಗೆಲ್ಲ ಹೇಳುವುದು, ಅದು ಚೇಂಜ್ ಆಗ್ತದೆ ಮೂಲ ಕೈಜೇರು. ಅದು ಚಿಕ್ಕ ಮಗು ಹೇಳ್ತದೆ, ಎಂಕ್ ಬಾರಿ ಮೋಕೆಡಾರು ತೂಪೇರಿ ಅರೆ ಎಂಚು ಮಾಡ್ತಾರಾ? ನನ್ನನ್ನು ಒಳ್ಳೆ ಇದು ಮಾಡಿದ್ರು, ನಾನು ಹೇಳಿದ್ರೆ ಏನು ಹೇಳಲಿಲ್ಲ. ಅವರಿಗೂ ಕನ್ಫ್ಯೂಸ್. ನೆಕ್ಸ್ಟ್ ಹೇಳ್ತಾರೆ, ಡ್ಯಾಡಿ ಪಾರ್ಶಾಲಿಟಿ ಮಾಡ್ತಾರೆ, ನನಗೊಂದು ರೀತಿ, ಸಣ್ಣವಳಿಗೊಂದು ರೀತಿ. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ನೆಕ್ಸ್ಟ್ ಒಂದು ಮಾತು ಬರ್ತದೆ, ಪಾರ್ಶಾಲಿಟಿ. ಹೌದಾ? ಹೇಳ್ರಿ, ಇನ್ನು ಮೇಲೆ ಕೂಸುಗಳಾಗಿರಬಾರದು. ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಕನ್ನಿಂಗ್ ಗಾಳಿಯಿಂದ ಅತ್ತ ಇತ್ತ ನೂಕಿಸಿಕೊಂಡು ಹೋಗೋರಾಗಿರಬಾರದು. ಮಿನಿಟ್ ಮೆಚೂರ್. ನಾವು ಪ್ರವೀಣರಾಗಬೇಕು, ನಾವು ಬೆಳೆಯಬೇಕು. ದೇವರ ಆತ್ಮನಿಂದ ನಡೆಸಲ್ಪಡುವವನು ಅವನು ಕಮಿಟ್ಮೆಂಟಲ್ಲಿ ಎವ್ರಿ ಸಂಡೇ ಚರ್ಚಿಗೆ ಬರ್ತಾನೆ. ದೇವರ ಆತ್ಮನಿಂದ ನಡೆಸಲ್ಪಡುವವನು ಸೇವಕನು ಯಾವುದೇ ಒಂದು ಪ್ರೋಗ್ರಾಮ್ ಫಸ್ಟ್ ಬರೆಟ್ಟಾಗ ಆ ಕಮಿಟ್ ಮಾಡಿ ಬರ್ತಾನೆ ಅವನು. ವೈ? ಈ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಬಟ್ ಇನ್ನೊಂದು ಆತ್ಮನಿಂದ ಕಂಟ್ರೋಲ್ ಮಾಡಲ್ಪಟ್ಟವನು ಅವನು ಬರುವುದಿಲ್ಲ. ಈಸ್ ವೇಟಿಂಗ್ ಫಾರ್ ಗುಡ್ ಆಪರ್ಚುನಿಟಿ. ಬಟ್ ದೇವರ ಆತ್ಮನಿಂದ ನಡೆಸಲ್ಪಡುವವನು, ಒನ್ ಥಿಂಗ್ ಯು ಡಿಕ್ರಿ, ಇಟ್ ವಿಲ್ ಎಸ್ಟಾಬ್ಲಿಷ್ ಅಂಟು ಯು, ಲೈಟ್ ವಿಲ್ ಶೈನ್ ಆನ್ ಯುವರ್ ಪಾತ್. ಬೆಳಕು ನಿನ್ನ ಮಾರ್ಗದಲ್ಲಿ ಮಾರ್ಗ ಆಗ್ತದೆ, ಬರ್ತದೆ, ಸಿಚುವೇಶನ್ಗಳು ಕಂಟ್ರೋಲ್ ಆಗ್ತವೆ. ದಟ್ ಈಸ್ ಕಾಲ್ಡ್ ಮೆಚೂರಿಟಿ. ಅಂದರೆ ಅವರು ವಾಯುಮಂಡಲದ ಅಧಿಕಾರಿ ಕಂಟ್ರೋಲ್ ಮಾಡಲಿಕ್ಕೆ ಬಿಡುವುದಿಲ್ಲ. ವಾಯುಮಂಡಲದ ಅಧಿಕಾರಿ ಡಿಫ್ರೆಂಟ್ ರೀಸನ್ಗಳನ್ನು ಹಾಕ್ಬಹುದು. ಬಟ್ ನೀವೇನು ತೀರ್ಮಾನ ಮಾಡಿದಿರಿ ಅದನ್ನು ಮೆಟ್ಟಿ ಬರುತ್ತೀರಿ. ಯು ವಿಲ್ ಗ್ರೋ ಇನ್ ದ ಥಿಂಗ್ಸ್ ಆಫ್ ಗಾಡ್. ನೀವು ಯಾವ ರಾಜ್ಯದಲ್ಲಿ ಹುಟ್ಟಿದ್ದೀರೋ ಆ ರಾಜ್ಯಕ್ಕೆ ನೀವು ಥ್ರೆಟ್ ಆಗಿರುತ್ತೀರಿ. ನೀವು ಯೇಸುವನ್ನು ಒಡೆಯನೆಂದು ಡಿಕ್ಲೇರ್ ಮಾಡುತ್ತೀರಿ. ಎಲ್ಲಿ ಡಿಕ್ಲೇರ್ ಮಾಡುತ್ತೀರಿ ಅಲ್ಲಿ ನಿಮ್ಮ ರಾಜ್ಯ ವಿಸ್ತರಿಸಲ್ಪಡುತ್ತದೆ. ಯು ಆರ್ ಎ ಕಿಂಗ್ ಅಂಡ್ ಯು ಆರ್ ಎ ಪ್ರೀಸ್ಟ್. ಸೀಜೆನಿಗಿಂತ ಮಧುರವಾದದ್ದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು. ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸುವೇ ನಾನಾ. ಯೇಸು ಸರ್ವಶಕ್ತ ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲ ಒಬ್ಬರು. ರಕ್ಷಕ ನೀನೇನೆ ನನ್ನ ಬಲವು, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಕರಗಾಳೆ ಆರಾಧಿಸುವೆವು. ನಿಮ್ಮ ಸ್ಪಿರಿಟ್ ಮ್ಯಾನ್ ಎದ್ದರೆ ಕರ ತನ್ನಷ್ಟಕ್ಕೆ ಮೇಲೆ ಹೋಗ್ತದೆ, ಇಲ್ಲದ್ರೆ ಶರೀರ ಅಷ್ಟು ಕರ ಮೇಲೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಕರ ಯಾವುದು? ಆ ಕರ ಅಲ್ಲ, ಕೈ.
ನಿಮ್ಮ ಸ್ಪಿರಿಟ್ ಮ್ಯಾನ್ ಎದ್ದು ಅಂತ ಹೇಳಿದರೆ ನೀವು ಅವರನ್ನು ಕೈ ಕೆಳಗೆ ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲದಾಗ ಮೇಲೆ ಹೋಗ್ತದೆ. ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮ ಕೈಗಳು ಮೇಲೆ ಹೋಗಿದೆ. ಯಾಕೆ? ಅಲ್ಲಿ ಗೊತ್ತಾಗ್ತದೆ ನಿಮ್ಮ ಸ್ಪಿರಿಟ್ ಮ್ಯಾನ್ ಎದ್ದಿದ್ದಾನೆ. ಯಾವಾಗ ನಾವು ಸ್ಪಿರಿಟ್ ಅಲ್ಲಿ ಫ್ರೀ ಆಗಿರುತ್ತೇವೆ ಆಗ ನಮಗೆ ಹೀಗೆ ಕೈ ಮಾಡಲಿಕ್ಕೆ, ಚಪ್ಪಾಳೆ ಹೊಡೆಯಲಿಕ್ಕೆ ಸಾಗುವುದಿಲ್ಲ. ಚಪ್ಪಾಳೆ ಹೊಡೆಯಲಿಕ್ಕೆ ಸಾಗುವುದಿಲ್ಲ. ಯಾಕೆ? ರಕ್ಷಕ ನೀನೇನೆ ನನ್ನ ಬಲವು. ನೀವು ಆ ಪ್ರೀತಿಯಲ್ಲಿ ಮುಳುಗುತ್ತಾ ನೀವು ಅನ್ನದರ್ ರಲ್ಮ್, ಬೇರೊಂದು ರಲ್ಮಲ್ಲಿ ಇರುತ್ತೆ. ಆಗ ನಿನಗೆ ಯಾರಾದರೂ ಚಪ್ಪಾಳೆ ಹೊಡೆದರೂ ಡಿಸ್ಟರ್ಬ್. ಚಪ್ಪಾಳೆ ಹಳೆ ಒಡಂಬಡಿಕೆಯಲ್ಲಿ, ಯಾಕಂದ್ರೆ ಅವರು ಶಾರೀರಿಕ ಜನರು. ಕೆನಿತೆಗೆನಿಗೆ 1992ರಲ್ಲಿ ದೇವರು ಮಾತಾಡಿದರು ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿದೆ ಅಂತ. 1992ರಲ್ಲಿ ಮಾತಾಡಿದರು, ಎಲ್ಲಿದೆ? ಹೊಸ ಒಡಂಬಡಿಕೆಯಲ್ಲಿ ನನಗೆ ತೋರಿಸು. ಕೆನಿತೆಗೆನಿಗೆ ದೇವರು ಹೇಳಿದರು. 47ನೇ ಕೀರ್ತನೆ ಎಲ್ಲಿ ಉಂಟು? 47ನೇ ಕೀರ್ತನೆ ಓದಿರಿ. ಸಾಮ್ಸ್ 47. ಸರ್ವ ಜನಗಳಿರ ಚಪ್ಪಾಳೆ ಹೊಡೆಯಿರಿ, ಆರ್ಭಟದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ಒಂದೇ ಕಡೆಯಲ್ಲಿ 47. ಬಟ್ ದೇ ಆರ್ ನಾಟ್ ಸ್ಪಿರಿಚುವಲ್ ಪೀಪಲ್. ಅವರು ಆತ್ಮಿಕ ವ್ಯಕ್ತಿಗಳಲ್ಲ, ಅವರು ಶಾರೀರಿಕ ವ್ಯಕ್ತಿಗಳು. ಬಟ್ ಯಾವಾಗ ನೀವು ಆತ್ಮದಲ್ಲಿ ಹೇಳುತ್ತೀರಿ, ಓಹೋ, ನಿಮಗೆ ಅದು ಮಾಡಲಿಕ್ಕೆ ಆಗೋದಿಲ್ಲ. ರಕ್ಷಕ ನೀನೇನೆ ನನ್ನ ಬಲವು, ನೀನೇ ನನ್ನಡಗು ಸ್ಥಾನವು, ನೀನೇ ನಿಜವಾದ ದೇವರು. ಕರಗಳೇ ಆರಾಧಿಸುವೆವು. See, God is a spirit. ದೇವರು ಆತ್ಮಸ್ವರೂಪಿ. ಆತನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ. ಆತ್ಮದಿಂದಲೂ ಅಂದರೆ ಏನು? ಕೆಲವೊಂದು ಆತ್ಮದಿಂದ ಅಂತ ಹೇಳಿದರೆ ಮೆಲ್ಲ ಆಡುವಂಥದ್ದು ಆತ್ಮದಿಂದ, ಪಟ 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 ಹಾಡೋದು ಶರೀರದಿಂದ. ನಾವೆಲ್ಲರಿಗೂ ಆತ್ಮ ಕೇಳಿಯುವ ಹಾಗೆಲ್ಲ. ನಿಜವಾದ ಆರಾಧನೆ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಮೀಸಲು ಅಂದರೆ ಏನು? ಈ ದೇಹ ಕೇವಲ ಕರ್ತನಿಗೋಸ್ಕರ, ಓನ್ಲಿ ಫಾರ್ ಹಿಮ್. ಈ ದೇಹ ಯಾವ ಉಪಯೋಗಕ್ಕೋಸ್ಕರ ಅಲ್ಲ. ವ್ಯಭಿಚಾರಕ್ಕೋಸ್ಕರ, ಸಿಗರೇಟ್ಗೋಸ್ಕರ, ಗುಡ್ಕ ಜಾರ್ತಗೋಸ್ಕರ ಅಲ್ಲ, ತಪ್ಪಾದ ಸ್ಥಳಗಳಿಗೆ ಹೋಗಲಿಕ್ಕೆ ಅಲ್ಲ. ನಿಮ್ಮ ಇನ್ನರ್ ಮ್ಯಾನ್ ಎದ್ದಿತ್ತು ಅಂತ ಹೇಳಿದ್ರೆ ನಿಮ್ಮ ದೇಹವನ್ನು ನೀವು ಕಂಟ್ರೋಲ್ ಮಾಡುತ್ತೀರಿ. ನಿಮ್ಮ ದೇಹವನ್ನು ದೇಹ ಏನು ಹೇಳುತ್ತದೆ ಅದನ್ನು ನೀವು ಕೇಳುವುದಿಲ್ಲ. ನೀವು ಏನು ಹೇಳ್ತೀರಿ ನಿಮ್ಮ ದೇಹ ಕೇಳುತ್ತದೆ. ನೀವು ಏನು ಹೇಳುತ್ತೀರಿ ನಿಮ್ಮ ದೇಹ ಕೇಳ್ತದೆ. ನೀವು ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುತ್ತೀರಿ. ದೇಹ ಏನು ಹೇಳ್ತದೆ ಅದನ್ನು ಕೇಳುವುದಾದರೆ ಈ ಲೋಕಾಚಾರಕ್ಕನುಸಾರವಾಗಿ ನಡೆಯುತ್ತೀರಿ. ದೇಹ ಏನೆಲ್ಲ ಕೇಳ್ತದೆ ಅದರ ಡಿಸೈರ್ ಅನ್ನು ನೀವು ಫುಲ್ಫಿಲ್ ಮಾಡ್ತೀರಿ. ದೇಹಕ್ಕೆ ತುಂಬಾ ಹಸಿವು, ಬಾಯಾರಿಕೆ, ಬಾಜಲ್, ಬಡವು ಇದೆ. ಅದೆಲ್ಲ ಪೂರೈಸುವವರಲ್ಲ ನಾವು. ಹಲೋ, ಆತ್ಮಿಕ ವ್ಯಕ್ತಿ ಅದೆಲ್ಲ ಪೂರೈಸುವುದಿಲ್ಲ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿದವರಾಗಿ ಪರಲೋಕ ಭಾವದವರಾಗಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಇಟ್ ಇಸ್ ದ ಟ್ರೂ ವರ್ಷಿಪ್ ಅಂತ ಬೈಬಲ್ ಹೇಳ್ತಾರೆ. ಇಹಲೋಕ ಅನುಸಾರವಾಗಿ ನಡೆಯುವುದಂದ್ರೆ ವಾಯುಮಂಡಲದ ಅಧಿಕಾರಿಗೆ ಒಳಗಾಗಿ
ಎಲಿಮೆಂಟ್ಸ್ ಆಫ್ ದಿಸ್ ವರ್ಲ್ಡ್. ಈ ಲೋಕದ ಕಂಟ್ರೋಲಲ್ಲಿ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ವಾಕ್ಯವನ್ನು ಕೇಳಬೇಕು. ಕ್ರಿಸ್ತನಲ್ಲಿ ನಾನು ಯಾರು, ಕ್ರಿಸ್ತನಲ್ಲಿ ನನಗೇನು ಕೊಡಲ್ಪಟ್ಟಿದೆ, ಕ್ರಿಸ್ತನಲ್ಲಿ ಏನು ಮಾಡಲು ಶಕ್ತನು, ಕ್ರಿಸ್ತನಲ್ಲಿ ನಾನು ಹೊಸ ಸೃಷ್ಟಿ, ಕ್ರಿಸ್ತನಲ್ಲಿ ನಾನು ಪರಲೋಕದ ರಾಯಭಾರಿ, ಕ್ರಿಸ್ತನಲ್ಲಿ ನಾನು ಜಯಶಾಲಿ, ಕ್ರಿಸ್ತನಲ್ಲಿ ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು, ಕ್ರಿಸ್ತನಲ್ಲಿ ನಾನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಆಗಿ ಕುಮಾರನ ರಾಜ್ಯದ ಒಳಗೆ ನಾನು ಸೇರಿಸ್ತೇನೆ. ಯಾರು ನಿನ್ನ ರಿಯಲ್ ಸ್ಪಿರಿಟ್ ಮ್ಯಾನ್, ರಿಯಲ್ ಯು. You are not a soul, you are not a body, you are a spirit. ನೀನು ಶರೀರ ಅಲ್ಲ, ನೀನು ಪ್ರಾಣ ಅಲ್ಲ, ನೀನು ಆತ್ಮವಾಗಿದ್ದಿ. ರೈಟ್? ಇದೇ ವಿವೇಕಪೂರ್ವಕವಾದ ಆರಾಧನೆ. ನಿನ್ನ ದೇಹ ಏನು ಹೇಳ್ತದೆ ಅದನ್ನು ಫುಲ್ಫಿಲ್ ಮಾಡುವುದಿಲ್ಲ. ನೀನು ದೇಹಕ್ಕೆ ತುಂಬ ಆಸೆಗಳಿವೆ. ಏನು ಹೇಳ್ತೇವೆ ಬೈಬಲ್? ಇನ್ನೊಂದು ವಚನವನ್ನು ನಾನು ಓದ್ತೇನೆ, 13ನೇ 11ನೇ ವಚನ, ರೋಮನ್ಸ್ 13 chapter 11 verse. ರೋಮನ್ಸ್, ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲ. ಯಾವಾಗ ಸ್ಪಿರಿಚುವಲ್ ನಿದ್ರೆ ಬರುತ್ತದೆ, ಅವನ ಆತ್ಮಿಕ ಕೋಮದಲ್ಲಿರುತ್ತಾನೆ. ಕೋಮದಲ್ಲಿದ್ದ ವ್ಯಕ್ತಿ ಏನು, ಶ್ವಾಸ ಮಾತ್ರ ಇದೆ, ಕೋಮ. ಅವನ ಯಾವ ಇಂದ್ರಿಯಗಳು ವರ್ಕ್ ಆಗುವುದಿಲ್ಲ. ಅದೇ ರೀತಿ ಸ್ಪಿರಿಚುವಲ್ ನಿದ್ರೆ ಅಂದರೆ ಯು ಆರ್ ನಾಟ್, ನೀನು ಆತ್ಮಿಕವಾಗಿ ಫಂಕ್ಷನ್ ಆಗುವುದಿಲ್ಲ. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡ್ರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದ್ದಕ್ಕಿಂತ ಈಗ ನಿಮ್ಮ ವಿಮೋಚನೆಯು ಹತ್ತಿರವಾಯಿತು. ನೆಕ್ಸ್ಟ್, ಇರುಳು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ನೆಕ್ಸ್ಟ್, ದುಂದೌತಣ, ಕುಡಿಕತನಗಳಲ್ಲಿ ಆಗಲಿ, ಕಾಮವಿಲ್ಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆಗಿಚ್ಚುಗಳಲ್ಲಿ ಆಗಲಿ, ಇದೆಲ್ಲ ಶರೀರ. ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ನೆಕ್ಸ್ಟ್ 14, ದೇಹದ ಆಸೆಗಳನ್ನು ಪೂರೈಸೋದಕ್ಕೆ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳೋಣ. ಏನ್ ಹೇಳ್ತದೆ? ಬಟ್ ಪುಟ್ ಆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂಡ್ ಮೇಕ್ ನೋ ಪ್ರೊವಿಷನ್ ಫಾರ್ ದ ಫ್ಲೆಶ್ ಟು ಫುಲ್ಫಿಲ್ ಇಟ್ಸ್ ಲಸ್ಟ್. ದೇಹ ಏನು ಕೇಳ್ತದೆ ಎಲ್ಲವನ್ನು ಕೊಡಬೇಡ್ರಿ. ನೀವು ಜಾರ್ದ ಕೊಟ್ಟು ಅಭ್ಯಾಸ ಮಾಡಿದಿರಿ ಕೆಲವರು, ಅದು ಕೇಳ್ತದೆ. ಅದೇ ಫಾಸ್ಟ್ ತುಂಬ ಮಸ್ತ್ ಪ್ರೀಚ್ ಮಲ್ಪೇರ್, ಇವೊಂಚೂರು ಬಾಯ್ಕ್ ದಿಲ್ಲ, ಕೂಲಿ ಎಡ್ಡೆ ಹಾಕು. ಕೆಲವರು ಎಷ್ಟು ಬುದ್ಧಿವಂತ ಅಂತ ಹೇಳಿದರೆ ಗೊತ್ತೇ ಆಗುದಿಲ್ಲ. ಹೆಂಡತಿ ಕೂಡ ಗೊತ್ತಾಗುದಿಲ್ಲ ಜಾರ್ದ ಇಲ್ಲಿಟ್ಟದ್ದು. ನಿಮ್ಮ ದೇಹ ಜಾರ್ದಗೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರ ಇರುವಂಥದ್ದು. ಮೀಸಲು ಅಂದರೆ ನಿಮ್ಮ ದೇಹವನ್ನು ನೀವು ಸ್ಪಾಯ್ಲ್ ಮಾಡ್ತಾ ಇದ್ದೀರಿ, ದೇಹದ ಆಸೆಗಳನ್ನು ಪೂರೈಸ್ತಾ ಇದ್ದೀರಿ. ಯಾಕೆ? ಯು ಸ್ಪಿರಿಚುವಲಿ ಸ್ಲೀಪ್. ನೀನು ಆತ್ಮಿಕವಾಗಿ ಮಲಗಿದ್ದ ಕಾರಣ ಆ ಆತ್ಮದ ಕ್ಯಾರೆಕ್ಟರ್ಗಳು ಹೊರಗೆ ಬರುವುದಿಲ್ಲ. ಲವ್, ಜಾಯ್, ಪೀಸ್, ಪೇಷನ್ಸ್, ಎಂಜಾಯ್ಮೆಂಟ್ ಒಳಗಿಂದ ಬರದ ಕಾರಣ ಆ ಬೋರನ್ನು ಹೊರಗಿನಿಂದ ಫುಲ್ಫಿಲ್ ಮಾಡಲಿಕ್ಕೆ ನೋಡ್ತೀವಿ. ಕೆಲವರು ವಿಶ್ವಾಸಗೊಳ್ತಾರೆ, ಐ ಆಮ್ ಗೆಟಿಂಗ್ ಬೋರ್ ಟುಡೇ. ಬೋರ್? ವಿಶ್ವಾಸಿಯಾಗಿ ಬೋರ್ ಅದಕ್ಕೆ ಮಾತ್ರ ಇರುವುದು, ನೆಲಕ್ಕೆ. ನಿಮ್ಮಲ್ಲಿ ಬೋರ್ ಎಂಬ ಪ್ರಶ್ನೆನೇ ಇಲ್ಲ. ಹಲೋ, ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಡ್ರಿ. ತಿರುಗಿ ನಿಮಗೆ ಹೇಳ್ತಾ ಇದ್ದೇನೆ, ಸಂತೋಷ ಪಡ್ರಿ. ಐ ರಿಜಾಯ್ಸ್. ಬೋರ್. ಮಮ್ಮಿ, ಐ ಆಮ್ ಗೆಟಿಂಗ್ ಸೋ ಬೋರ್ ಟುಡೇ. ಮಕ್ಕಳು, ವಿಶ್ವಾಸ ಮಕ್ಕಳು,
ಬೋರ್ ಆಗ್ತದ ಮಗ? ಬೋರ್ ಆಗ್ತದ? ಒಂದು ಗೇಮ್ ಹಾಕಿಕೊಡ್ತೀನಿ, ಆಡು. ಗೇಮ್ ಆಡಿ, ತೊಂದರೆ ಇಲ್ಲ. ಬಟ್ ಗೇಮಿನ ಕೈಯಲ್ಲಿ ನೀವು ಇರಬೇಡಿ. ರೈಟ್? ಗೇಮ್ ನಿಮ್ಮನ್ನು ಹೊತ್ತುಕೊಂಡು ಹೋಗಬಾರದು. ಡೋಂಟ್ ಬಿ ಅಡಿಕ್ಟೆಡ್. ಅಡಿಕ್ಷನ್ ಬಂತಂತ ಹೇಳಿದ್ರೆ 3 ಗಂಟೆ ರಾತ್ರಿ ಕೂಡ ಗೇಮ್ ತಿರುಗುತ್ತದೆ. 3 ಗಂಟೆ ಬೇಗ ಎದ್ದು ಗೇಮ್ ಆಡುವವರಿದ್ದಾರೆ. ನಾನು ಫ್ಲಶ್ನ ಕ್ಯಾರೆಕ್ಟರ್ ಹೇಳ್ತಾ ಇದ್ದೇನೆ. ಯಾವ ಸಂಗತಿಗೆ ನೀವು ಅಡಿಕ್ಟ್ ಆಗ್ತೀರೋ ಆ ಸಂಗತಿ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತದೆ. ನಿಮಗೆ ಎಲ್ಲಿ ಬೇಡವೋ ಅಲ್ಲಿ ಅದು ಕರ್ಕೊಂಡು ಹೋಗ್ತದೆ. ಬೈಬಲ್ ಹೇಳ್ತದೆ, ಕುಡುಕನು ಮತ್ತು ಹೊಟ್ಟೆ ಬಾಕನು, ಹೊಟ್ಟೆಗೆ ತಿನ್ನುವುದು ತಪ್ಪಲ್ಲ, ಹೊಟ್ಟೆ ಬಾಕ ಅಡಿಕ್ಷನ್, ಅವರಿಬ್ಬರು ದುರ್ಗತಿಗೆ ಹೋಗ್ತಾರೆ. ಅವರು ಇನ್ನೊಂದು ಆತ್ಮಕ್ಕೆ ಕಂಟ್ರೋಲ್ ಅಲ್ಲಿದ್ದಾರೆ. ಅವರು ಸ್ವಾತಂತ್ರ್ಯದಲ್ಲಿಲ್ಲ. ದೇ ಆರ್ ನಾಟ್ ಫ್ರೀ. ದೇ ಆರ್ ಕಂಟ್ರೋಲ್ ಬೈ ಸಮಥಿಂಗ್ ಎಲ್ಸ್. ನಿಮ್ಮ ಜಾರ್ದ ಕಂಟ್ರೋಲ್ ಮಾಡೋದಲ್ಲ. ಹೊಟ್ಟೆಗೆ ತಿನ್ನುವುದು ತಪ್ಪಲ್ಲ, ಸರಿ ತಿನ್ನಿ, ಬಟ್ ಹೊಟ್ಟೆ ಬಾಕದನ ಅಡಿಕ್ಷನ್. ಗೇಮ್ ಆಡ್ತಾ ಇದ್ದೀರಾ, ಓಕೆ, ಡೋಂಟ್ ಬಿ ಅಡಿಕ್ಟೆಡ್. ಡೋಂಟ್ ಬಿ ಅಡಿಕ್ಟೆಡ್. ಅದು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ, ಇಮ್ಮಿಡಿಯೇಟ್ಲಿ ಡಿಲೀಟ್ ಮಾಡಿಬಿಡಿ. ಚಹಾ ಕುಡಿಯೋದು ತಪ್ಪಲ್ಲ. ಫಾಸ್ಟ್ರೇ ಬೆಳಿಗ್ಗೆ ಚಹಾ ಕುಡಿಯೋದ್ರೆ ಒಂದು ತಲೆನೋವು ಆಗ್ತಾ ಇದೆ. ಇಮ್ಮಿಡಿಯೇಟ್ಲಿ ಕೊಟ್ಟ ನಂತರ ಕರೆಕ್ಟ್ ಆಯಿತು. ಹುಡುಕರಿದ್ದಾರೆ, ಕಟ 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 ಗ್ಲಾಸ್ ಬಾಯಿಗೆ ಇಡುವಾಗ ನೋಡಿದೆ ನಾನು, ಕಟ ಕಟ ಹಾಕಿದ ನಂತರ ನಿಂತಿದ್ದು. ರಮೇಶನ್ನೇ ಗೊತ್ತು ಯಾರಂತ. ದೇವರ ನಗು ಬಂತು ಅಂದ್ರೆ ಅವರ ಪಿಕ್ಚರ್ ಹೋಯ್ತು ಅಲ್ಲಿ. ಅಂದ್ರೆ ನಾವು ಕಣ್ಣಲ್ಲಿ ನೋಡಿದ್ದೇವೆ. ಟಕ್ಕ ನಿಂತಿದ್ರು. ಅಂದ್ರೆ ಅಡಿಕ್ಟೆಡ್. ಕೆಲವರು ಟೀ ಅಡಿಕ್ಟೆಡ್, ಕೆಲವರು ವಿಸ್ಕಿ ಅಡಿಕ್ಟೆಡ್, ಕೆಲವರು ಜಾರ್ದ ಅಡಿಕ್ಟೆಡ್, ಕೆಲವರು ಮತ್ತೆ ಪೆಪ್ಸಿ ಅಡಿಕ್ಟೆಡ್, ಕೋಕ್ ಅಡಿಕ್ಟೆಡ್, ಕಾಫಿ ಅಡಿಕ್ಟೆಡ್. ದಿನಕ್ಕೊಂದು 10 ಕಾಫಿ ಕುಡಿಯೋರಿದ್ದಾರೆ. ಇಲ್ಲಿದ್ದಾರೆ ಗೊತ್ತಿಲ್ಲ, ಇದ್ರೆ ಇವತ್ತಿಂದ ಕಟಪ್ ಮಾಡಿ. ನಾನು ಮದುವೆ ಆಗುವ ಮುಂಚೆ ಬೆಳಿಗ್ಗೆ 4 ಗಂಟೆ ಎದ್ದಾಗ ಒಂದು ಟೀ, ಬೆಡ್ ಟೀ ಅಂತ. ನನಗೆ ಗೊತ್ತಿಲ್ಲ ಅದ ರೀತಿಯಲ್ಲಿ. ನಾನು ಪ್ರೀಚ್ ಮಾಡ್ತಾ ಇದ್ದೇನೆ. ನಂತರ 6 ಗಂಟೆಗೊಂದು, ನಂತರ ಬ್ರೇಕ್ಫಾಸ್ಟಿಗೆ ಒಂದು, ಆದ ಮೇಲೆ ಒಂದು, 11 ಗಂಟೆಗೊಂದು, ಮತ್ತೆ ಯಾರಾದರೂ ಮಧ್ಯದಲ್ಲಿ ಬಂದರೆ ಅವರೊಟ್ಟಿಗೆ ಎವ್ರಿ ಟೈಮ್ ಟೀ. 4 ಜನ ಬಂದರೆ 4 ಟೀ. ಆನಂತರ ಮಧ್ಯಾಹ್ನ 1 ಗಂಟೆಗೆ ಒಂದು ಟೀ, ಊಟಕ್ಕೆ ಮುಂಚೆ. ಊಟ ಆದ ಮೇಲೆ ಒಂದು ಟೀ. ಸಂಜೆ 4 ಗಂಟೆಗೊಂದು ಟೀ, 7 ಗಂಟೆಗೊಂದು ಟೀ, ಊಟ ಆದ ಮೇಲೆ ಮಲಗುವ ಒಂದು ಟೀ ಕುಡಿದು ಮಲಗು. ಒಟ್ಟು 10 ಟೀ ಆಗ್ತಿತ್ತು ನನಗೆ, ನನ್ನ ವಿಷಯದಲ್ಲಿ. ಈಗ ನನಗೆ ಖುಷಿ ಆಯಿತು ಮದುವೆ ಆಗೋ, ಬೇಗ ಇನ್ನೊಂದು ಹೆಂಡತಿ ಟೀ ಮಾಡ್ತಾಳಂತ. ಹೆಂಡತಿ ಹೇಳಿದ್ರು, ಟೀ ಕುಡಿದು ಕುಡಿದು ಅಡಿಕ್ಟ್ ಆದ ನಿಮಗೆ ಗೊತ್ತೇ ಇಲ್ಲ. ನನಗೆ ಟೀ ಮಾಡಿ ಕೊಡಲೇ ಇಲ್ಲ. ನನ್ನ ಟೀಗಳೆಲ್ಲ ಕಟಕ್ಕಾದವು ಮದುವೆ ಆದ ನಂತರ. ನಿಮ್ಗೆ ಗೊತ್ತಾ, ಇವತ್ತು ನಾನು ಸಂಡೇ ಪ್ರೀಚಿಂಗ್ ಬರುವಾಗ ಕಾಫಿ ಮತ್ತು ಟೀ ಕುಡಿಯದೆ ನೀರು ಕುಡಿದು ಬರುವುದು. ಅಂದ್ರೆ ಅದರ ಗೋಚರವೇ ಇಲ್ಲ. ಈಗ ಬೆಳಿಗ್ಗೆ ಎದ್ದಾಗ ಟೀ ಬೇಕು, ಕಾಫಿ ಬೇಕು, ನೆನಪೇ ಇರುವುದಿಲ್ಲ. ನಾನು ಪ್ರೇಯರಲ್ಲಿ ಇರ್ತೇನೆ, ಬೈಬಲ್ ಸ್ಟಡಿ ಮಾಡ್ತೇನೆ, ಟಂಗ್ಸಲ್ಲಿ ಮಾತಾಡ್ತೇನೆ, ಒಂದು ಗ್ಲಾಸ್ ನೀರು ಕುಡಿತೇನೆ, ಬರ್ತೇನೆ. ಯಾಕಂದ್ರೆ ಅದು ಹೋಗಿಬಿಟ್ಟಿದೆ. ನಿಮ್ಮ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಹೇಳ್ತೇನೆ. ಗೊತ್ತಿಲ್ಲದೆ ನಾನು ಅಡಿಕ್ಟ್ ಆಗಿದ್ದೆ. ರೈಟ್? ಈಗ ನಾನು ಟೀ ಕುಡಿಯೋದು ಎಷ್ಟೋ ವರ್ಷ ಆಯ್ತು, ಕಾಫಿ ಕುಡಿದ್ದೇನೆ. ರೈಟ್? ಮೊದಲು ಕಾಫಿ ಕುಡಿತಿರ್ಲಿಲ್ಲ, ಚೇಂಜ್ ಮಾಡಿದ್ದೆ.
ರೈಟ್. ನನ್ನನ್ನು ಯಾವ ಸಂಗತಿ ಕಂಟ್ರೋಲ್ ಮಾಡಬಾರದು. ಐ ಆಮ್ ಎ ಫ್ರೀ ಮ್ಯಾನ್. ಯಾಕೆ ನಾನು ಟೀ ಕೊಡಬೇಕು? ನಾನು ಇದನ್ನು ಕಾಫಿ ಕುಡಿತೇನೆ. ಇಂದು 2 ವರ್ಷ ನಾನು ಟೀ ಕಾಫಿಯನ್ನು ಕಂಪ್ಲೀಟ್ ಸ್ಟಾಪೇ ಮಾಡಿದ್ದೆ, ಹಾಲು ಕುಡಿದೆ. ರೈಟ್. ಕೆಲವರು ಹೇಳ್ತಾರೆ ನಾನು ವಿಸ್ಕಿ ಬಿಟ್ಟೆ, ನಾನು ಇದು ಬಿಟ್ಟೆ. ಜೋಸೆಫ್ ಅಷ್ಟು ಮದುವೆ ಆದ ನಂತರ ಸಾಫ್ಟ್ ಡ್ರಿಂಕ್ಸ್ ಬಿಟ್ಟರು. ಸ್ಪಷ್ಟ ಕುಡಿಯುವುದಿಲ್ಲ. ನಿನ್ನ ಕೋಕು ಪೆಪ್ಸಿ ಎಲ್ಲ ಕೊಟ್ಟರೆ ಅವರು ಕುಡಿಯುವುದಿಲ್ಲ. ಈಗ ನಾನು ಹೇಳಿದೆ ಎಲ್ಲರೂ ಅದು ಬಿಡ್ತಾರೆ ಇದು ಬಿಡ್ತಾರೆ, ನೀನು ಕೋಕ್ ಮತ್ತು ಪೆಪ್ಸಿ ಬಿಟ್ಟಿಯಾ ಅಂತ ಹೇಳಿದೆ. ಓಕೆ, ಯಾವುದು ನಮ್ಮನ್ನು ಕಂಟ್ರೋಲ್ ಮಾಡುತ್ತದೆ ಅದನ್ನು ಬಿಡಬೇಕು. ಒಮ್ಮೆ ಒಂದು ಜೋಕ್ ಇದು. ಒಬ್ಬ 3 ಫ್ರೆಂಡ್ಸ್ಗಳು ಒಟ್ಟಾದರು. ಅವ್ರ ಫ್ರೆಂಡ್ಸ್ಗಳು ಅವರವರೇ ಮಾತಾಡೋದು. ಒಬ್ಬ ಹೇಳ್ತಾನೆ, ನೋಡಿ ನಾವು ಯಾವುದೇ ಒಂದು ದುರಾಭ್ಯಾಸ ಬಿಟ್ಟರೆ ಯೇಸು ಸ್ವಾಮಿಯ ತಲೆಯ ಒಂದು ಮುಳ್ಳು ತೆಗೆದ ಹಾಗೆ ಅಂತ. ಒಬ್ಬ ಹೇಳ್ತಾನೆ, ನಾನು ಇಷ್ಟು ದಿನ ಶರಾಬ್ ಕುಡಿತಾ ಇದ್ದೆ, ಇವತ್ತಿನಿಂದ ಆ 2 ಫ್ರೆಂಡ್ಸ್ಗಳಿಗೆ ಹೇಳ್ತಾನೆ, ಇವತ್ತಿನಿಂದ ನಾನು ಶರಾಬ್ ಕುಡಿಯುವುದಿಲ್ಲ. ಓಕೆ, ನೆಕ್ಸ್ಟ್ ಇನ್ನೊಬ್ಬ ಫ್ರೆಂಡ್ಗೆ ಹೇಳ್ತಾನೆ, ಇವನು ಹೇಳ್ತಾನೆ, ನಾನು ಬಿಟ್ಟೆ, ನೀನೇನು ಬಿಡ್ತಿ ನೋಡು, ನಾನು ಎಳೆದರೆ ಒಂದು 2 ಸಿಗರೇಟ್ ನೀನು ಕೊಟ್ಟರೆ ಎಳೆಯುವುದು, ಇನ್ನು ಮುಂದೆ ನಾನು ಸಿಗರೇಟ್ ಎಳೆಯುವುದಿಲ್ಲ, ಸ್ಟಾಪ್ ಮಾಡಿದ. 3ನೇವನಿಗೆ ಕೇಳಿದರು, ನೀನೇನು ಬಿಡ್ತಿ? ಫಸ್ಟ್ನೇವನಿಗೆ ಕೇಳಿದೆ, ನೀನೆಂತ ಶರಾಬ್ ಬಿಟ್ಟೆ? ಹೌದು ನಾವು ಶರಾಬ್ ಬಿಟ್ಟೆವು. 2ನೇವನಿಗೆ ಕೇಳಿದೆ, ನೀನೆಂತ ಸಿಗರೇಟ್ ಬಿಟ್ಟೆ? ಹೌದು ನಾವು ಬಿಟ್ಟೆವು. ನೀನು ಹೇಗೆ ಏನು ಬಿಡ್ತಿ? ನಾನು ಸಹ ಬಿಡ್ತೇನೆ. ಎಂತ ಬಿಡ್ತಿ ಬೇಗ ಹೇಳು. ನಾನು ಇವತ್ತಿನಿಂದ ನಿಮ್ಮ ಇಬ್ಬರ ಫ್ರೆಂಡ್ಶಿಪ್ ಬಿಡ್ತೇನೆ. ಬೈಬಲ್ ಅದು ಕೂಡ ಹೇಳ್ತದೆ, ದುಸ್ಸಾಹಸವು ಸದಾಚಾರವನ್ನು ಕೆಡಿಸ್ತದೆ, ಇಂಥ ಅಮಲಿನಿಂದ ಹೊರಗೆ ಬನ್ನಿರಿ ಅಂತ. ಒಬ್ಬ ಮಗ ಹೇಳಿದಂತೆ, ಅಮ್ಮ ನೀವಂತ ದುಸ್ಸಾಹಸದಲ್ಲಿ ನಿಲ್ಬೇಡಿ, ಪೌಲ ಹೇಳಿದ್ದಾನೆ ಅಂತ. ಪೌಲ ತುಂಬ ಹೇಳಿದ್ದಾನೆ, ನಾನು ಯೇಸು ಹೇಳಿದನ್ನು ನಂಬುವುದು, ನಿನ್ನನ್ನು ಪ್ರೀತಿ ಮಾಡಿದಂತೆ ನಿನ್ನ ನೆರೆಯನ್ನು ಪ್ರೀತಿ ಮಾಡುವಂತ. ಅಂದರೆ ಅವರವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆದ ಹಾಗೆ, ಅವರವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆದ ಹಾಗೆ. ಒನ್ಸ್ ಯು ಗ್ರೋ ಯು ವಿಲ್ ನೋ ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬ ಭೇದ ನಿನಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಫಾಸ್ಟಿಂಗ್ ನಮಗೆ ಎಲ್ಲ ಸಂಗತಿಗಳನ್ನು, ಕ್ರೇವಿಂಗನ್ನು ಕ್ಲಿಯರ್ ಮಾಡುತ್ತದೆ. ಇಲ್ಲಿ ಬೈಬಲ್ ದೇಹದ ಆಸೆಗಳನ್ನು ಪೂರೈಸೋದಕ್ಕೆ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ನೆಕ್ಸ್ಟ್ ಆಯ್ತಾ? ಓಕೆ. ನಂಬಿಕೆಯಲ್ಲಿ ದೃಢವಿಲ್ಲದವರನ್ನು ಸೇರಿಸಿಕೊಳ್ಳಿರಿ, ಆದರೆ ಸಂದೇಹಾಸ್ಪದ ಕಾರ್ಯಗಳನ್ನು ಅವರ ಮುಂದೆ ಚರ್ಚಿಸಬೇಡ್ರಿ. ಯಾರ ಮುಂದೆ ಏನು ಡಿಸ್ಕಸ್ ಮಾಡಬೇಕು ಮಾಡಬಾರದು ದೇವರು ನಮಗೆ ವಿಜ್ಡಮ್ ಕೊಟ್ಟಿದ್ದಾನೆ. ರೈಟ್. ಕೆಲವೊಮ್ಮೆ ಎಲ್ಲಿ ಅಂತೆಲ್ಲ ಮಾರ್ಕೆಟ್ ಪ್ಲೇಸಲ್ಲಿ, ಬಸ್ಸಲ್ಲಿ, ಸಿಕ್ಕಿದಲ್ಲಿ, ಸೈಡಲ್ಲಿ ಮಕ್ಕಳಿದ್ದಾರೆ, ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲ ಡಿಸ್ಕಸ್ ಮಾಡೋದು. ಮನೆಯಲ್ಲಿ ಕೂತ್ಕೊಂಡು ಇದ್ದ ಪಾಸ್ಟಿಗೆ, ಲೀಡರ್ಗಳಿಗೆ ಬೈತಾ ಇರೋದು. ಮತ್ತು ಆ ಮಕ್ಕಳು ಎಲ್ಲಿ ವಾಕ್ಯಗೆ ಹೇಳ್ತಾರೆ? ಅವ್ರು ಈಗ ಕೇಳಿದಾಗ ಕೇಳ್ತಾರೆ, ಹೆಂಗೆ ಕೊಂಚ ಮೀಸೆ ಬಾರಾಡು ಅಂತ ಹೇಳ್ತಾರೆ. ನಿಮ್ಮದೆಲ್ಲ ಹೋಕ್ಲಾಸ್ ಬಿಟ್ಟು ಬಿಡಿ ಅಂತ. ಇವತ್ತು ಕಾರಣ ಏನು? ಇದೇ ತಂದೆ ತಾಯಿಗಳು. ಆ ಮಕ್ಕಳು ನಂಬಿಕೆಯಲ್ಲಿ ಬೀಳಲಿಕ್ಕೆ ಇದ್ದ ಊರಿನ ಸುದ್ದಿಗಳು, ಚರ್ಚಿಗೆ ಬರ್ತಾರೆ, ವಾಕ್ಯ ಕೇಳ್ತಾರೆ, ಚರ್ಚಿಗೆ ಬರ್ತಾರೆ, ವಾಕ್ಯ ಕೇಳ್ತಾರೆ, ಫಾಸ್ಟೇ ಪ್ರೈಸ್ ದಿ ಲಾರ್ಡ್ ಅಂತ ಹೇಳ್ತಾರೆ. ಅದೇ ವ್ಯಕ್ತಿ ಹಿಂದೆ ಹೋಗಿ ಫಾಸ್ಟ್ ಎಂಕಲಿಗೆ ಕೋರ್ಪಿನಿ ತೋಂಟು ಬರೋ. ಆ ಮಕ್ಕಳ ಮುಂದೆ ಮಾತಾಡಿದ್ರೆ ಮತ್ತೆ ಮಕ್ಕಳು ವಾಕ್ಯ ಕೇಳ್ತಾರ. ಮತ್ತೆ ಅದೇ ತಂದೆ ತಾಯಿಗಳು ಬಂದು ಹೇಳ್ತಾರೆ, ಫಾಸ್ಟೇ ನಮಗೆ ಪಣ್ಣೆಗೆ ಏನೋ ಪ್ರಯಾರ ಮಲ್ಪಲೆ, ಇಂಚಿನ ಪ್ರಯಾರ ಮಲ್ಪಲೆ. ಹಲೋ ಕಮಾನ್ ಹೇಳ್ರಿ, ನಾವಿದ್ದ ಹಾಗಿರುವುದಿಲ್ಲ. ಹೇಳ್ರಿ, ನಾವು ಕೂಸುಗಳಾಗಿರುವುದಿಲ್ಲ, ನಾವು ಮೆಚೋರ್ ಆಗಿರುತ್ತೇವೆ. ಹೇಳಿ, ನಾವು ದೇವರಿಂದ ಹುಟ್ಟಿದವರು. ನಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ಪ್ರಿಯರೇ, ನಿಮ್ಮ ಆತ್ಮಿಕ ಮನುಷ್ಯ ಇದ್ದಾಗ ನೀವು ಇನ್ನೊಂದು ರಲ್ಮಲ್ಲಿ ಫಂಕ್ಷನ್ ಆಗುತ್ತೀರಿ.
ಹಲ್ಲೆಲೂಯಾ. ಈ ಲೋಕದ ಆಚಾರ ಅನುಸಾರವಾಗಿ ನಡೆಯುವುದಿಲ್ಲ. ನೀವು ನಂಬಿಕೆಯಲ್ಲಿ ನಡೀತೀರಿ, ಅಧಿಕಾರದಲ್ಲಿ ನಡೀತೀರಿ. ಯಾವುದೇ ಪ್ರಿನ್ಸಿಪಾಲಿಟಿ, ಪವರ್, ರೂಲ್ಸ್ ಆಫ್ ಡಾರ್ಕ್ನೆಸ್ ನಿಮ್ಮನ್ನು ಆಳಲು ಆಗುವುದಿಲ್ಲ, ನಿಮ್ಮನ್ನು ಕಂಟ್ರೋಲ್ ಮಾಡುವುದಿಲ್ಲ. ಬೈಬಲ್ ಹೇಳ್ತದೆ, ಲೋಕವೆಲ್ಲವೂ ಕೆಡುಕನ ವಶದಲ್ಲಿದ್ದರು, ನಾವು ಆತನ ವಶದಲ್ಲಿಲ್ಲ. ಕೆಡುಕನು ಲೋಕವನ್ನು ಕಂಟ್ರೋಲ್ ಮಾಡುವುದು, ನಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? ನಾವು ಏನು ಫೀಲ್ ಆಗ್ತದೆ, ಏನು ನೋಡ್ತೇವೆ ಅದರ ಪ್ರಕಾರ ನಡೆಯುವರಲ್ಲ. ನೀವು ಒಂದು ವೇಳೆ ಶರೀರಕ್ಕೆ ಅನುಸಾರವಾಗಿ ನಡೆದರೆ ನಿಮ್ಮ ಆತ್ಮಿಕ ಮನುಷ್ಯನಿಗೆ ನಿದ್ರೆ ಬಂದದ್ದು ಗೊತ್ತೇ ಆಗುವುದಿಲ್ಲ. ನೀವು ಜಾಸ್ತಿ ಹೊಟ್ಟೆಗಿಚ್ಚು ಪಟ್ಟರೆ ನಿಮ್ಮ ಒಳಗಿನ ಮನುಷ್ಯನಿಗೆ ನಿದ್ರೆ ಮಾತ್ರೆ ಬಿಸಾಡಿದ ಹಾಗೆ. ನೀವು ಇನ್ನೊಬ್ಬರ ಬಗ್ಗೆ ಸುಮ್ಮನೆ ಚಾಡಿ ಮಾತಾಡಿದರೆ ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮ ಇನ್ನರ್ ಮ್ಯಾನ್ ಮಲಗಿದ್ದು ಗೊತ್ತೇ ಆಗುವುದಿಲ್ಲ. ಅದು ಗೊತ್ತಿಲ್ಲದಾಗೆ ನೀವು ಅವನ ಕಂಟ್ರೋಲಲ್ಲಿರ್ತೀರಿ. ಓನ್ಲಿ ವಾಕಿಂಗ್ ಇನ್ ಲವ್, ವಾಕಿಂಗ್ ಇನ್ ಲವ್, ಪ್ರೀತಿಯಲ್ಲಿ ನಡೆಯುವಂಥದ್ದೇ ಜಯದ ಮಾರ್ಗ. ಹಲ್ಲೆಲೂಯಾ. ನಾವೆಲ್ಲ ಹೊಟ್ಟೆ ಕಿಚ್ಚು, ದ್ವೇಷ, ಮತ್ಸರ, ಇನ್ನೊಬ್ಬರ ಮೇಲೆ ತಪ್ಪು ಹುಡುಕುವಂಥದ್ದು, ಇನ್ನೊಬ್ಬರಿಗೆ ಕೆಳಗೆ ಹಾಕುವಂಥದ್ದು, ಇನ್ನೊಬ್ಬರಿಗಿಂತ ನಾನು ದೊಡ್ಡವಂತ ಅನಿಸುವುದು, ಇದೆಲ್ಲ ಹೆಮ್ಮೆ, ಪ್ರೈಡ್, ಈಗೋ ಎಲ್ಲ ಬೀಳ್ತದೆ. ನಾನು ಏನಾಗಿದ್ದೇನೆ ಅದು ಕರ್ತನ ಕೃಪೆಯಿಂದ ಆಗಿದ್ದೇನೆ ಎಂಬ ರಿಯಾಲಿಟಿ, ಎಂಬ ದೀನತೆ ನಿಮ್ಮಲ್ಲಿ ಉಂಟಾಗುತ್ತದೆ. ಹಲ್ಲೆಲೂಯಾ. ನಾವು ಯಾವತ್ತೂ ನಮ್ಮ ಹತ್ರ ಏನೇ ಇದ್ದರೂ ನಾವು ಹೆಚ್ಚಳ ಪಡಬಾರದು. ನಿಮ್ಮ ಹತ್ರ ಬೆಸ್ಟ್ ಗಾಡಿ ಇದೆ, ಹೆಚ್ಚಳ ಪಡಬೇಡ್ರಿ, ಅದು ಲೋಕದವರು ಮಾಡ್ತಾರೆ. ಗಾಡಿ ದೇವರು ಕೊಟ್ಟಿದ್ದಾನೆ ನಮಗೆ ಅನುಕೂಲಕ್ಕೆ, ನಮ್ಮ ಪ್ರಯಾಣ ಸುಖ ಆಗಲಿಕ್ಕೆ ಹೊರತು ಇನ್ನೊಬ್ಬರನ್ನು ಟೀಸ್ ಮಾಡಲಿಕ್ಕೆ, ಇನ್ನೊಬ್ಬರಿಗೆ ತೋರಿಸಲಿಕ್ಕೆ ನನ್ನ ಮಲ್ಲ ಗಾಡಿ ಇಡ್ಬೋದಿಲ್ಲೇನೋ. ನಮಗೆ ಒಂದು ಬೆಸ್ಟ್ ಚರ್ಚ್ ಇದೆ, ದೇವರಿಗೆ ಥ್ಯಾಂಕ್ ಯು. ನಾವು ಯಾವತ್ತೂ ಇನ್ನೊಬ್ಬರನ್ನು ಕೆಳಗೆ ಹಾಕುವಂಥದ್ದಲ್ಲ. ಎಷ್ಟೋ ಮಂದಿಗೆ ಇವತ್ತು ಆರಾಧನೆ ಮಾಡಲಿಕ್ಕೆ ಸಭೆ ಇಲ್ಲ. UPಯಲ್ಲಿ, ಮಹಾರಾಷ್ಟ್ರದಲ್ಲಿ ಥ್ಯಾಂಕ್ ಗಾಡ್ ಅವರು ಗ್ಯಾದರ್ ಆಗಲಿಕ್ಕಿಲ್ಲ, ಪರ್ಸಿಕ್ಯೂಷನ್. ಅವರು ಆನ್ಲೈನಲ್ಲಿ ಆರಾಧನೆ ಮಾಡ್ತಾರೆ. ಥ್ಯಾಂಕ್ ಗಾಡ್ ಇವತ್ತು ನಿಮಗೆ ದೇವರು ಅನುಕೂಲ ಮಾಡಿ ಕೊಟ್ಟಿದ್ದಾನೆ. ಅನುಕೂಲ ಮಾಡಿ ಕೊಡುವಾಗ ನಾವು ಬರಬೇಕು, ನಾವು ಸೇರಬೇಕು, ದೇವರಿಗೆ ಸ್ತೋತ್ರ ಮಾಡಬೇಕು. ದೇರ್ ಇಸ್ ಎ ಕಾಪರೇಟಿಂಗ್ ಅನಾಯಿಂಟಿಂಗ್. ಆತನು ದೀನರನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳ ಸಂಗರ ಕೂತ್ಕೊಳ್ಳಿಸ್ತಾನೆ. ಪ್ರಭುಗಳ ಸಂಗರ ಕೂತ್ಕೊಳ್ಳುವಾಗಲೂ ಅದೇ ದೀನತೆಯನ್ನು ಮೇಂಟೈನ್ ಮಾಡಬೇಕು. ಯು ಮಸ್ಟ್ ಅಕ್ನಾಲೇಜ್, ನಾನು ಏನು ಆಗಿದ್ದೇನೆ ಅದು ಕರ್ತನ ಕೃಪೆ. ಯಾವಾಗ ನೀನು ತಿಳಿದುಕೊಳ್ಳುತ್ತಿ ಆಗ ದೇವರು ನಿನ್ನನ್ನು ಉನ್ನತ ಕೊಂಡೋಗ್ತಾನೆ. ನಿನಗೆ ಏನೇ ಪೊಸಿಷನ್ ದೇವರು ಕೊಟ್ಟರು, ಏನೇ ಸ್ಥಾನ ಕೊಟ್ಟರು, ಏನೇ ಜಾಬ್ ಕೊಟ್ಟರು, ನೀನು ಮೊದಲು ತಿಳಿದುಕೊಳ್ಬೇಕು ಇದು ದೇವರ ರಾಜ್ಯಕ್ಕೋಸ್ಕರ ದೇವರು ಕೊಟ್ಟಿದ್ದಾನೆ. ದಾವೀದನು ತನ್ನ ರಾಜ್ಯವು ಅಭಿವೃದ್ಧಿಯಾದದನ್ನು ಆತನು ತಿಳಿದುಕೊಂಡ. ಅಂತ ಏನು ತಿಳಿದುಕೊಂಡ? ಇಸ್ರಾಯೇಲರ ನಿಮಿತ್ತವಾಗಿ ದೇವರು ನನ್ನ ರಾಜ್ಯವನ್ನು ಸ್ಥಾಪಿಸಿದ್ದಾನೆ, ನನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆ. ಯಾಕೆ? ಫಾರ್ ಗಾಡ್ಸ್ ಪೀಪಲ್. ಇವತ್ತು ಕ್ರಿಸ್ತನ ದೇಹ ಅಭಿವೃದ್ಧಿ ಆಗೋದಕ್ಕೋಸ್ಕರ, ಕ್ರಿಸ್ತನ ಸಭೆ ಪ್ರೋತ್ಸಾಹಗೊಳ್ಳೋದಕ್ಕೋಸ್ಕರ, ಅನೇಕ ಅನ್ರೀಚಿಗೆ ರೀಚ್ ಆಗೋದಕ್ಕೋಸ್ಕರ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ. ನೀವು ಅಕ್ನಾಲೇಜ್ ಮಾಡಿದರೆ ಇನ್ನೂ ಕ್ವಿಕ್ ಆಗಿ ಅಭಿವೃದ್ಧಿಪಡಿಸ್ತಾನೆ. ನೀವು ಅಕ್ನಾಲೇಜ್ ಮಾಡಿದರೆ ಆತನ ಕೃಪೆಯನ್ನು ಬಿಡುಗಡೆ ಮಾಡುತ್ತಾನೆ. ಆ ಕೃಪೆ ನಿಮ್ಮನ್ನು ಪ್ರಮೋಟ್ ಮಾಡುತ್ತದೆ. ಪ್ರಾಬ್ಲಮ್ ಬ್ಲೈಂಡ್ನೆಸ್, ಅಕ್ನಾಲೇಜ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ, ನಿನ್ನೆ ಮಾತಾಡಿದೆ ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡದೆ ಯಾವುದಾದ್ರು ಒಳ್ಳೆ ಉದ್ಯೋಗ ಮಾಡಲಿ. ಯಾಕೆ? ಕಷ್ಟದಲ್ಲಿದ್ದವರಿಗೆ ಅವನಿಗೆ ಕೊಡ್ಲಿಕ್ಕೆ ಆಗ್ತದೆ. ಯಾವ ರಾಜ್ಯದಲ್ಲಿ ನೀನು ಹುಟ್ಟಿದೆಯೋ ಆ ರಾಜ್ಯದಲ್ಲಿ ಕೊಡುವುದಂದ್ರೆ ದ ವರ್ಡ್, ನೀನು ಫಂಕ್ಷನ್ ಆಗುತ್ತೆ, ಕೊಡುತ್ತೆ. ಇಹದಲ್ಲಿ ಪರದಲ್ಲಿ ಅದಕ್ಕೆ ಜೀವ ವಾಗ್ದಾನ ಇದೆ. ನೀನು ಯಾವ ರಾಜ್ಯದಲ್ಲಿದ್ದಿ ಆ ರಾಜ್ಯದಲ್ಲಿ ವಿಸ್ತರಿಸಲ್ಪಡುತ್ತೆ. ಅದಕ್ಕೋಸ್ಕರ ದೇವರು ನಿಮ್ಮನ್ನು ಬ್ಲೆಸ್ ಮಾಡಿದ್ದಾರೆ. ಇದನ್ನು ಅಕ್ನಾಲೇಜ್ ಮಾಡದೆ ಸಡನ್ಲಿ ಕೆಲವರು ಸಡನ್ಲಿ ಕಳಕೊಂಡವರಿದ್ದಾರೆ. there is a time, there is a season. ಅದರ ಮುಂಚೆ ರಿಪೆಂಟ್ ಆದರೆ ಬಹಳ ಒಳ್ಳೆಯದು. ನೆಬೂಕದ್ನೆಚ್ಚರನಿಗೆ ದೇವರು ಡೈರೆಕ್ಷನ್ ಕೊಟ್ಟ, ಯಾಕೆ ನಿನ್ನನ್ನು ಅಭಿವೃದ್ಧಿಪಡಿಸ್ತಾನೆ. ಒಂದು ಕನಸು ಬಿತ್ತವನಿಗೆ, ರೈಟ್, ಒಂದು ದೊಡ್ಡ ಮರ ಅಭಿವೃದ್ಧಿ ಆಗಿದ್ದಾನೆ. ಆಗ ಇಮ್ಮಿಡಿಯೇಟ್ಲಿ ಡ್ಯಾನಿಯಲ್ ಒಂದು ಬುದ್ಧಿವಾದ ಹೇಳ್ತಾನೆ, ಧರ್ಮವನ್ನು ಆಚರಿಸು, ಪಾಪವನ್ನು ಬಿಡು, ಬಡವರನ್ನು ಕರುಣಿಸು, ಆಗ ನಿನ್ನ ಸುಖ ಸಮಾಧಾನದ ದಿನಗಳು ಹೆಚ್ಚು.
ನಿನ್ನ ಫ್ಯೂಚರ್ ಬ್ಲೆಸ್ ಆಗುತ್ತದೆ, ನಿನ್ನ ಫ್ಯೂಚರ್ನ ಮಾರ್ಗಗಳು ಸರಾಗವಾಗುತ್ತದೆ, ನೀನು ಬೀಳುವುದಿಲ್ಲ. ಬಟ್ 1 ವರ್ಷ ಅವನ ಕಿವಿಗೆ ಹೋಗಲಿಲ್ಲ. ಸಡನ್ಲಿ ಒಂದು ದಿನ ಹೇಳಿದ, ಆ ಬಾಬೇಲ್ ಟವರ್ ಅನ್ನು ಕಟ್ಟಿ ನನ್ನ ಮಹಿಮೆಗೋಸ್ಕರ ನನ್ನ ಸಾಮರ್ಥ್ಯ ಬಲದಿಂದ ಕಟ್ಟಿದಂಥ ಬಾಬೇಲ್ ಎಂದು ಕೊಚ್ಚಿಕೊಂಡಾಗಲೇ ಆ ಮಾತು ಅವನ ಬಾಯಿಂದ ಹೊರಡುವಾಗಲೇ ಪರಮಾತ್ಮನ ತೀರ್ಪು ಅವನ ಮೇಲೆ ಬಂತು. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟಿದ್ದಿ. ನಿನಗೆ ಪ್ರಾಣಿಯ ಹೃದಯ ಕೊಡಲ್ಪಡುವುದು. 7 ವರ್ಷ ಮಾಟೆಯಲ್ಲಿ ಪರಲೋಕಕ್ಕೆ ಸರ್ವ ಅಧಿಕಾರ ಉಂಟೆಂದು ನೀನು ತಿಳಿದುಕೊಳ್ಳುವವರೆಗೆ, ನಿನಗೆ ಅಕ್ನಾಲೆಜ್ಮೆಂಟ್ ಬರುವವರೆಗೆ ನಿನಗೆ 7 ವರ್ಷ ಕಳೆಯಬೇಕು. 7 years. 7 years. 7 years he was blind. 7 years ಆತನ ತಿಳುವಳಿಕೆ ಕಳಕೊಂಡ. ಯಾವಾಗ ತಿಳುವಳಿಕೆ ಅವನಿಗೆ ಬಂತು, ಅವನ ರಾಜ್ಯ ಪುನಃ ಸ್ಥಾಪಿಸಲ್ಪಟ್ಟಿತು. ಇವತ್ತು ನಮಗೆ ಕೊಟ್ಟಂತ ತಿಳುವಳಿಕೆಯನ್ನು ಮೇಂಟೈನ್ ಮಾಡಬೇಕು. ನೀವು ಬಡವರನ್ನು ಕರುಣಿಸಿದಾಗ, ಇನ್ನೊಬ್ಬರಿಗೆ ದೇವರು ಯಾವ ಉದ್ದೇಶಕ್ಕೆ ಕರೆದಿದ್ದಾನೆ, ಏನು ಕರೆದಿದ್ದಾನೆ, ಏನು ಮಾಡ್ತಾ ಇದ್ದೀರಿ, ಫಸ್ಟ್ ಆಫ್ ಆಲ್ ನಿಮ್ಮ ವಿಸ್ಡಮ್ ಇನ್ಕ್ರೀಸ್ ಆಗುತ್ತದೆ, ನಿಮ್ಮ ತಿಳುವಳಿಕೆ ಸೆನ್ಸಿಟಿವ್ ಆಗ್ತದೆ, ನಿಮ್ಮ ಗ್ರಹಿಕೆ ನೀವು ಮೇಂಟೈನ್ ಮಾಡುತ್ತೀರಿ. ಕೇವಲ ಹಣ ಅಲ್ಲ, ಸ್ಪಿರಿಚುವಲ್ ಅಕ್ನಾಲೆಜ್ಮೆಂಟ್. ಯಾವಾಗಲೂ ದೀನರಾಗಿರುವುದಂದರೆ ಆತ್ಮಿಕ ಸತ್ಯಾಂಶವನ್ನು ತಿಳಿಯುವಂಥದ್ದು. ಓಕೆ, ಆಲ್ರೆಡಿ ಟೈಮ್ ಆಗ್ತಾ ಬಂತು. ಸ್ವಲ್ಪ ಹೊತ್ತು ನಾವು ಪ್ರಾರ್ಥನೆಯಲ್ಲಿ ಕಳೆಯುವ. ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ. ಕಮಾನ್, 15 minutes ನಾವು ಪ್ರಾರ್ಥನೆಯಲ್ಲಿ ಕಳೆಯುವ. ನಮ್ಮದಲ್ಲಿ ಪಾಸ್ಟರ್ ಜೋಸೆಫ್ ಇದ್ದಾರೆ, ಅವರು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಪ್ರೇಯರ್, ನಾನು ನಿನ್ನಿಂದ ಮಾತಾಡ್ತಾ ಇದ್ದೇನೆ. ಪ್ರೇಯರ್ ಯಾಕೆ ಮಾಡಬೇಕು? ಓಕೆ, ವಾಟ್ ಈಸ್ ಪ್ರೇಯರ್? ಪ್ರೇಯರ್ ಅಂದರೆ ನಾವು ಅದು ಕೊಡು ಇದು ಕೊಡು ಅಲ್ಲ. ಪ್ರೇಯರ್ ಅಂದರೆ ನಮ್ಮ ತಂದೆಯನ್ನು ನಾವು ತಿಳಿಕೊಳ್ಳುವುದು. ಆತನನ್ನು ತಿಳಿದವರು ಬಲಾಢ್ಯರಾಗಿ ಕೃತಾರ್ಥರಾಗೋರು. ದೇ ಶಲ್ ಬಿ ಸ್ಟ್ರಾಂಗ್. 11ನೇ ಅಧ್ಯಾಯ 32ನೇ ವಚನ. ಡ್ಯಾನಿಯಲ್, ನೀವು ಬಲಾಢ್ಯರಾಗ್ತೀರಿ, ನೀವು ಸ್ಟ್ರಾಂಗ್ ಆಗುತ್ತೀರಿ. ಓಕೆ ಪಾಸ್ಟರ್.